ಕಂಫರ್ಟೇಬಲ್ ಆಗಲಿ ಅಂತ. ಯಾವ ಕ್ಲಾಸ್ ನೀವೆಲ್ಲ? 8th 9th 7th? ಓಕೆ. ಏನು ನಿಮ್ಮನ್ನ ಹೆಂಗೆ ಆಯ್ಕೆ ಮಾಡಿದ್ರು ಇಂಟರ್ವ್ಯೂ ಮಾಡೋಕ್ಕೆ? ಜಾಸ್ತಿ ಗಲಾಟೆ ಮಾಡೋ ಮಕ್ಳನ್ನ ಆಯ್ಕೆ ಮಾಡಿದ್ರಾ? ನೋಡಿ ಹುಡುಗರೆಲ್ಲ ಎಸ್ ಅಂತ ಇದ್ದಾರೆ. ತುಂಬ ಒಳ್ಳೆ ಮಕ್ಕಳ ನೀವು, ಇಂಟೆಲಿಜೆಂಟ್ ಅಂತ ಆಯ್ಕೆ ಮಾಡಿದಾರಾ? ಓಕೆ, ಫೈನ್, ಸರಿ, ವಿ ಕ್ಯಾನ್ ಸ್ಟಾರ್ಟ್. ಓಕೆ. Good morning to everyone. I am Punita of class 9th B section. Ma'am, we feel truly honored to welcome you to our school. Ma'am, we are inspired from your, I hope may we inspire from this program. Ma'am, this opportunity is too great to interact with you, ma'am. Ma'am, thank you for joining this special student-led interview. It means a lot for all of us. Thank you so much for inviting me. Thank you. Then can we start? Yeah, please start. Ma'am, I am Chirantan from class 7th A section. Okay. Ma'am, I have few questions. Can I ask? Should I answer in Kannada or English? Ma'am, your wish. My choice. Okay. ಎರಡು ಮಾತಾಡಬಹುದಾ? Okay. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಾ? Yes, ma'am. Okay, ಜನರು. Okay, ಹೇಳಿ. Ma'am, could you please share little about your early childhood and your family background? Okay. Early childhood, I grew up in Bangalore. Have you been to Bangalore? ಬೆಂಗಳೂರು ಹೋಗಿದ್ದೀರಾ? ಕೆಲವರು ಹೋಗಿಲ್ವಾ? ಓಕೆ. ಸೊ ಐ ವಾಸ್ ಬಾರ್ನ್ ಅಂಡ್ ರೇಸ್ಡ್ ಇನ್ ಬ್ಯಾಂಗ್ಳೂರ್. ನೀವೆಲ್ಲ ಚಾಮರಾಜನಗರದಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ, ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಿನಲ್ಲಿ. ಸೊ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮಲ್ಲಿ ಕೂಡ ಅಪ್ಪ ಅಮ್ಮ ವರ್ಕ್ ಮಾಡ್ತಾ ಇದ್ರು. ನಾನು ಮತ್ತು ನನ್ನ ತಂಗಿ, ಮೈ ಯಂಗರ್ ಸಿಬ್ಲಿಂಗ್, ಓನ್ಲಿ 2 sisters. ಸೊ ಚೈಲ್ಡ್ಹುಡ್ ವಾಸ್ ನಾರ್ಮಲ್, ಜಸ್ಟ್ ಲೈಕ್ ಯು ಆರ್ ಹ್ಯಾವಿಂಗ್ ಚೈಲ್ಡ್ಹುಡ್ ಅಲ್ಲ. ನಿಮ್ಮ ಪೇರೆಂಟ್ಸ್ ನಿಮಗೆ ಬೈತಾರಾ? ಹೊಡಿತಾರಾ? ತಪ್ಪು ಮಾಡಿದ್ರೆ ಮಾತ್ರ? ಹಂಗೇನ ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಪೇರೆಂಟ್ಸು ಬೈತಿದ್ರು. ಮೇನ್ಲಿ ನಮಗೆ ಚೆನ್ನಾಗಿ ಓದಬೇಕು ಅಂತ ನಿಮಗೆಲ್ಲ ಹೇಳ್ತೀವಲ್ಲ, ಚೆನ್ನಾಗಿ ಓದ್ಬೇಕಂತ. ನಮ್ಮನೇನಲ್ಲೂ ಅಷ್ಟೇ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಜೊತೆಗೆ ಎಜುಕೇಷನ್ ಮಾತ್ರ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ. ಸ್ಪೋರ್ಟ್ಸ್ ಇರ್ಬೋದು. ನಾನು ಸ್ಟೂಡೆಂಟ್ ಇದ್ದಾಗ ಸ್ಪೋರ್ಟ್ಸ್ನಲ್ಲಿ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅದು ಟೀಮ್ ಗೇಮ್ಸ್ ಲೈಕ್ ಖೋಖೋ ಇರ್ಬೋದು, ಅಥವಾ ಇಂಡಿವಿಜುವಲ್ ಗೇಮ್ಸ್ ಲೈಕ್ ಲಾಂಗ್ ಜಂಪ್, ಹೈ ಜಂಪ್, ರನ್ನಿಂಗು, ಪ್ರತಿಯೊಂದರಲ್ಲೂ ಇಂಟ್ರೆಸ್ಟ್ ಇತ್ತು. ಸೊ ಓವರ್ ಆಲ್ ಒಂಥರ ಸಂಪೂರ್ಣವಾಗಿ ಬರೀ ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್, ಆಬ್ವಿಯಸ್ಲಿ ಟಾಪ್ ಪ್ರಯಾರಿಟಿ. ಅದರ ಜೊತೆಗೆ ಬೇರೆ ಆಕ್ಟಿವಿಟೀಸು, ಸ್ಪೋರ್ಟ್ಸ್ ಇರ್ಬೋದು. ಐ ವಾಸ್ ಇನ್ ಥಿಯೇಟರ್, ಅಂದರೆ ಡ್ರಾಮಾದಲ್ಲಿ ಕೂಡ ಇದ್ದೆ. ಮತ್ತು ಡಾನ್ಸಸ್ ಎಲ್ಲ ಏನಾದರೂ ಇದ್ದರೆ ಕೂಡ ಸ್ಕೂಲ್ ಡೇ, ಆ್ಯನ್ಯುವಲ್ ಡೇನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಐ ಹ್ಯಾವ್ ಲರ್ನ್ಡ್ ಭರತನಾಟ್ಯಂ ಅಂಡ್ ಕೂಚಿಪುಡಿ ಫಾರ್ ಅ ಲಾಂಗ್ ಟೈಮ್. ಸೊ ಆ ರೀತಿ ಐ ಥಿಂಕ್ ಒಂದು ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ಇತ್ತು. ಓದಿನ ಜೊತೆಗೆ ಬೇರೆದು ಕೂಡ ನಮ್ಮ ಡೆವಲಪ್ಮೆಂಟ್ಗೆ ಮುಂದಕ್ಕೆ ಏನೇನು ಅನುಕೂಲ ಆಗಬೇಕು, ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕಲ್ವಾ, ಧೈರ್ಯವಾಗಿ ಮಾತಾಡಬೇಕು, ಎಲ್ಲ ಸೇರಿಸಿ ಓವರ್ ಆಲ್ ಕಾಂಪ್ರಹೆನ್ಸಿವ್ ನೈಸ್ ಚೈಲ್ಡ್ಹುಡ್, ನಥಿಂಗ್ ಟು ಕಂಪ್ಲೈನ್ ಅಬೌಟ್. ಓಕೆ, Thank you, ma'am. Ma'am, my next question is. ಓಕೆ ಚಿರಂತ್, ಹೇಳಿ. Ma'am, in your family member, ma'am, who inspired you most in your journey? In my journey, when I was growing up or right now? Ma'am, in growing up. Growing up years, ಸೊ ದೇರ್ ವಾಸ್ ನಥಿಂಗ್ ಲೈಕ್ ಒಬ್ಬರು ಇನ್ಸ್ಪಿರೇಷನ್ ಅಂತ ಇರಲಿಲ್ಲ. ನಾಟ್ ದಟ್ ಅ ಸಿಂಗಲ್ ಪರ್ಸನ್ ವಾಸ್ ಆಲ್ವೇಸ್ ಇನ್ಸ್ಪೈರಿಂಗ್. ಆಬ್ವಿಯಸ್ಲಿ ಐ ಲರ್ನ್ಡ್ ಎ ಲಾಟ್ ಫ್ರಮ್ ಮೈ ಪೇರೆಂಟ್ಸ್. ಪೇರೆಂಟ್ಸಿಂದ ಕೂಡ ಅವ್ರಿಗೆ ಸರಿ ಏನು ತಪ್ಪೇನು ಅಂತ ಪ್ರತಿಯೊಂದು ತಿದ್ದಿ ಬುದ್ಧಿ ಹೇಳ್ತಾರಲ್ವಾ. ಸೊ ಐ ಲರ್ನ್ಡ್ ಎ ಲಾಟ್ ಫ್ರಮ್ ಮೈ ಪೇರೆಂಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ವಾಂಟ್ ಟು ರಿಮೆಂಬರ್ ಮೈ ಟೀಚರ್ಸ್. ಸೊ ನಾನು LKG ಇದ್ದಾಗಲಿಂದನೂ PUC ಇರ್ಬೋದು, ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಯಾವಾಗಲೇ ಮಾಡಿದ್ರು ನಮ್ಮ ಟೀಚರ್ಸು ತುಂಬ ಒಂದು ಇನ್ಸ್ಟ್ರೂಮೆಂಟಲ್ ಇದ್ದರು, ತುಂಬ ಇನ್ಸ್ಪೈರಿಂಗ್ ಇದ್ದರು. ನನ್ನ ಹ್ಯಾಂಡ್ ರೈಟಿಂಗ್ ಕೂಡ ಅಪ್ ಟು 9th standard ಇಟ್ ವಾಸ್ ವೆರಿ ಬ್ಯಾಡ್. Okay, it was left leaning and very bad clumsy handwriting I had. And 10th exam ಮುಂಚೆ 9th standard ನಲ್ಲಿ one of the teachers told me, your everything is fine, you are studying well, writing well, but your handwriting is horrible for 10th standard examination, please change your handwriting ಅಂತ ಹೇಳಿದ್ರು. ಆ ಹಂತದಲ್ಲಿ ನಾನು ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡಿದ್ದು ಲಾಸ್ಟ್ 9th 10th ಎಂಟ್ರಿ ಆಗ ಮುಂಚೆ. ಸೊ ಲಾಟ್ ಆಫ್ ಟೀಚರ್ಸ್, all of them have inspired us. Thank you, ma'am. Thank you. Good morning, ma'am. I am Supriya from class 9th B section. Ma'am, could you please tell how did your family influence for your education and career choice? So family, of course, 2 things. One, though, of course, we have to study well. But you are also students, alva. Ide odbeku ade odbeku anta my parents never told me. ಈಗ ನಾನು ಓದ್ತಾ ಇದ್ದ ಕಾಲದಲ್ಲಿ there were mainly 2 professions everybody wanted their kids to be in. One was medical, one was engineering. ಇಲ್ಲ ಡಾಕ್ಟರ್ ಆಗಬೇಕು, ಇಲ್ಲ ಎಂಜಿನಿಯರ್ ಆಗಬೇಕು, ಬೇರೆ ಕೆರಿಯರ್ ಆಪ್ಷನ್ಸೇ ಇಲ್ಲ ಅಂತ. ಸೊ ನಮ್ಮ ಪೇರೆಂಟ್ಸು ಅದೇ ರೀತಿ ಫೋರ್ಸ್ ಮಾಡಿದರೆ ನಾನು ಇವತ್ತು IAS ನಲ್ಲಿ ಇರ್ತಾನೋ ಇರಲಿಲ್ಲ, ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಆಲ್ವೇಸ್ ದೇ ಗೇವ್ ಮಿ ಇಂಡಿಪೆಂಡೆನ್ಸ್, ದಟ್ ಓದಬೇಕು, ಏನಾದರೂ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು, ನಿಂಗೆ ಇಷ್ಟ ಆಗಿರೋದೇ ಅಚೀವ್ ಮಾಡೋ, ಬಟ್ ಹಾರ್ಡ್ ವರ್ಕ್ ಮಾಡಬೇಕು.
ಸೋಮಾರಿತನ ಇರಬಾರ್ದು. ವಾಟ್ ಎವರ್ ಯು ಡಿಸೈಡ್ ಟು ಡೂ ಇಟ್, ಬಟ್ ಡೂ ಇಟ್ ವಿತ್ ಆಲ್ ಯುವರ್ ಹಾರ್ಟ್ ಆ್ಯಂಡ್ ಎಫರ್ಟ್ ಅಂತ ಹೇಳಿದ್ರು. ಸೊ ದಟ್ ವಾಸ್ ಹೌ ಮೈ ಚೈಲ್ಡ್ಹುಡ್ ಡೇಸ್ ವರ್. ಯಾ. Thank you, ma'am. Ma'am, even today, how important is your family support for your responsibilities as a DC? Definitely, I think we are all human beings. Are we robots? No. Are we machines? No. ನಾವು AI ದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮಿಂಗ್ ಆಗಿದೆಯಾ? ಅಟ್ ದ ಎಂಡ್ ಆಫ್ ದ ಡೇ ವಿ ಹ್ಯಾವ್ ಇಮೋಷನ್ಸ್ ಅಲ್ವಾ? ವಿ ನೀಡ್ ರಿಲೇಷನ್ಶಿಪ್ಸ್. ಈಗ ಎಷ್ಟು ನಿಮ್ಮ ಪೇರೆಂಟ್ಸ್ನ ಮಿಸ್ ಮಾಡ್ಕೊಳ್ತೀರಿ, ನಿಮ್ಮ ಬ್ರದರ್ಸ್ ಮಿಸ್ ಮಾಡ್ಕೊಳ್ತೀರಿ, ಫ್ರೆಂಡ್ಸ್ ಮಿಸ್ ಮಾಡ್ಕೊಳ್ತೀವಿ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇರುತ್ತೆ. ಸೊ ಫ್ಯಾಮಿಲಿ ಈಸ್ ದ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿಬಡೀಸ್ ಲೈಫ್. ಈವನ್ ನಾವು ಅದರ್ವೈಸ್ ಇಟ್ಸ್ ಲೈಕ್ ಎವ್ರಿ ಡೇ ಯು ವೇಕ್ ಅಪ್, ಗೋ ಟು ವರ್ಕ್, ಲಿಸನ್ ಟು ಪೀಪಲ್ಸ್ ಪ್ರಾಬ್ಲಮ್ಸ್, ಡೂ ಅ ಲಾಟ್ ಆಫ್ ವರ್ಕ್ ಆ್ಯಂಡ್ ಗೋ ಹೋಮ್ ಆ್ಯಂಡ್ ನಥಿಂಗ್ ಅಲ್ವಾ? ಸೊ ರೈಟ್ ನೌ ಆಲ್ಸೋ ಮೈ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ದೇ ಆರ್ ವೆರಿ ಸಪೋರ್ಟಿವ್ ಆ್ಯಂಡ್ ಬಿಕಾಸ್ ಆಫ್ ಫ್ಯಾಮಿಲಿ ಸಪೋರ್ಟ್ ಐ ಕ್ಯಾನ್ ಫೋಕಸ್ ಆನ್ ಮೈ ವರ್ಕ್. ಇಲ್ಲ ಎಲ್ಲ ನಾವೇ ಮಾಡಬೇಕು ಅಂದ್ರೂ ಕಷ್ಟ ಆಗುತ್ತೆ. Right now my family is very important to me. My son is very important to me. I think my son is older than all of you. He is in engineering first year now. I didn't force him to take engineering. He only went into engineering. So my son is very important. So ತುಂಬಾ ಸ್ಟ್ರೆಸ್ ಎಲ್ಲ ಆದಾಗ ಫ್ಯಾಮಿಲಿ ಈಸ್ ಅ ರಿಲ್ಯಾಕ್ಸೇಷನ್ ಅಲ್ವಾ? ಅಲ್ಲಿ ನೋಬಡಿ ಜಡ್ಜಸ್ ಯು. ನಿಮ್ಮ ಮನೆಯಲ್ಲಿ ನೀವು ಸಂತೋಷ ಆದರೆ ನಗ್ಬೋದು, ಖುಷಿ ಇದು ಬೇಜಾರಾದರೆ ಕಷ್ಟ ಹೇಳ್ಕೋಬೋದು. ಸೊ ದ್ಯಾಟ್ ಕಂಫರ್ಟ್ ಲೆವೆಲ್ ಶುಡ್ ಬಿ ದೇರ್. ಯಾವುದೇ ಪ್ರೊಫೆಷನ್ ಇರ್ಬೋದು ನಾವು, ವೆದರ್ ಯು ಆರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, DC ಆಫ್ ಅ ಡಿಸ್ಟ್ರಿಕ್ಟ್, ಆರ್ ಇವನ್ ಯು ಆರ್ ವರ್ಕಿಂಗ್ ಇನ್ ಸಮ್ ಅದರ್ ಜಾಬ್, family becomes very important. Otherwise we can't call ourselves human beings. We'll become lonely and sad and depressed. So yeah. Thank you, ma'am. Thank you. Good morning, ma'am. I am Digantan from class 8C section. Ma'am, my question is, how did your IAS officer dream begin? Okay, very long. I mean, ಸೊ ಡ್ರೀಮ್ ಅಂತ ಏನಿರಲಿಲ್ಲ. ಟು ಬಿ ಆನೆಸ್ಟ್, ನಾನು ಹುಟ್ಟಿದಾಗ್ಲಿಂದ ನಾನು IAS ಆಫೀಸರ್ ಆಗಬೇಕು ಅಂತ ಏನಿರಲಿಲ್ಲ. ಮೈ ಮಾಮ್ ಯೂಸ್ ಟು ಸ್ಕೋಲ್ಡ್ ಮಿ ಒನ್ಸ್ ಇನ್ ಅ ವೈಲ್. ಏನಾದ್ರೂ ಮಾಡಿಲ್ಲ ಕೆಲಸ ಏನಂದರೆ, ಏನು ದೊಡ್ಡ IAS ಆಫೀಸರ್ ಥರ ಆಡಬೇಡ ಅಂತ ನನಗೆ ಬೈತಾ ಇದ್ರು. ಆವಾಗ IAS ಅಂತ ವರ್ಡ್ ಬಿಟ್ಟರೆ ನನಗೂ ಕೂಡ ಎಕ್ಸಾಮ್ ಹೆಂಗೆ ಬರೀಬೇಕು, ಯಾರು ಕಂಡಕ್ಟ್ ಮಾಡ್ತಾರೆ ಏನೋ ಗೊತ್ತಿರಲಿಲ್ಲ. ಐ ಡಿಂಟ್ ನೋ ಅಬೌಟ್ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ಸ್ ದ IAS ಎಕ್ಸಾಮಿನೇಷನ್, UPSC ಎಕ್ಸಾಮಿನೇಷನ್ ಅಂತ ಕರಿತೀವಿ. ಬಿಕಾಸ್ ಈ ಎಕ್ಸಾಮ್ನಲ್ಲಿ ನಾಟ್ ಜಸ್ಟ್ IAS ಅಲ್ವಾ, IPS, IRS ಬೇರೆ ಬೇರೆ ಸರ್ವಿಸಸ್ ಕೂಡ ಇರುತ್ತೆ. ಸೊ ನನಗೆ ಯಾವಾಗ್ಲೂ ಒಂದು ಫಸ್ಟು ಇಷ್ಟ ಇದ್ದಿದ್ದಂದರೆ ಐ ವಾಂಟೆಡ್ ಟು ಬಿಕಮ್ ಅ ಟೀಚರ್. ಓಕೆ, ನನಗೆ ಇಲ್ಲ ಪ್ರೊಫೆಸರ್ ಆಗಬೇಕು, ಟೀಚರ್ ಆಗಬೇಕಂತ. ನನಗೆ ತುಂಬ ಟೀಚಿಂಗ್ ಅಂದರೆ ತುಂಬ ಇಷ್ಟ, ಮಕ್ಕಳು ಅಂದರೆ ತುಂಬ ಇಷ್ಟ. ನಿಮ್ಮ ಥರ ಮುದ್ದಾಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರೆ ಮೈಂಡು ಫ್ರೆಶ್ ಆಗಿರುತ್ತೆ ಅಂತ. ಸೊ ಐ ಡೋಂಟ್ ನೋ, ಸಮ್ ಅದರ್ ಆಫ್ ಮೈ ಫ್ರೆಂಡ್ಸ್ ವರ್ ರೈಟಿಂಗ್ ದ ಎಕ್ಸಾಮ್. Then they were telling this is the world's second toughest or first toughest examination. It's very difficult to crack anta. So I took it as a challenge. ಏನು ಅಷ್ಟೊಂದು ಕಷ್ಟ ಏನಿದೆ ನೋಡೋಣ ಅಂತ I took it as a challenge. But more than everything, the kind of work that we do in IAS, ಅಂದರೆ ಏನು DC ಅವರು ಬಂದರು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಅಲ್ವಲ್ಲ. ಒಂದು DC is responsible for the entire ಡಿಸ್ಟ್ರಿಕ್ಟ್ನಲ್ಲಿ ಏನೇ ಆಗು ಹೋಗೋ ಆದರೂ ಎಷ್ಟೊಂದು ಇಲಾಖೆಗಳಿರುತ್ತೆಲ್ಲ ಒಬ್ಬರೇ ಮಾಡಬೇಕಂತಿಲ್ಲ. ಬಟ್ ಎಲ್ಲರಿಗೂ ಗೈಡ್ ಮಾಡಬೇಕು, ಮಾನಿಟರ್ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು. ಸೊ ಚೈಲ್ಡ್ಹುಡ್ ಡ್ರೀಮ್ ಅಲ್ಲದೆ ಇದ್ರೂ ನನಗೆ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಐ ಥಾಟ್ ಓಕೆ ಫೈನ್, ಐ ಶುಡ್ ಟ್ರೈ ದಿಸ್ ಅಂತ. ಆ್ಯಂಡ್ ಈ ತುಂಬ ಇಷ್ಟ ಆಗಿದ್ದೇನು ಅಂದರೆ, ವಿ ಗೆಟ್ ಟು ಸರ್ವ್ ವಿತ್ ಸೊಸೈಟಿ ಅಲ್ವಾ. ಎಷ್ಟೊಂದು ಕೆಲಸಗಳು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಆಗಿ ಕೋಡಿಂಗ್ ಮಾಡಿದ್ರೆ ಒಂದು ಕಂಪ್ನಿಗೆ ಹೆಲ್ಪ್ ಆಗುತ್ತೆ ನಾವು ಮಾಡೋದ್ರಿಂದ, ನಮ್ಮ ಕೆಲಸದಿಂದ. ಬಟ್ IASನಲ್ಲಿ ಇಡೀ ಜಿಲ್ಲೆಗೆ ಹೆಲ್ಪ್ ಆಗುತ್ತೆ. ನಾವು ಸ್ಟೇಟ್ ಲೆವೆಲ್ ಪೊಸಿಷನಲ್ಲಿದ್ದರೆ ಸ್ಟೇಟಿಗೆ ಮಾಡ್ಬೋದು. ಸೊ ತುಂಬಾ ನಮಗೆ ಸ್ಕೋಪ್ ಆಫ್ ವರ್ಕ್ಗೆ ಬ್ಯಾಂಡ್ವಿಡ್ ಸಿಗುತ್ತೆ. ಬೇರೆ ಯಾವುದೇ ಒಂದು ಕೆರಿಯರ್ನಲ್ಲೂ ಆಬ್ವಿಯಸ್ಲಿ ನೀವೇ ನೋಡ್ಬೋದು, ಇಷ್ಟೊಂದು ಚೇಂಜ್ ಮಾಡೋಕ್ಕೆ, ಇಷ್ಟೊಂದು ಕೆಲಸ ಮಾಡೋಕ್ಕೆ, ಇಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ. Only in this job. So it was not a childhood dream, but later it came to me, and I'm very glad that I cleared the exam and became an officer, because I really love my job alva. ಇಲ್ಲಾಂದರೆ ಜಾಬ್ಸ್ ಇಷ್ಟ ಆಗಿಲ್ಲ ಅಂದರೆ ಕೆಲಸ ಮಾಡೋಕ್ಕೂ ಬೋರು. ಬಟ್ ದಿನ ಬೆಳಗ್ಗೆ ಖುಷಿ ಆಗುತ್ತೆ, ಓಕೆ ಇವತ್ತೇನು ಮಾಡ್ಬೋದು, ಚಾಲೆಂಜಿಂಗ್ ಆಗೂ ಇರುತ್ತೆ, ಬೋರ್ ಆಗಲ್ಲ ಅಲ್ವಾ. ದಿನ ಒಂದೇ ಕೆಲಸ ಮಾಡೋಕ್ಕೂ ನನಗೆ ಗ್ಯಾರಂಟಿ ಆಗಲ್ಲ, ಬೋರ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಚಾಯ್ಸ್ ಆ್ಯಂಡ್ ವೆರಿ ಹ್ಯಾಪಿ ದಟ್ ಐ ಕುಡ್ ಬಿ ಹಿಯರ್ ಟುಡೇ. ಯಾ, ಮೇಜರ್ ಚಾಲೆಂಜಸ್ ಇಸ್ ಅಫ್ಕೋರ್ಸ್ ಇಂಟೆನ್ಸ್ ಕಾಂಪಿಟೇಷನ್. ಲಕ್ಷಾಂತರ ಜನ ಬರೀತಾರೆ UPSC. ಆಮೇಲೆ 4-5 ವರ್ಷ 5-6 ವರ್ಷ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಸೊ ಚಾಲೆಂಜ್ ಅಂದರೆ ಫಾರ್ ಮೀ ಇಟ್ ವಾಸ್ ಚಾಲೆಂಜಿಂಗ್ ಬಿಕಾಸ್ ಐ ಆಲ್ರೆಡಿ ಹ್ಯಾಡ್ ಅ ಕಿಡ್. ನನಗೆ ಇಷ್ಟೊಂದು ಸತಿ ಏನಾಗುತ್ತೆ, ಎಲ್ಲ ಓದ್ಬಿಟ್ಟು ಆಮೇಲೆ ಇದಾಗತ್ತಲ್ಲ, ಐ ಗಾಟ್ ಮ್ಯಾರಿಡ್ ಕ್ವೈಟ್ ಅರ್ಲಿ. ಸೊ ನಾನು ಡಿಗ್ರಿ ಮಾಡಿದ್ದು, ಅದಾದಮೇಲೆ MBA ಮಾಡಿದ್ದು ಆಫ್ಟರ್ ಮೈ ಸನ್ ಓನ್ಲಿ. ಸೊ ಮೈ ಸನ್ ವಾಸ್ ಕ್ವೈಟ್ ಸ್ಮಾಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅದನ್ನು ಮ್ಯಾನೇಜ್ ಮಾಡಿ, ಮನೇನೂ ಮ್ಯಾನೇಜ್ ಮಾಡಿ, ಐ ವಾಸ್ ವರ್ಕಿಂಗ್ ಆಲ್ಸೋ, ಅದನ್ನು ಮ್ಯಾನೇಜ್ ಮಾಡಿ ಪ್ರಿಪ್ರೇಷನ್ನು ಮಾಡೋದಕ್ಕೆ ಆಬ್ವಿಯಸ್ಲಿ ಸ್ವಲ್ಪ ಚಾಲೆಂಜಿಂಗ್ ಇತ್ತು.
ಬಟ್ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸಿಪ್ಲಿನ್ ಅಂದರೆ 3 ಗಂಟೆ ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಎದ್ದೇಳ್ಬೇಕು ಅಲ್ವಾ. ಈಗ ಬೇರೆ ಎಲ್ಲ ಕೆಲಸ ಮಾಡಬೇಕು, ಓದ್ಕೊಳ್ಳಬೇಕು ಅಂತ ಹೇಳಿದ್ರೇನು ಬೇಗ ಎದ್ದೇಳ್ಬೇಕು ಅಂದರೆ ಡಿಸಿಪ್ಲಿನ್ ಇರಬೇಕು. ಸೊ ಎಷ್ಟೇ ಚಾಲೆಂಜಸ್ ಇದ್ರೂ ಅದು ಟೈಮ್ ಮ್ಯಾನೇಜ್ಮೆಂಟು ಡಿಸಿಪ್ಲಿನ್ ಇದ್ದರೆ ಖಂಡಿತ ವಿ ಕ್ಯಾನ್ ಕ್ರ್ಯಾಕ್ ಎನಿಥಿಂಗ್. Thank you, ma'am. You rural students who wish to write competitive exams. Okay, so specially all of you are, tell me why. ಯಾಕೆ ಈಗ ಸ್ಟೂಡೆಂಟ್ಸ್ ಲಕ್ಕಿ ಅಂತ ಹೇಳ್ತೀನಿ, ಹೇಳಿ ನೋಡೋಣ. ನಮಗೆ ತುಂಬಾ ಆಪರ್ಚುನಿಟಿ ಸಿಗುತ್ತೆ. ನಾವು ಯಾವ್ಯಾವ ಎಕ್ಸಾಮ್ಸ್ನ ನಾವು ಕ್ಲಿಯರ್ ಮಾಡಬೇಕು ಅಂತ ಆಪರ್ಚುನಿಟೀಸ್ ಜೊತೆ ಇನ್ನೊಂದೇನೋ ಅಡ್ವಾಂಟೇಜ್ ಇದೆ ನಿಮಗೆ, ಗೈಡೆನ್ಸ್ ಇದೆ, ಮತ್ತೆ ಮೇನ್ಲಿ ನಿಮಗೆ ಇಂಟರ್ನೆಟ್ ಇದೆ ಅಲ್ವಾ. ಸಿ ವೆನ್ ಐ ವಾಸ್ ಸ್ಮಾಲ್, ವೆನ್ ಐ ವಾಸ್ ಇನ್ 4th standard and all that, ಕಂಪ್ಯೂಟರ್ಸ್ ಅಂಡ್ ಆಲ್ ಬಿಕೇಮ್ ಬಿಗ್. ಅದಕ್ಕೆ ಮುಂಚೆ ಎಲ್ಲ ಅದಾದ್ಮೇಲೂ ಕೂಡ ಅಷ್ಟೊಂದು ಆಕ್ಸೆಸ್ ಇರಲಿಲ್ಲ. ಏನಾದ್ರೂ ನಾವು ರಿಸರ್ಚ್ ಮಾಡಬೇಕು ಅಸೈನ್ಮೆಂಟ್ಗೆ ಅಂದರೆ ಎನ್ಸೈಕ್ಲೋಪೀಡಿಯಾ ಅಂತ ಕೇಳಿದ್ದೀರಾ? ಅದು ಕೇಳಿರಲ್ಲ ನೀವೆಲ್ಲ, ಗೂಗಲ್ ಚಿಲ್ಡ್ರನ್ ಅಲ್ವಾ, ನೀವು ಎನ್ಸೈಕ್ಲೋಪೀಡಿಯಾನೂ ಕೇಳಿರಲ್ಲ. ಡಿಕ್ಷನರಿ ಇರ್ಬೋದು, ಎನ್ಸೈಕ್ಲೋಪೀಡಿಯಾ. ನಾವು ಫಿಸಿಕಲ್ ಬುಕ್ ತೆಗೆದು ಈಗ ಜಾಗ್ರಫಿನಲ್ಲಿ ಏನೋ ಕೊಟ್ಟಿರ್ತಾರೆ, ನಾರ್ತ್ ಅಮೆರಿಕಾ ಬಗ್ಗೆ ಏನಾದ್ರೂ ಅಲ್ಲಿ ಯಾವುದು ಫ್ಲೋರಾ ಫೋನಾ ಇದೆ ಬರೀರಿ ಅಂತ, ಅದು ಎಲ್ಲಿ ಇಂಟರ್ನೆಟಲ್ಲಿ ಹುಡ್ಕೋದಕ್ಕಿಂತ ಬುಕ್ನಲ್ಲಿ ಹುಡುಕಿ ಮಾಡ್ತಾ ಇದ್ವಿ ಅಲ್ವಾ. ಸೊ ಯು ಕಿಡ್ಸ್ ಆರ್ ವೆರಿ ಲಕ್ಕಿ, ಯು ಹ್ಯಾವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಅಲ್ವಾ. ಈಗ ಎಲ್ಲರೂ ಮೊದಲು UPSC ಪ್ರಿಪ್ರೇಷನ್ಗೆ ಡೆಲ್ಲಿಗೆ ಹೋಗ್ತಾ ಇದ್ರು. ಈಗ ಎಲ್ಲಿದ್ರು ಕೂಡ ಕೂತ್ಕೊಂಡು ಇಂಟರ್ನೆಟ್ ಇಸ್ ಅ ಗುಡ್ ಥಿಂಗ್ ಅಲ್ವಾ. ಒಳ್ಳೇದ ಕೆಟ್ಟದ? ರೀಲ್ಸ್ನೇ ನೋಡಿ ಟೈಮ್ ವೇಸ್ಟ್ ಮಾಡಿದ್ರೆ ಕೆಟ್ಟದು. ಅದರಲ್ಲೂ ನಿಮಗೆ ಒಳ್ಳೊಳ್ಳೇದು ಕೆರಿಯರ್ ಗೈಡೆನ್ಸ್ ಇರ್ಬೋದು, ನೋಡಿದ್ರೆ ಒಳ್ಳೇದು. ಸೊ ಐ ವುಡ್ ಸೇ ದಟ್ ಯು ಆರ್ ಲಕ್ಕಿ ದಟ್ ಯು ಹ್ಯಾವ್ ದ ಇಂಟರ್ನೆಟ್. ವಾಟ್ ವಾಸ್ ಯುವರ್ ಕ್ವೆಶ್ಚನ್ ಅಗೇನ್? What message would you like message, to give okay. That message is that so messages use internet very creatively and use it for work. Entertainment ತಗೋಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಫೋನ್ ಎಲ್ಲ ನೋಡ್ತಾ ಇರ್ತೀರಾ ಯಾವಾಗ್ಲೂ, ಬಟ್ ತುಂಬಾ ಒಳ್ಳೆ ಸೈಂಟಿಫಿಕ್ ಮೆಸೇಜಸ್ ಇರುತ್ತೆ. ಯು ಹ್ಯಾವ್ ಅನ್ ಆಪರ್ಚುನಿಟಿ ಟು ಸಿ ದ ವರ್ಲ್ಡ್, ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಕಲ್ಚರ್ಸ್ ಅಲ್ವಾ. ಸೊ ಕನ್ಸ್ಟ್ರಕ್ಟಿವ್ಲಿ ಎಂಟರ್ಟೈನ್ಮೆಂಟ್ 25%, ಎಜುಕೇಷನ್ 75%. ನೀವು ಮೊಬೈಲ್ ಡಿವೈಸಸ್ ಇರ್ಬೋದು, ಐಪ್ಯಾಡ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಯೂಸ್ ಮಾಡಿದ್ರೆ ಖಂಡಿತ ಜಾಣ್ ಮಕ್ಕಳಾಗ್ತೀರಿ. ಬರೀ ರೀಲ್ಸೇ ಸ್ಕ್ರಾಲ್ ಮಾಡ್ತಾ ಇದ್ರೆ ಅದು ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಅದೇ ಕಿವಿ ಮಾತು. ಯೂಸ್ ಮಾಡಿ ಟೆಕ್ನಾಲಜಿ, ಬಟ್ ಯೂಸ್ ಇಟ್ ಫಾರ್ ಪಾಸಿಟಿವಿಟಿ, ಸಮ್ ಅಮೌಂಟ್ ಆಫ್ ಎಂಟರ್ಟೈನ್ಮೆಂಟ್. ಐ ಆಮ್ ನಾಟ್ ಸೇಯಿಂಗ್ ಯು ಶುಡ್ ನೆವರ್ ಯೂಸ್ ಅಂತ. Thank you, ma'am. How is your daily routine as a DC? ವೆರಿ ಹೆಕ್ಟಿಕ್. ಇವತ್ತು ನೋಡಿ, ಐ ಆಮ್ ರಿಯಲಿ ಸಾರಿ ಐ ಕೇಮ್ ಅ ಲಿಟಲ್ ಲೇಟ್. ಸೊ ಐ ಆಮ್ ಅ ಸ್ಟಿಕ್ಲರ್ ಫಾರ್ ಟೈಮ್. ಜನರಲಿ ಒಂದ್ಸತಿ ಹೇಳಿದ್ಮೇಲೆ ಆ ಟೈಮಿಗೆ ಬರಬೇಕು ಅಂತ. ನನಗೆ ಲೇಟಾಗಿ ಬರೋದು, ಮೀಟಿಂಗ್ ಲೇಟಾಗಿ ಸ್ಟಾರ್ಟ್ ಮಾಡೋದು ಅಂದ್ರೆ ಆಗಲ್ಲ. ಬಟ್ ಅವರ್ ವರ್ಕ್ ಈಸ್ ದ ವೇ ದಟ್ ಸಡನ್ಲಿ ಯು ವಿಲ್ ಗೆಟ್ ಸಮ್ ಇಂಪಾರ್ಟೆಂಟ್ ಕಾಲ್ ಫ್ರಮ್ ದ ಸ್ಟೇಟ್, ಯು ಹ್ಯಾವ್ ಟು ಆನ್ಸರ್, ಸಮ್ ವಿಡಿಯೋ ಕಾನ್ಫರೆನ್ಸ್ ವಿಲ್ ಬಿ ದೇರ್. ಸೊ ಆ ರೀತಿ ಇದ್ದಾಗ ಸ್ವಲ್ಪ ಟೈಮಿಂಗ್ಸ್ ವೇರಿಯೇಷನ್ ಆಗುತ್ತೆ. ಇಲ್ಲಾಂದರೆ ಟಿಪಿಕಲ್ ಡೇ ಗೆಟ್ ಅಪ್ ಅಟ್ 5:45, ಡೂ ಸಮ್ ಎಕ್ಸಸೈಸ್ ಆ್ಯಂಡ್ ಎವ್ರಿಥಿಂಗ್, ಸ್ವಲ್ಪ ಮೆಡಿಟೇಷನ್ ಮಾಡಬೇಕು, ದೆನ್ ಅಗೇನ್ ಬ್ರೇಕ್ಫಾಸ್ಟ್ ಆ್ಯಂಡ್ ದಿನ ಪೂರ್ತಿ. ಒನ್ಸ್ ಯು ಗೆಟ್ ಔಟ್ ಆಫ್ ದ ಹೌಸ್ ಯು ನೆವರ್ ನೋ, ಯು ವುಡ್ ಬಿ ಲಾಸ್ಟ್ ಇನ್ ಆಲ್ ದ ವರ್ಕ್. ಬೆಳಗ್ಗೆ ಆದಮೇಲೆ ಮಧ್ಯಾಹ್ನ ಒಂದಿನ ಊಟ ಮಾಡ್ಬೋದು, ಹಲವಾರು ದಿನ ಊಟ ಮಾಡದೇ ಇರ್ಬೋದು, ಒಂದಿನ 1:30ಗೆ ಊಟ ಮಾಡೋಕ್ಕೆ ಅವಕಾಶ ಸಿಗ್ಬೋದು, ಒಂದಿನ 4:15ಗೆ ಊಟ ಮಾಡ್ಬೋದು ಅನ್ನೋ ರೀತಿ ಸ್ವಲ್ಪ ಇರಾಟಿಕ್ ಇರುತ್ತೆ. ಜನ ಕೂಡ ಬಂದು ವೇಟ್ ಮಾಡ್ತಾ ಇರ್ತಾರೆ, ಯಾವುದೋ ಮೀಟಿಂಗ್ ಓವರ್ಲ್ಯಾಪ್ ಆಗುತ್ತೆ, ನಾವೆಲ್ಲರಿಗೂ ಇಲ್ಲ ಇದು ನಂದು ಸ್ಟ್ರಿಕ್ಟ್ಲಿ ಊಟದ ಟೈಮು, ಯಾರೂ ಬರಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ಆಗುತ್ತೆ. ಆ್ಯಂಡ್ ಬೈ ದ ಟೈಮ್ ಐ ಗೋ ಹೋಮ್ ಇಟ್ ವಿಲ್ ಬಿ ಆಲ್ರೆಡಿ ವೆರಿ ಲೇಟ್. ಸೊ ಮೇ ಬಿ ಐ ವಿಲ್ ಸ್ಪೆಂಡ್ ಸಮ್ ಟೈಮ್ ವಿತ್ ಮೈ ಫ್ಯಾಮಿಲಿ, talk to my son. Now that my son is not here with me, till recently he was, now he has gone to college. Talk to him over phone. Maybe return all the phone calls. ಫೋನ್ ಮೊಬೈಲ್ ಬಂದಿರೋದು ಎಷ್ಟು ಅಡ್ವಾಂಟೇಜೋ ಅಷ್ಟೇ ಆಕ್ಸೆಸಿಬಿಲಿಟಿ ಇನ್ಕ್ರೀಸ್ ಆಗಿದೆ. 24 ಗಂಟೆ 2 ಫೋನಲ್ಲೂ ಕೂಡ ವಾಟ್ಸಪ್ಪು ಕಾಲು ಬರ್ತಾ ಇರುತ್ತೆ. ಸೊ ಮೀಟಿಂಗ್ನಲ್ಲಿ ದಿನಪೂರ್ತಿ ಇದ್ದಾಗ ಒಂದು 50 ಕಾಲ್ ಅಕ್ಯುಮುಲೇಟ್ ಆಗಿರುತ್ತೆ. ಮನೆಗೆ ಹೋದ್ಮೇಲೆ 1 ಅವರ್ ಅದನ್ನೇ ಆನ್ಸರ್ ಮಾಡಬೇಕು, ಏನೇನಕ್ಕೂ ಮಾಡಿರ್ತಾರೆ. ಸೊ ದಿನಚರಿ ಹಂಗೆ ಆಗಿದೆ. ವರ್ಕ್ ಈಸ್ ಮೈ ಮೇಜರ್ ದಿನಚರಿ, ನಥಿಂಗ್ ಮೋರ್ ದೆನ್ ವರ್ಕ್. ಬಟ್ ಯಾ, ಇಟ್ಸ್ ಓಕೆ, ಇಟ್ಸ್ ಎ ಗುಡ್ ಥಿಂಗ್. ಸೊ ಆದಷ್ಟು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ವಿಲ್ ಬಿ ಸಕ್ಸಸ್ಫುಲ್, ಸಮ್ಟೈಮ್ಸ್ ಇಟ್ ವಿಲ್ ಗೆಟ್ ಅ ಲಿಟಲ್ ಹಿಯರ್ ಆ್ಯಂಡ್ ದೇರ್, ಅನ್ಸರ್ಟನಿಟಿ. ಸೊ ದಟ್ ಈಸ್ ದ ನೇಚರ್ ಆಫ್ ದ ಜಾಬ್. ಸೊ ವಿ ಕಾಂಟ್ ಕಂಪ್ಲೇನ್. Thank you, ma'am. Good morning, ma'am. I am Punita of class 8th standard C section. Ma'am, my question is, what are the key development areas are you focusing in Chamarajanagar? Okay, so Chamarajanagar is considered as slightly a backward district ಅಲ್ವಾ, ಹಿಂದುಳಿದ ಜಿಲ್ಲೆ ಅಂತ. ಯಾಕೆ ಹಿಂದುಳಿದಿರೋದು ಅಂದರೆ ಆರ್ಥಿಕವಾಗಿ ಎಲ್ಲ ನಮ್ಮಲ್ಲಿ ಇಂಡಸ್ಟ್ರೀಸ್ ಇರಬೇಕು, ಇನ್ವೆಸ್ಟ್ಮೆಂಟ್ ಇರಬೇಕು, ಎಂಟರ್ಪ್ರಿನರ್ಶಿಪ್ ಎಲ್ಲ ಇದ್ದರೆ ಎಲ್ಲರಿಗೂ ಕೆಲಸಗಳು ಸಿಗ್ತಾ ಇದ್ರೆ ಇಟ್ಸ್ ಕನ್ಸಿಡರ್ಡ್ ಎ ಡೆವಲಪ್ಡ್ ಡಿಸ್ಟ್ರಿಕ್ಟ್. ಬಟ್ ಹಿಂದುಳಿದ ಜಿಲ್ಲೆ ಅಂತ ಏನಿಲ್ಲ. ಚಾಮರಾಜನಗರ ಇಸ್ ಅ ವೆರಿ ಬ್ಯೂಟಿಫುಲ್ ಡಿಸ್ಟ್ರಿಕ್ಟ್. ಎಲ್ಲ ನಗರದವರೇನಾ? ಚಾಮರಾಜನಗರದವರೇನಾ ನೀವೆಲ್ಲ? ನೀವು ಬೇರೆ ಊರ? ಯಾವ ಜಿಲ್ಲೆ ನೀವು?
ಚಾಮರಾಜನಗರ ಜಿಲ್ಲೆನೇನಾ? ಸೊ ನಮಗೆ ತುಂಬಾನೇ ಫಾರೆಸ್ಟ್ ರಿಸೋರ್ಸಸ್ ಇದೆ ಅಲ್ವಾ. AQI ಅಂತ ಕೇಳಿದಿರಿ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ. ರೀಸೆಂಟ್ಲಿ ನಮ್ದು ಒನ್ ಆಫ್ ದ ಕ್ಲೀನೆಸ್ಟ್ ಡಿಸ್ಟ್ರಿಕ್ಟ್ಸ್ ಇನ್ ದ ಕಂಟ್ರಿ. ವೆರಿ ಗುಡ್, ಜನರಲ್ ನಾಲೆಡ್ಜ್ ಚೆನ್ನಾಗಿದೆ ಎಲ್ಲರದು. ಸೊ ಏರ್ ಕ್ವಾಲಿಟಿ ಚೆನ್ನಾಗಿದೆ, ನೇಚರ್ ಇದೆ ಅಲ್ವಾ, ನಮಗೆ ಅಂಡರ್ಗ್ರೌಂಡ್ ವಾಟರ್ ಇದೆ, ಒಳ್ಳೆ ಮಣ್ಣಿದೆ, ರೆಡ್ ಸಾಯಿಲ್ ಇರ್ಬೋದು, ಬ್ಲ್ಯಾಕ್ ಸಾಯಿಲ್ ಎಲ್ಲ ಇದ್ರೂ ಕೂಡ. ಫರ್ಟೈಲ್ ಸಾಯಿಲ್ ಇದೆ, ವೆರಿ ನೈಸ್. ಸೊ ಅದೆಲ್ಲ ಇದೆ. ಹಾರ್ಟಿಕಲ್ಚರ್ ಇದೆ. ಹಾರ್ಟಿಕಲ್ಚರ್ ಅಂದ್ರೆ ಗೊತ್ತಲ್ಲ, ಹಣ್ಣುಗಳು ಬೆಳಿತೀವಿ, ನೇಂದ್ರ ಬಾಳೆ, ಮ್ಯಾರಿಗೋಲ್ಡ್ ಬೆಳಿತೀವಿ, ಸನ್ಫ್ಲವರ್ ಇದೆ, ಅರಿಶಿನ ಇದೆ, ಬಾಳೆ ಇದೆ, ಪ್ರತಿಯೊಂದು ಇದೆ. ಸೊ ಅದೆಲ್ಲ ಇದ್ರೂ ಕೂಡ ನಮ್ಮಲ್ಲಿ ಅಂಡರ್ ಡೆವಲಪ್ ಆಗೋದಕ್ಕೆ ಏನು ಕಾರಣ ನೀವೇ ಹೇಳಿ? ಇಂಡಸ್ಟ್ರಿ. ಇಂಡಸ್ಟ್ರಿಯಲೈಸೇಷನ್ ಒನ್ ಆಫ್ ದಿಸ್ ಥಿಂಗ್. ಆದ್ರೂ ನಾವು ಗಡಿ ಜಿಲ್ಲೆ ಇದೆ, ಕೊನೆಯಲ್ಲಿದೆ ಅಲ್ವಾ. ಇದು ಹೊಸ ಜಿಲ್ಲೆ, ಮೊದಲು ಮೈಸೂರು ಜೊತೆನೇ ಇತ್ತು ಚಾಮರಾಜನಗರ. 97 ಇದು ಬೈಫರ್ಕೇಟ್ ಆಗಿದ್ದು. ಸೊ ಆಫ್ ಕೋರ್ಸ್ ನಿಮ್ಮಂತ ಯಂಗ್ಸ್ಟರ್ಸ್ ಎಲ್ಲ ಇರ್ಬೇಕಲ್ವಾ. ಈಗ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ, ನೀವು ಹೈಯರ್ ಎಜುಕೇಶನ್ ಎಲ್ಲ ಮಾಡ್ತೀರಿ, ಆಪರ್ಚುನಿಟಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಎಲ್ಲಿ ಹೋಗ್ತೀರಿ? ಬ್ಯಾಂಗ್ಳೂರ್ಗೆ ಹೋಗ್ತೀರಿ, ಬೇರೆ ಕಂಟ್ರಿಗೆ ಹೋಗ್ತೀರಿ, ಡೆಲ್ಲಿಗೆ ಹೋಗ್ತೀರಿ. ಎಲ್ಲ ಓದಿರೋ ಮಕ್ಕಳೆಲ್ಲ ಬೇರೆ ಕಡೆ ಹೋದ್ರೆ ಜಿಲ್ಲೆ ಅಭಿವೃದ್ಧಿ ಆಗೋದು ಕಷ್ಟ ಆಗುತ್ತೆ. ಸೊ ವಿ ನೀಡ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಹಿಯರ್ ಅಲ್ವಾ. ಇಲ್ಲಿ ಜಾಬ್ ಸಿಗಬೇಕು ಅಲ್ವಾ. ಆಮೇಲೆ ನೀವು ಸ್ವಂತ ಬಿಸ್ನೆಸ್ ಏನಾದರೂ ಉದ್ದಿಮೆ ಮಾಡಬೇಕು ಅಂತ ಹೇಳಿದ್ರೆ, ರೈಟ್ ಫ್ರಮ್ ಸ್ಮಾಲ್ ಬಿಸ್ನೆಸ್ ಟು ಲಾರ್ಜ್ ಬಿಸ್ನೆಸ್ಸು, ನೀವು ಸಸ್ಟೈನಬಲ್ ಟೆಕ್ನಾಲಜಿ ಇರ್ಬೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಟೆಕ್ನಾಲಜೀಸು, ಅಗ್ರಿಕಲ್ಚರ್ ಬಗ್ಗೆ ಏನಾದ್ರೂ ಮಾಡ್ತೀವಿ, ಹಾರ್ಟಿಕಲ್ಚರ್ ಬಗ್ಗೆ ಮಾಡ್ತೀವಿ. ಏನೇ ಮಾಡಿದ್ರು ಕೂಡ ಆಂಟ್ರಪ್ರಿನರ್ಶಿಪ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು. ಸೊ ನಾವು ಜಾಸ್ತಿ ಡಿಸ್ಟ್ರಿಕ್ಟ್ನಲ್ಲಿ ಪ್ರಯಾರಿಟಿ ಕೊಡ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಮೀಡಿಯಂ ಟರ್ಮ್ನಲ್ಲಿ ಇಂಡಸ್ಟ್ರೀಸು. ನೀವು ಹೇಳಿದಂಗೆ ಇಂಡಸ್ಟ್ರೀಸು, ಆಂಟ್ರಪ್ರಿನರ್ಶಿಪ್ಗೆ ಮೇನ್ಲಿ ನಾವು ವ್ಯಾಲ್ಯೂ ಅಡಿಷನ್ ಇನ್ ಅಗ್ರಿಕಲ್ಚರ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಲಾಂಗ್ ಟರ್ಮ್ ಗೇಮ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಹುಟ್ಟೋ ಮಕ್ಕಳೆಲ್ಲ ಆರೋಗ್ಯವಾಗಿ ಹುಟ್ಟಬೇಕು. ನಮ್ಮಲ್ಲಿ ತುಂಬಾನೇ ಅಂಡರ್ ವೇಟ್ ಬೇಬೀಸು ಹುಡ್ತಾ ಇರೋದಿದೆ, ಸ್ಟಂಟೆಡ್ ಇರಬಾರ್ದು. ಯಾಕೆ ಅಂಡರ್ ವೇಟ್ ಬೇಬೀಸು? ತಾಯಂದಿರಿಗೆ ಅನಿಮಿಯಾ ಇರುತ್ತೆ. ಅವರು ಆರೋಗ್ಯವಾಗಿದ್ರೆ ಆರೋಗ್ಯವಂತ ಮಗು ಹುಟ್ಟುತ್ತೆ. ಆರೋಗ್ಯವಂತ ಮಗು ಹುಟ್ಟಿದ್ರೆ ಚೆನ್ನಾಗಿ ಕಲಿಯುತ್ತೆ, ಚೆನ್ನಾಗಿ ಡೆವಲಪ್ ಆಗುತ್ತೆ, ಮುಂದೆ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮಗುನ ಲಯಬಿಲಿಟಿ ಆಗುತ್ತಲ್ಲ ಸಿಸ್ಟಮ್ ಮೇಲೆ. ಡಿಸಬಿಲಿಟಿ ಇರ್ಬೋದು, ಪಾಪ ಲರ್ನಿಂಗ್ ಡಿಸಬಿಲಿಟೀಸು. ಸೊ ಶಾರ್ಟ್ ಟರ್ಮ್ ವಿ ಆರ್ ಫೋಕಸಿಂಗ್, ಮೀಡಿಯಂ ಟರ್ಮ್ ಕರೆಂಟ್ ಡೆವಲಪ್ಮೆಂಟ್ ವಿ ಆರ್ ಫೋಕಸಿಂಗ್ ಆನ್ ವೊಕೇಶನಲ್ ಎಜುಕೇಶನ್ ಅಂಡ್ ಅದರ್ ಥಿಂಗ್ಸ್. ಲಾಂಗ್ ಟರ್ಮು ಪ್ರತಿ ಎಜುಕೇಷನು, ಹೆಲ್ತ್ ಕೇರು, ನ್ಯೂಟ್ರಿಷನ್ನು, ನೆಕ್ಸ್ಟ್ ಜನರೇಷನ್ನು ಆದಷ್ಟು ಹೆಣ್ಮಕ್ಳ ಬಗ್ಗೆನೂ ಫೋಕಸ್ ಮಾಡ್ತಾ ಇದೀವಿ, ಗಂಡು ಮಕ್ಳ ಬಗ್ಗೆ ಮಾಡ್ತಾ ಇಲ್ಲ ಅಂತಲ್ಲ. ಯಾಕೆ ಹೆಣ್ಮಕ್ಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ? ಪ್ರಾಣಸಖಿ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಅದರಲ್ಲಿ ಮೆನ್ಸ್ಟ್ರುವಲ್ ಹೈಜೀನ್ ಅಲ್ವಾ, ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡುವಂಥದ್ದು, ಅದ್ರ ಬಗ್ಗೆ ಒಂದು ವಿಚಾರಣಾ ಸಂಕಿರಣ ಮಾಡುವಂಥದ್ದು, ಒಂದು ಸಪೋರ್ಟ್ ಮಾಡುವಂಥದ್ದು ಹೆಣ್ಮಕ್ಳಿಗೆ. ಕ್ಲೀನ್ ಟಾಯ್ಲೆಟ್ಸ್, ಫಂಕ್ಷನಲ್ ಟಾಯ್ಲೆಟ್ಸು, ಸೊ ದಟ್ ದರ್ ಇಸ್ ನೋ ಕೈಂಡ್ ಆಫ್ ಹೈಜೀನ್ ಇಶ್ಯೂಸ್ ಅಲ್ವಾ. ಇಲ್ಲಾಂದ್ರೆ ಶಾಲೆಗೆ ಬರೋದಿಲ್ಲ ತಿಂಗಳಲ್ಲಿ ಕೆಲವು ದಿನ. ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂತ ವಿ ಆರ್ ಟೇಕಿಂಗ್ ಕೇರ್ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಸ್ಪೆಸಿಫಿಕಲಿ ಆಲ್ಸೋ. ದಟ್ ಈಸ್ ದ ಲಾಂಗ್ ಟರ್ಮ್ ಥಿಂಗ್. ಎಲ್ಲರೂ ಆರೋಗ್ಯವಾಗಿರಬೇಕು, ಪ್ರತಿಯೊಂದು ಮಗುಗೂ ಒಳ್ಳೆ ಅವಕಾಶ ಸಿಗಬೇಕು, ಎಲ್ಲರಿಗೂ ನ್ಯೂಟ್ರಿಷನ್ ಸಿಗಬೇಕು. ಆಲ್ರೆಡಿ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳಿದೆ, ಅದೆಲ್ಲ ಕರೆಕ್ಟಾಗಿ ಅವ್ರಿಗೆ ಮುಟ್ಟಬೇಕು ಅಲ್ವಾ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಕರೆಕ್ಟಾಗಿ ಯಾರಾದ್ರೂ ಒಬ್ಬರು ಡೆಲಿವರಿಗೆ ಹೋದರೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಮಾಡಬೇಕು. ಸೊ ಆ ರೀತಿ ಒಂದು ಏನೇನೋ ಸಿಸ್ಟಮ್ಸ್ ಇದೆ, ಆ ಸಿಸ್ಟಮ್ಸ್ ಎಫಿಷಿಯೆಂಟ್ ಆಗಿದೆಯಾ ಅಂತ ನೋಡ್ತಾ ಇದ್ದೀವಿ. ಸೊ ಸ್ವಲ್ಪ ಚಾಲೆಂಜಿಂಗ್ ಇದೆ ಅಲ್ವಾ. ಏನು ಒಂದೇ ದಿನಕ್ಕೆ ಯಾರು ಬಂದು ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ನಾವು ಒಬ್ಬರೇ ಡಿ.ಸಿನೇ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, CO ಇದ್ದಾರೆ, SP ಇದ್ದಾರೆ. ಸೊ ಎಲ್ಲ ತಂಡನ ನಾವು ಜೊತೆಗೂಡಿಸಿ ನಡೆಸಬೇಕು. ಲೀಡರ್ ಅಂದ್ರೇನು, ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗಬೇಕು ಅಲ್ವಾ. ನಾವು ಒಬ್ಬರೇ ಹೋದ್ರೆ ಏನಾಗತ್ತೆ, ಏನೂ ಆಗೋದಿಲ್ಲ. ನಾವು ಮುಂದೆ ಹೋಗ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರೋದಿಲ್ಲ. ಯಾವಾಗ್ಲೂ ಟೀಮ್ನ ಜೊತೆ ಕರ್ಕೊಂಡು ಹೋದ್ರೆ ಮಾತ್ರ ಇದಾಗತ್ತೆ. ಸೊ ದಟ್ ಈಸ್ ದ ಪ್ರಯಾರಿಟೀಸ್ ದಟ್ ವಿ ಹ್ಯಾವ್ ಕೆಪ್ಟ್ ಫಾರ್ ದಟ್. Thank you, ma'am. What steps are you being taken to strengthen the government schools? Government schools, lot of steps we are taking. For example, your school itself is a model school. I feel happy coming here. You are wearing blazers, you are getting good high quality education. So whatever opportunities you are getting, every child in Chamarajanagar should get, alva. It's not that some children are smarter than others. Opportunities sikkadre everybody. Rural students ಬಗ್ಗೆನೂ ಹೇಳ್ತಾ ಇದ್ರಿ. ರೂರಲ್ ಸ್ಟೂಡೆಂಟ್ಸ್, ಅರ್ಬನ್ ಸ್ಟೂಡೆಂಟ್ಸ್ಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಇಂಟೆಲಿಜೆನ್ಸ್ ಅಲ್ಲಿ ಡಿಫ್ರೆನ್ಸ್ ಇಲ್ಲ ಅಲ್ವಾ. ಅವಕಾಶದಲ್ಲಿ ಮಾತ್ರ. ಈಗೇನೋ ನಿಮಗೆ ಸ್ವಲ್ಪ ಎಕ್ಸಾಮ್ ಬರೆದು ಇಲ್ಲಿ ಬರ್ತೀರಿ, ನಿಮ್ಮ ಪೇರೆಂಟ್ಸ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಿಮ್ಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿಸಿ ಇದ್ದಾರೆ. ಸೊ ಗೌರ್ಮೆಂಟ್ ಶಾಲೆಗೆ ಪ್ರಯಾರಿಟಿ ಏನು, ಡಿಜಿಟಲ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟು ಅಲ್ವಾ. ನಿಮಗೆ ನೋಡಿ ಸ್ಮಾರ್ಟ್ ಬೋರ್ಡ್ ಇದೆ, ಯು ಆರ್ ವೆರಿ ಕಂಫರ್ಟಬಲ್ ಹ್ಯಾಂಡ್ಲಿಂಗ್ ಡಿಜಿಟಲ್ ಲರ್ನಿಂಗ್ ಡಿವೈಸಸ್ಸು. ಸೊ ಅಲ್ಲಿ ಶಾಲೆಗಳಿಗೆ ಕರೆಕ್ಟಾಗಿ ಮಕ್ಕಳು ಅಟೆಂಡೆನ್ಸ್ ಬರಬೇಕು, ಮಧ್ಯದಲ್ಲಿ ಡ್ರಾಪ್ಔಟ್ ಆಗಬಾರ್ದು, 3 ದಿನಗಳಿಗಿಂತ ಜಾಸ್ತಿ ದಿನ ಯಾರು ಅಬ್ಸೆಂಟ್ ಆಗಬಾರ್ದು. ಟೀಚರ್ಸ್ ಯಾರ್ಯಾರು ನಿಯೋಜನೆ ಆಗಿದ್ದಾರೆ ಕರೆಕ್ಟ್ ಟೈಮ್ಗೆ ಬರಬೇಕು.
ಮತ್ತು SDMC ಅಂತೆಲ್ಲ ಇದೆ, ಮೀಟಿಂಗ್ಗಳೆಲ್ಲ ಆಗಬೇಕು. ಸಮಯಕ್ಕೆ ಸರಿಯಾಗಿ ಅವರಿಗೆ ಶೂಸ್ ಇರ್ಬೋದು, ಪುಸ್ತಕಗಳಿರ್ಬೋದು, ಯೂನಿಫಾರ್ಮ್ ಏನು ಕೊಡಬೇಕು ಅದು ತಲುಪಬೇಕು. ಮತ್ತು ಕ್ವಾಲಿಟಿಯಾಗಿ ಅವ್ರಿಗೆ ಎಜುಕೇಷನ್ ಸಿಗಬೇಕು. ಸರ್ಕಾರಿ ಶಾಲೆ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ. ಅವ್ರಿಗೆ ಕೂಡ ಕರೆಕ್ಟ್ ಇನ್ಪುಟ್ಸ್ ಕೊಟ್ಟು ಕರೆಕ್ಟ್ ಗೈಡೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಅವರು UPSCನೂ ಕ್ರ್ಯಾಕ್ ಮಾಡ್ತಾರೆ, IAS ಆಫೀಸರು ಖಂಡಿತ ಆಗ್ತಾರೆ ಸರ್ಕಾರಿ ಶಾಲೆಯ ಮಕ್ಕಳು. ಸೊ ಕ್ವಾಲಿಟಿ ಎಜುಕೇಷನ್ ಕೊಡುವಂಥದ್ದು ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಪ್ರಯಾರಿಟಿ. ಪ್ರೈವೇಟ್ಗಿಂತ ಚೆನ್ನಾಗಿ ಮಾಡಬೇಕು ಅಂತ. ಎಲ್ಲರಿಗೂ ಪ್ರೈವೇಟ್ಗೆ ಹೋಗಿ ದುಡ್ಡಿರೋದಿಲ್ಲ. ಸೊ ಸರ್ಕಾರಿ ಶಾಲೆಗೆ ಬರೋ ಮಕ್ಳಿಗೆ ಪ್ರೈವೇಟ್ ಎಜುಕೇಷನ್ಗಿಂತ ಈಕ್ವಲ್ ಆರ್ ಬೆಟರ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಗುರಿ. Thank you. Good morning, ma'am. I am Satvika from class 8 standard C section. Ma'am, could you please tell what qualities should girls develop to achieve leadership roles? Okay, I think both boys and girls can be leaders, obviously. Girls important, boys important? Good generation, ibru important alva. So girls and boys kuda, first of all you have to develop confidence. ಎಷ್ಟೊಂದು ಸತಿ ಏನಾಗುತ್ತೆ, ನೀವು ಜಾಣರಿರ್ತೀರಿ, ಅದಾದರೂ ಕೂಡ ಹೆಸಿಟೇಟ್ ಮಾಡ್ತೀರಿ. ಕ್ಲಾಸ್ನಲ್ಲಿ ಏನಾದ್ರು ಪ್ರಶ್ನೆ ಕೇಳಿದಾಗ ಎಲ್ಲಿ ನಮ್ಮನ್ನ ಟೀಚರ್ ನೋಡ್ತಾರೋ ನೋಡಬಾರ್ದು ಅಂತ, ಎಲ್ಲರೂ ಯಾರಾದರೂ ಕ್ಲಾಸ್ ಮುಂದೆ ನಿಂತ್ಕೊಂಡಾಗ ಅಂತ ಹಿಂದೆ ಕೂತ್ಕೊಂಡು ಬೇರೆ ಕಮೆಂಟ್ ಮಾಡ್ಕೊಳ್ಳೋಕೆ ಎಲ್ಲರಿಗೂ ಆಗುತ್ತಲ್ವಾ, ಆ ಧೈರ್ಯ ಮಾಡಲಿ ಮುಂದೆ ಹೋಗಿ ಮಾತಾಡುವಂಥದ್ದು ಇಂಪಾರ್ಟೆಂಟು. ಸೊ ಕಮ್ಯುನಿಕೇಷನ್ ಆ್ಯಂಡ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಮ್ಯುನಿಕೇಷನ್ ಕಾನ್ಫಿಡೆನ್ಸ್ ಇರಬೇಕು ಅಂತ ಹೇಳಿದ್ರೆ ಏನಿರಬೇಕು? ಸ್ಟೇಜ್ ಫಿಯರ್ ಇರಬಾರ್ದು ಅನ್ನೋದಕ್ಕೆ ಆಪರ್ಚುನಿಟಿ. ಸರಿ, ಈಗ ಕಮ್ಯುನಿಕೇಟ್ ಮಾಡಬೇಕು, ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಅಂದರೆ ಒಂದು ಬೇಸಿಕ್ ಆಗಿ ಏನೋ ಇರಬೇಕು. ಏನದು ಕಾನ್ಫಿಡೆನ್ಸ್ ಇರೋದಕ್ಕೆ ನಾಲೆಡ್ಜ್ ಇರಬೇಕಲ್ಲ. ಕಾನ್ಫಿಡೆನ್ಸ್ ಇದೆ ಅಂತ ನಮ್ಗೇನೋ ಗೊತ್ತಿಲ್ಲದಿದ್ರೆ ಏನು ಮಾತಾಡೋಕ್ಕಾಗತ್ತೆ? ಎಲ್ಲಾದ್ರೂ ಏನಾದ್ರು ಮಾತಾಡಬೇಕು, ಯಾವುದಾದ್ರು ಟೀಮ್ ಲೀಡ್ ಮಾಡಬೇಕು ಅಂದ್ರೇನೋ ನಾವು ತಿಳ್ಕೊಂಡಿರ್ಬೇಕಲ್ವಾ. ನಮ್ಗೆ ಏನೋ ಗೊತ್ತಿಲ್ಲದೆ ಮಾಡಿ ಅಂತ ಎಲ್ಲರೂ ಹೇಳೋಕ್ಕಾಗತ್ತಾ? ಈಗ ಒಂದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಕಸ ಗುಡಿಸೋರ್ಗು ನಮಗೆ ಗೊತ್ತಿದ್ರೆ ನಾವು ಒಂದು ರೋಲಲ್ಲಿ ಇದ್ದಾಗ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ. ಸೊ ಗರ್ಲ್ಸು ನಾಲೆಡ್ಜ್, ಕಾನ್ಫಿಡೆನ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಜೊತೆಗೆ ಮೇನ್ಲಿ ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಸ್ಪೆಷಲಿ ಗರ್ಲ್ಸ್ ಆಲ್ಸೋ, ಸಿನ್ಸ್ ಯು ಆರ್ ಆಸ್ಕಿಂಗ್ ಎ ಸ್ಪೆಸಿಫಿಕ್ ಕ್ವೆಶನ್, ಚೆನ್ನಾಗಿ ಓದಿ ತಿಳ್ಕೋಬೇಕು, ಇಂಟ್ರಾಕ್ಟ್ ಮಾಡಿ ತಿಳ್ಕೋಬೇಕು. ಈಗ ಮನೆಗೆ ಯಾರಾದರೂ ಬರ್ತಾರೆ, ನಿಮ್ಮ ಪೇರೆಂಟ್ಸ್ ಅವರ ಒಂದು ಫ್ರೆಂಡ್ಸ್ ಎಲ್ಲ, ಅವ್ರು ಯಾವುದೋ ಬೇರೆ ಸ್ಟೇಟಿಂದ ಬಂದಿರ್ಬೋದು, ಬೇರೆ ಡಿಸ್ಟ್ರಿಕ್ಟ್ ಏನೋ ಮಾಡ್ತಾ ಇರ್ಬೋದು. ಬಿ ಕ್ಯೂ ಬೇಕು, ಕೆಲಸಕ್ಕೂ ಹೋಗ್ಬೇಕು, ಮನೆ ಕೆಲಸನೂ ಮಾಡಬೇಕು, ಮಕ್ಕಳನ್ನೂ ನೋಡ್ಕೋಬೇಕು ಅಂತ. ಈಗ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಅಲ್ವಪ್ಪ, ನೀವು ಮಾಡ್ತೀರಾ ಅಲ್ವಾ? ಹೆಲ್ಪ್ ಅಲ್ಲ, 50-50 ಶೇರಿಂಗು. ಹೆಣ್ಮಕ್ಳು ಹೋಗಿ ಅವರು ಆಫೀಸ್ಗೆ ಹೋಗಿ ವರ್ಕ್ ಮಾಡ್ಕೊಂಡು ಬರ್ತಾರೆ, ನಮ್ಮ ಮನೆಯಲ್ಲೂ ನೀವು 50 ಹೆಲ್ಪ್ ಮಾಡ್ತೀರಿ, ಹೊರಗಡೆನೂ 50 ಮಾಡ್ತೀರಿ ಅಲ್ವಾ? ಸೊ ಆ ರೀತಿ ಈಗ ಸ್ವಲ್ಪ ಜೆಂಡರ್ ಸೆನ್ಸಿಟೈಸೇಷನ್ ಆಗಿದೆ. ಯಾವ ಕೆಲಸನೂ ಮೇಲೂ ಕೀಳು ಏನೂ ಇಲ್ಲ. ಒಬ್ರು ಹೋಮ್ ಮೇಕರ್ ಬೈ ಚಾಯ್ಸ್ ಆಗಿದ್ರು ಅದು ಇಂಪಾರ್ಟೆಂಟೇ ಅಲ್ವಾ ಸೊಸೈಟಿಗೆ. ಏನೆಲ್ಲರೂ ಹೋಗ್ಬಿಟ್ಟು ಹೈ ಫ್ಲೈಯಿಂಗ್ ಕೆರಿಯರ್ ಇರಬೇಕಂತಲ್ಲ. ಸಮ್ ಪೀಪಲ್ ಮೇ ಚೂಸ್ ಟು ಬಿ ಅಟ್ ಹೋಮ್, ವೆದರ್ ಇಟ್ ಇಸ್ ಅ ಬಾಯ್ ಆರ್ ಅ ಗರ್ಲ್. ಸೊ ದಟ್ ಈಸ್ ಆಲ್ಸೋ ಅ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ. ಟೇಕಿಂಗ್ ಕೇರ್ ಆಫ್ ಚಿಲ್ಡ್ರನ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಆರ್ ದ ನೆಕ್ಸ್ಟ್ ಜನರೇಷನ್ ಸಿಟಿಸನ್ಸ್ ಇನ್ ಅವರ್ ಕಂಟ್ರಿ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಲೂ ಕೀಳು ಭೇದ ಭಾವ ಏನಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಕೈ ಜೋಡಿಸಿ ಎಲ್ಲ ಕೆಲಸನೂ ಇಂಪಾರ್ಟೆಂಟೇ. ಮನೆ ನೀಟಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟೇ ಅಲ್ವಾ? ಒಳ್ಳೆ ವಾತಾವರಣ ಇದ್ದರೆ ಮಾತ್ರ ನಮಗೆ ಕೂಡ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಮತ್ತು ಬೇರೆ ಡಿಸೀಸಸ್ ಎಲ್ಲ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು. Thank you, ma'am. Could you give a message to all girl students who want to dream big, who dreams big? Who dream big? First of all, everybody should dream big. Who dreams big ಇಲ್ಲ. I think everybody should dream big. ಡ್ರೀಮ್ ಮಾಡೋದಕ್ಕೆ ದುಡ್ಡು ಕೊಡಬೇಕಾ? ಫೀಸ್ ಇದೆಯಾ? ಡ್ರೀಮ್ ಮಾಡ್ತಾ ಇದ್ದೀವಪ್ಪ, 500 ರೂಪೀಸ್ ಡೆಪಾಸಿಟ್ ಕಟ್ಟಬೇಕು ಅಂತ. ಡ್ರೀಮಿಂಗ್ ಇಸ್ ಫ್ರೀ. ಬಟ್ ಡ್ರೀಮಿಂಗೇ ಮಾಡ್ತಾ ಇದ್ರೆ ಏನಾಗುತ್ತೆ? ಡ್ರೀಮಲ್ಲೇ ಇರ್ತೀವಿ. ಬಟ್ ಡ್ರೀಮ್ ಆದಮೇಲೆ ಎದ್ಬಿಟ್ಟು ಒಂದು ಸ್ವಲ್ಪ ಅಚೀವ್ ಮಾಡೋದಕ್ಕೆ ಸ್ಟ್ರಾಟಜೈಸ್ ಮಾಡಬೇಕಲ್ಲ. ಸೊ ಬೇಸಿಕ್ಲಿ ಡ್ರೀಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ಶುಡ್ ಡ್ರೀಮ್ ಬಿಗ್ ಡ್ರೀಮ್ಸ್ ಅಲ್ವಾ? ಏನಿಲ್ಲ, ಅಯ್ಯೋ ನೋಡೋಣ ಆಮೇಲೆ ನನ್ನ ಕೈಲಾಗೋದಿಲ್ಲ, ನಮ್ಮ ಮನೇಲಿ ಇದು ಅದು ಅಂತ ಫಸ್ಟಿಂದನೇ ಇದು ಮಾಡೋ ಬದಲು ಯಾರು ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ನೀವು ಒಂದಿನ, ಈಗ ಆಲ್ರೆಡಿ ಒನ್ ಪರ್ಸನ್ ಹ್ಯಾಸ್ ಗಾನ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಗೊತ್ತಿದೆಯಾ? ಶುಭಾಂಶು ಅಂತ ಸ್ಪೇಸ್ಗೆ ಹೋಗಿದ್ದಾರೆ, ಇಂಡಿಯನ್ ಕೂಡ. ಸೊ ಇಂಡಿಯಾ ಈಸ್ ಲೀಡಿಂಗ್ ಇನ್ ಎವ್ರಿಥಿಂಗ್. ತುಂಬಾ ಒಂದು ಬೇರೆ ಬೇರೆ ಫೀಲ್ಡಲ್ಲಿ ಇಂಡಿಯಾ ತುಂಬ ಲೀಡ್ ಆಗ್ತಾ ಇದೆ. ಸೊ ನೀವು ನೆಕ್ಸ್ಟ್ ಇಂಡಿಯಾ ಫ್ಯೂಚರ್. ಬಟ್ ವಾಟ್ ವಾಸ್ ಯುವರ್ ಕ್ವೆಶನ್ ಅಗೇನ್? ವಾಟ್ ಈಸ್ ಅಡ್ವೈಸ್ ಅಂತ? ಮೆಸೇಜ್. ಸೊ ಮೆಸೇಜ್ ಇಸ್ ಡ್ರೀಮ್ ಬಿಗ್, ಬಟ್ ನಾಟ್ ಜಸ್ಟ್ ಡೋಂಟ್ ಕೀಪ್ ಡ್ರೀಮಿಂಗ್ ಓನ್ಲಿ. ಆಲ್ಸೋ ಮೇಕ್ ಅ ಪ್ಲಾನ್ ಟು ಅಚೀವ್ ಯುವರ್ ಡ್ರೀಮ್. ಸೊ ನಿಮ್ಮ ಡ್ರೀಮು, ಫಾರ್ ಎಕ್ಸಾಂಪಲ್ ಯಾರ್ದೋ ಡ್ರೀಮು ಅಸ್ಟ್ರೋನಾಟ್ ಆಗಬೇಕು ಅಂತ ಇರುತ್ತೆ ಅಲ್ವಾ? ಅಸ್ಟ್ರೋನಾಟ್ ನೋಡಿದ್ದೀರಾ? ಸಾಧ್ಯನಾ ಅಸ್ಟ್ರೋನಾಟ್ ಆಗೋದು? ಇಂಡಿಯಾದಲ್ಲಿ ಇದ್ಕೊಂಡು ಅಸ್ಟ್ರೋನಾಟ್ ಆಗೋಕ್ಕಾಗತ್ತಾ? ಬಟ್ ಇಟ್ ಇಸ್ ಪಾಸಿಬಲ್ ಅಲ್ವಾ? ಈಗ ನೋಡಿ, ಅದಕ್ಕೆ ಶುಭಾಂಶು ಶುಕ್ಲಾ ಅವ್ರದ್ದು ಒಂದು ನನ್ನ ಎಕ್ಸಾಂಪಲ್ ಹೇಳಿದ್ದು.
ನೀವು ಡ್ರೀಮ್ ಮಾಡಿದ್ರೆ ಖಂಡಿತ ಪಾಸಿಬಲ್ ಇದೆ. ಇಸ್ರೋ ಇದೆ, ISRO ಗೊತ್ತಿದೆಯಲ್ಲ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಸೊ ನಾವು ಬೇರೆ ಕಂಟ್ರೀಸ್ಗಿಂತ ಈಗ ಜಾಸ್ತಿ ಪೇಲೋಡ್ ರಾಕೆಟ್ಸ್ ಎಲ್ಲ ಕಳಿಸ್ತಾ ಇದ್ದೀವಿ. ISS ನಲ್ಲಿ ನಮ್ಮದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ನಮ್ಮದು ಪ್ರೆಸೆಂಟ್ ಇದೆ. ನೆಕ್ಸ್ಟು ಮ್ಯಾನ್ಡ್ ಮಿಷನ್ ಟು ಮೂನು ಮತ್ತು ಮಾರ್ಸು ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಯಾವುದೂ ಆಗೋದಿಲ್ಲ ಅಂತ ಇರಬಾರ್ದು. ಡ್ರೀಮ್ ಬಿಗ್ ಆ್ಯಂಡ್ ಸ್ಟ್ರಾಟಜೈಸ್ ಹೌ ಟು ಗೋ ಅಬೌಟ್. ನಾನು ಈಗಾಗಲೇ ಹೇಳ್ದಂಗೆ ಇಂಟರ್ನೆಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಟೂಲ್. ಈಗ ನೀವು ಅಸ್ಟ್ರೋನಾಟ್ ಆಗಬೇಕು ಅಂದರೆ ಏನು ಓದಬೇಕು, ಎಷ್ಟು ವರ್ಷ ಓದಬೇಕು, ಎಲ್ಲಿ ಓದಬೇಕು, ಎಷ್ಟು ಖರ್ಚಾಗತ್ತೆ, ಎಷ್ಟು ಎಫರ್ಟ್ ಹಾಕಬೇಕು, ಯಾರನ್ನೋ ಏನು ಕೇಳಬೇಕಾಗಿಲ್ಲ, ನೀವೇ ರಿಸರ್ಚ್ ಮಾಡ್ಬೋದಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು. ಸೋಮಾರಿತನ ಇದ್ದರೆ ಏನೂ ಆಗೋದಿಲ್ಲ ಬರೀ ಡ್ರೀಮ್ ಮಾಡಿದ್ರೆ. ಸೊ ಡ್ರೀಮ್ ಆ್ಯಂಡ್ ದೆನ್ ಬಿಲೀವ್ ಇನ್ ಯೋರ್ ಡ್ರೀಮ್ and make a plan to achieve that dream and convince your parents. ನಿಮಗೆ ಕಾನ್ಫಿಡೆಂಟ್ ಆಗಿಲ್ಲ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಬೇವರ್ ಆಗಬೇಡಿ ಆಯ್ತಾ. ಅಡ್ವೈಸ್ ಏನು ಅಂದರೆ ದೊಡ್ಡವರೆಲ್ಲ ಜಾಣರೆಲ್ಲ, ಚಿಕ್ಕವರೆಲ್ಲ ಕೊಂಡ್ರಲ್ಲ ಆಯ್ತಾ. ದೊಡ್ಡವರೆಲ್ಲ ಎಲ್ಲರಿಗೂ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ, ನಿಮಗೂ ಎಷ್ಟೊಂದು ಗೊತ್ತಿರುತ್ತೆ. ಸೊ ನಿಮ್ಮ ಪೇರೆಂಟ್ಸು ಕೂಡ ಅದು ಬೇಡ ಇದು ಬೇಡ ಅಂತ ಹೇಳ್ಬೋದು. ಬಟ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಕನ್ವಿನ್ಸ್, ಇಲ್ಲ ಈ ಫೀಲ್ಡ್ನಲ್ಲಿ ಸ್ಕೋಪ್ ಇದೆ, ಇದು ನನಗೆ ಇಂಟ್ರೆಸ್ಟ್ ಇದೆ, ಇದನ್ನು ಮಾಡ್ತೀವಿ ಅಂತ. ಏನೇ ಮಾಡಿದ್ರು ಕೂಡ ಆ ಒಂದು ಫೀಲ್ಡಲ್ಲಿ ನೀವು ಟಾಪ್ ಪರ್ಸೆಂಟೇಜ್ನಲ್ಲಿ ಇರಬೇಕು, ತುಂಬ ಸ್ಮಾರ್ಟ್ ಇರಬೇಕು, ನೀಶ್ ಫೀಲ್ಡ್ ತಗೋಬೇಕು, ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಸೊ ದಟ್ ಈಸ್ ದ ಅಡ್ವೈಸ್ ಐ ಕ್ಯಾನ್ ಗಿವ್ ಆರ್ ಮೆಸೇಜ್. Thank you. Thank you. A very good morning, ma'am. I am Vivek DM from class 8th A section. Ma'am, what is one important life lesson you learned and students should know that? ಲೈಫ್ ಲೆಸನ್ ಏನಪ್ಪ ಲೈಫ್ ಲೆಸನ್ ಏನು ಹೇಳಬೇಕು? ಲೈಫ್ ಲೆಸನ್ ಏನಿಲ್ಲ. ಇಫ್ ಯು ಐ ಥಿಂಕ್ ಲೈಫ್ ಲೆಸನ್ ಇಸ್ ದ್ಯಾಟ್ ಐ ಲೈಕ್ ಟು ಗೆಟ್ ಅಲಾಂಗ್ ವಿತ್ ಎವ್ರಿಬಡಿ. ಹಿಂಗೆಲ್ಲ ಎನಿಮೀಸ್ ಇದ್ದಾರಾ ಕ್ಲಾಸಲ್ಲೆಲ್ಲ? ಆ ಥರ ಇಲ್ಲ. ಐ ಲೈಕ್ ಟು ಟಾಕ್ ಟು ಎವ್ರಿಬಡಿ. ನಾನು ಈಗಾಗಲೇ ಒಂದ್ಸತಿ ಐ ಥಿಂಕ್ ಐ ಟೋಲ್ಡ್ ಯು. ಸೊ ಲೈಫ್ ಲೆಸನ್ ಇಸ್ ಬಿ ಕೈಂಡ್ ಟು ಅದರ್ಸ್. ಯಾವಾಗಲೂ ಒಂಥರ ನಾವೇನೇ ಗ್ರೇಟು ಅಂತ ಅಗ್ರೆಸಿವ್ ಆಗಿ ಆರೋಗ್ಯಂಟಾಗಿ ಬಿಹೇವ್ ಮಾಡೋ ಅವಶ್ಯಕತೆ ಇಲ್ಲ. ಯು ಮೇ ಬಿ ವೆರಿ ಸ್ಮಾರ್ಟ್, ದೆರ್ ಮಸ್ಟ್ ಬಿ ಸಮ್ ಚೈಲ್ಡ್ ಹೂಸ್ ಗೆಟಿಂಗ್ ಸಿ ಗ್ರೇಡ್ ಆರ್ ಹಾರ್ಡ್ಲಿ ಪಾಸಿಂಗ್ ಮಾರ್ಕ್ಸು. ಹಂಗಂತ ನಾವೇನು ಸುಪೀರಿಯರ್ ಅದು ಇನ್ಫೀರಿಯರ್ ಇಲ್ಲ ಅಲ್ಲ. ಸೊ ವಿ ಹ್ಯಾವ್ ಟು ಬಿ ಹಂಬಲ್. ನನಗೆ ಯಾವಾಗ್ಲೂ ಅಷ್ಟೇ, ನಾವು ಕೈಂಡ್ ಇರಬೇಕು, ಬೇರೆಯವ್ರಿಗೆ ಕಂಪ್ಯಾಷನ್ ಇರಬೇಕು. ನಾವು ಇದು ಅಂತ ದುರಹಂಕಾರ ತೋರಿಸೋದಕ್ಕಿಂತ ನಮಗೆ ಗೊತ್ತಿದೆ ಅಂದರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಲ್ವಾ. ಸಕ್ಸಸ್ ಅಂದರೆ ಏನಿಲ್ಲ, ಸಕ್ಸಸ್ ಅಂದರೆ ಎಷ್ಟು ದುಡ್ಡು ಮಾಡ್ತೀವಿ ಅನ್ನೋದು ಸಕ್ಸಸ್ ಅಲ್ಲ, ಎಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋದು ಸಕ್ಸಸ್ಸು. ನಾವೊಬ್ಬರು ಜಾನರಾಗಿ ನಾವೆಲ್ಲ ಇದ್ದೀವಿ ಅಂತಲ್ಲ, ನಾವು ಒಂದು ಸ್ವಲ್ಪ ಒಂದು ಮಟ್ಟ ರೀಚ್ ಆದಮೇಲೆ ವಿ ಶುಡ್ ಹೆಲ್ಪ್ ಅದರ್ ಪೀಪಲ್ ಆಲ್ಸೋ ಅಲಾಂಗ್ ವಿತ್ ಅಸ್. ಈಗಲೂ ಅಷ್ಟೇ ನೀವು ಹೆಲ್ಪ್ ಮಾಡ್ಬೋದಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡ್ಬೋದಾ? ಅದಕ್ಕೆ ದೊಡ್ಡವರಾಗಬೇಕಾಗಿದೆಯಾ? ಹೆಲ್ಪ್ ಮಾಡಕ್ಕೆ 18 ವರ್ಷನೇ ಆಗಬೇಕಾ? ಇಲ್ಲ ಅಲ್ವಾ. ಯು ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಔಟ್ ಅ ಫ್ರೆಂಡ್. So my advice is that, and my life lesson is that be humble and be kind and compassionate to others. Aita, that is what I've learned and that is what I try to follow. Thank you, ma'am. Thank you, Ma'am, Putta. ma'am, how do you envision Chamranagara for next 5 years? So next 5 years I envision very beautiful Chamarajanagar that is green, clean, plastic free, that is well industrialized. Farmers should be happy. Every child should be in school. Every woman, childbearing age woman, there should be no child marriage. There should be no bahishkara and other things. People should get along. ಅಲ್ವಾ. ನಾವು ಈ ಕಮ್ಯುನಿಟಿ, ಈ ಕಾಸ್ಟ್ ಅಂತ ಎಲ್ಲರೂ ಒಂದೇ, ನಾವೆಲ್ಲ ಒಂದೇ, ನಾವು ಇಂಡಿಯನ್ಸು, ನಾವು ಚಾಮರಾಜನಗರದವರು ಅಲ್ವಾ. ಒಬ್ಬೊಬ್ರು ಬೇರೆ ಬೇರೆ ದೇವ್ರ ಪೂಜೆ ಮಾಡ್ಬೋದು, ಬೇರೆ ಬೇರೆ ಧರ್ಮ ನಂಬೋದು. ಯಾವ ಧರ್ಮ ಮೇಲೂ ಕೀಳು ಇದೆಯಾ? ಇಲ್ಲ. ಎಲ್ಲ ಧರ್ಮದ ಮೆಸೇಜ್ ಏನೋ ಶಾಂತಿ ಮತ್ತು ಪ್ರೀತಿ ಅಲ್ವಾ. ಸೊ ಅದನ್ನೆಲ್ಲ ಎಮ್ಯುಲೇಟ್ ಮಾಡಿಕೊಂಡು ಶಾಂತಿಯುತವಾಗಿರಬೇಕು ಚಾಮರಾಜನಗರ. ಡೆವಲಪ್ ಚಾಮರಾಜನಗರ ಆಗಿ ನಂದು ವಿಷನ್ ನೆಕ್ಸ್ಟ್ 5 yearsಗೆ 10 yearsಗೆ ನೀವೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರಾಗಿ ಚಾಮರಾಜನಗರನ ಡೆವಲಪ್ ಮಾಡ್ತಾ ಇರ್ಬೇಕು ನೀವೇ ಬಂದು. ಈಗ ನಾನು ಹೆಂಗೆ DC ಆಗಿದ್ದೀನಿ, ಬೇರೆ ಬೇರೆ ಪೊಸಿಷನಲ್ಲಿ ನೀವು ಬರಬೇಕು. ನಿಮ್ಮ ಡಿಸ್ಟ್ರಿಕ್ಟ್ನ, ನಮ್ಮ ಡಿಸ್ಟ್ರಿಕ್ಟ್, ಈಗ ನಾನು ಇಲ್ಲ ಇರೋದ್ರಿಂದ ನಮ್ಮದೇ ಡಿಸ್ಟ್ರಿಕ್ಟು ಚೆನ್ನಾಗಿ ಡೆವಲಪ್ ಮಾಡೋಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಚೆನ್ನಾಗಿ ಮಕ್ಕಳು ಓದಬೇಕು. ಹೈಯರ್ ಎಜುಕೇಷನ್ ಎಲ್ಲ 10th PUC ಆದಮೇಲೆ ಕಾಲೇಜು ಸ್ಕೂಲು ಬಿಡಬಾರ್ದು. ಓದ್ಬಿಟ್ಟು ದೇ ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಸೊ ದಟ್ ಚಾಮರಾಜನಗರ್ ಬಿಕಮ್ಸ್ ದ ಬೆಸ್ಟ್ ಡಿಸ್ಟ್ರಿಕ್ಟ್ ಇನ್ ದ ಸ್ಟೇಟ್. ಸೊ ದಟ್ ಈಸ್ ಮೈ ambition for the next 5 years. Yeah. Thank you, ma'am. Thank you. Good morning, ma'am. I am Deepika from class 8 C section. Ma'am, could you tell what small contributions can students make to society? Right now? Yes, ma'am. Okay, students can make a lot of contributions, obviously. I love students. Students are also citizens, alwa?
Yes, ma'am. ಈಗ ನೀವೇನು ಹಾಫ್ ಸಿಟಿಸನ್ಸ್ ಇಲ್ಲ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಿದ್ರು, ಈಗ ನೀವು ಈಗಲಿನ ಪ್ರಜೆಗಳೇ. ಸೊ ಅಟ್ ಯುವರ್ ಲೆವೆಲ್ ಆಲ್ಸೋ ಯು ಕ್ಯಾನ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ವಾಟ್ ಕೈಂಡ್ ಆಫ್ ಡಿಫ್ರೆನ್ಸ್ ಕ್ಯಾನ್ ಯು ಮೇಕ್? ಪ್ಲಾಂಟಿಂಗ್ ಟ್ರೀಸ್ ಅಲ್ವಾ? ಎನ್ವೈರನ್ಮೆಂಟಲ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲೈಮೇಟ್ ಚೇಂಜ್ ಬರ್ತಾ ಇದೆ, ಮಳೆ ಲೇಟಾಗಿ ಬರುತ್ತೆ, ಮಾನ್ಸೂನು, ಬಿಸಿಲು ಜಾಸ್ತಿ ಆಗುತ್ತೆ, ನೀರು ಅಂತರ್ಜಲ ಎಲ್ಲ ಕುಸಿತಾ ಇದೆ. ಸೊ ಅದಕ್ಕೆ ಗ್ರೀನಿಂಗ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟ್ ಇದೆ. ನಾವು ಡೆವಲಪ್ ಮಾಡ್ತೀವಿ ಅಂತ ಇರೋ ಬರೋ ಮರ ಎಲ್ಲ ಕಡ್ದು ಬರೀ ಬಿಲ್ಡಿಂಗ್ ಕಟ್ತಾ ಇದ್ರೆ ಏನೋ ಪ್ರಯೋಜನ ಇಲ್ಲ. ಸೊ ನಿಮ್ಮದು ಕಾಂಟ್ರಿಬ್ಯೂಷನ್ ಆಸ್ ಎ ಸ್ಟೂಡೆಂಟು, ಯು ಕ್ಯಾನ್ ಸ್ಟಿಲ್ ಇವನ್ ಟುಡೇ, ನಾಟ್ ಜಸ್ಟ್ ಇನ್ ದ ಫ್ಯೂಚರ್, ಯು ಕ್ಯಾನ್ ರೇಸ್ ಅವೇರ್ನೆಸ್ ಅಬೌಟ್ climate change. You can ensure that more and more plants are planted and not cut. You can nurture that, ಅಲ್ವಾ? ಸೊ ಪ್ಲಾಸ್ಟಿಕ್ ಫ್ರೀ ಮಾಡಬೇಕು, ಮನೆಯಲ್ಲಿ ಕಸ ವಿಂಗಡಣೆ ಮಾಡುವಂಥದ್ದು, ಸೊ ದಟ್ ವಾಟರ್ ಬಾಡೀಸ್ ಎಲ್ಲ ಪೊಲ್ಯೂಷನ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು. ಸೊ ಈ ಥರದ್ದು ಕಾಂಟ್ರಿಬ್ಯೂಷನು ನೀವು ಈಗಲೇ ಮಾಡ್ಬೋದು ಅಟ್ ಯುವರ್ ಓನ್ ಲೆವೆಲ್. ಎರಡನೇದು, ಯುವರ್ ಆಲ್ ಇನ್ 8th ಸ್ಟ್ಯಾಂಡರ್ಡ್ ಆ್ಯಂಡ್ 9th ಸ್ಟ್ಯಾಂಡರ್ಡ್, ಐ ಥಿಂಕ್ ಹೈಸ್ಕೂಲ್ನಲ್ಲಿ ಇದ್ದೀರಿ ಮಕ್ಕಳು, ಒಳ್ಳೆ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ವೆರಿ ಸ್ಮಾರ್ಟ್ ಮಕ್ಕಳಿದ್ದೀರಿ. ಸೊ ನಿಮ್ಮ ಪಕ್ಕದಲ್ಲಿ 1-2-3 ಮಕ್ಕಳಿಗೆ ನೀವೇನೇ ಫ್ರೀ ಆಫ್ ಕಾಸ್ಟ್ ಹೇಳ್ಕೊಡ್ಬೋದಾ? ನಿಮ್ಗಿಂತ ಚಿಕ್ಕವ್ರು ಇರ್ತಾರೆ, ಇಂಗ್ಲೀಷ್ ಓದೋದಕ್ಕೆ ಬರ್ತಾ ಇರಲ್ಲ, ದಿನ ನೀವು ಡೈಲಿ ಒಂದು 20 minutes ಕೂರ್ಬೋದಾ ಅಂತ ಮಕ್ಕಳ ಜೊತೆ? ಪಕ್ಕದ ಮನೇಲಿ ಇರ್ತಾರೆ, ಬಾ ಹೇಳ್ಕೊಡ್ತೀನಿ ಅಂತ ಕೂರಿಸ್ಕೊಂಡು ಇಂಗ್ಲೀಷ್ ಓದೋದು ಅಥವಾ ಕನ್ನಡನೇ ಇರ್ಬೋದು, ಬರೆಯೋದು, ಮ್ಯಾಥ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಹೇಳ್ಕೊಡ್ಬೋದು. ಸೊ ನೀವು ಯಾರ್ದು ಪರ್ಮಿಷನ್ ತಗೋಬೇಕಾಗಿಲ್ಲ, ನಿಮ್ಮ ಪೇರೆಂಟ್ಸ್ ಅಕ್ಕಪಕ್ಕದ ಮಕ್ಕಳಿಗೆ ಈಗಲಿಂದನೇ ನೀವು ಹೇಳ್ಕೊಡ್ಬೋದು. ದೊಡ್ಡವರಾಗ್ಬಿಟ್ಟು ಅದೆಲ್ಲ ಮಾಡಬೇಕು ಅಂತಿಲ್ಲ. ಮತ್ತು ಆರೋಗ್ಯವಾಗಿರಬೇಕು ನೀವು, ಮೇನ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಯಾವುದೂ ಇರಬಾರ್ದು ಅಲ್ವಾ? ಸೊ ಯು ಶುಡ್ ಡೆವಲಪ್ ಯುವರ್ ಓನ್ ಇಂಟ್ರೆಸ್ಟ್, ಯುವರ್ ಓನ್ ಸೆಲ್ಫ್, ಆ್ಯಂಡ್ ಸ್ಮಾಲ್ ವೇಸ್ ಯು ಕ್ಯಾನ್ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಟು ಸೊಸೈಟಿ. ಅದು ಎಲ್ಲದಕ್ಕೂ 18 ವರ್ಷ ಏನೂ ಆಗಬೇಕಾಗಿಲ್ಲ. ಸೊ ಈಗ ಎನ್ವೈರನ್ಮೆಂಟಲ್ ಅವೇರ್ನೆಸ್ಸು, ಹೆಲ್ಪಿಂಗ್ ಪೀಪಲ್ ಇನ್ ದ ಕಮ್ಯುನಿಟಿ, ಮತ್ತೇನೋ ನಿಮ್ಮಲ್ಲಿ ಏನೋ ಸ್ಟ್ರೀಟ್ ಲೈಟ್ ಕೆಟ್ಟೋಗಿರುತ್ತೆ, ಅಲ್ಲಿ ನೀವು ಕಸ ಪಿಕ್ ಮಾಡಿರೋದಿಲ್ಲ, ಯಾವುದೋ ಒಂದು ಇಶ್ಯೂ ಆಗಿರುತ್ತೆ, ಅದು ಕೆಲಸ ಆಗಿರೋದಿಲ್ಲ, ಯು ಕ್ಯಾನ್ ಆಲ್ವೇಸ್ ಫೈಂಡ್ ಔಟ್ ಆನ್ ದ ಇಂಟರ್ನೆಟ್ ಹೂ ಇಸ್ ರೆಸ್ಪಾನ್ಸಿಬಲ್, ವೇರ್ ಇಸ್ ದ ಕಾಲ್ ಸೆಂಟರ್ ಆರ್ ದ ಹೆಲ್ಪ್ ಲೈನ್. ಕಾಲ್ ಮಾಡಿ ರಿಪೋರ್ಟ್ ಮಾಡ್ಬೋದಾ, ಇಲ್ಲಿ ಈ ಥರ ಆಗಿದೆ, ಸಮಸ್ಯೆ ಆಗಿದೆ ಅಂತ. ಅದನ್ನು ಏನು ಚಿಕ್ಕ ಮಕ್ಕಳು ಮಾಡಬಾರ್ದು ಅಂತಿಲ್ಲ, ನೀವು ರಿಪೋರ್ಟ್ ಮಾಡಿದ್ರು ಕಾಲ್ ಸೆಂಟರ್ನಲ್ಲಿ ವಿ ಟೇಕ್ ದಟ್ ಇನ್ಫಾರ್ಮೇಷನ್. ಸೊ ಯು ಕ್ಯಾನ್ ಬಿಕಮ್ ಆಕ್ಟಿವ್ ಮೆಂಬರ್ಸ್ ಆಫ್ ಸೊಸೈಟಿ ಈವನ್ ಫ್ರಮ್ ನಾವು. ನಿಮ್ಮ ಶಾಲೆನೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಳ್ತೀರಲ್ಲ, ಅದೇ ರೀತಿ ಮನೆಯಲ್ಲೂ ಅಷ್ಟೇ, ಸಮಾಜದಲ್ಲೂ ಒಂದು ಪಾಸಿಟಿವ್ ಆಗಿರಬೇಕು ಎಲ್ಲ ನೆಗೆಟಿವ್ಗಿಂತ. ಸೊ ಈಗಲಿಂದ ಸಣ್ಣ ವೇಸ್ನಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ರಿಬ್ಯೂಟ್, ಆ್ಯಂಡ್ ಐ ಫರ್ಮ್ಲಿ ಬಿಲೀವ್ ಆಲ್ ದ ಚಿಲ್ಡ್ರನ್ ಕ್ಯಾನ್ ಡೂ ದಟ್, ಆ್ಯಂಡ್ ಡೆಫಿನೆಟ್ಲಿ ಯು bunch of smart children will definitely do that. Thank you, ma'am. Ma'am, my next question is, ma'am, what advice would you give a students who want to become an IAS officer? ಓಕೆ, ಫಸ್ಟ್ ಅಡ್ವೈಸ್ ಇಸ್ ದಟ್ ಇಟ್ ಇಸ್ ವೆರಿ ಟಫ್. ಓಕೆ, ಎಕ್ಸಾಮು ಟಫ್ ಇರುತ್ತೆ, ಅದಾದಮೇಲೆ ಕೆಲಸನೂ ಟಫ್ ಇರುತ್ತೆ, ಬಟ್ ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಲೈಕ್ ಐ ಟೋಲ್ಡ್ ಯು, ವಿ ಗೆಟ್ ಟು ಕೈಂಡ್ ಆಫ್ ಡೂ ಅ ಲಾಟ್ ಆಫ್ ವರ್ಕ್, ಹೆಲ್ಪ್ ಎ ಲಾಟ್ ಆಫ್ ಪೀಪಲ್, ಮೇಕ್ ಪಾಲಿಸೀಸ್ ಸಮ್ಟೈಮ್ಸ್, ಇಂಪ್ಲಿಮೆಂಟ್ ಪಾಲಿಸೀಸ್ ಆ್ಯಂಡ್ ಆಲ್ ದಟ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಶುಡ್ ಬಿ ರೆಡಿ ಟು ವರ್ಕ್ ಹಾರ್ಡ್. ಸುಮ್ಮನೆ ನಾವು ಎಕ್ಸಾಮ್ ಬರಿತೀವಿ ಅಂತ ಮಾಡೋಕ್ಕಾಗಲ್ಲ. ಆಮೇಲೆ ಸೆಕೆಂಡ್ಲಿ ಇಟ್ ಶುಡ್ ಬಿ ಯೋರ್ ಡ್ರೀಮ್. ಯಾರೋ ನಿಮ್ಮ ಪೇರೆಂಟ್ಸ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂದ್ರೆ ಆಗಲ್ಲ, ಆಯಿತಾ? ಸೊ UPSC ಬರೀ ಎಕ್ಸಾಮ್ ಬರೆದ್ಬಿಟ್ಟು ಆಫೀಸರ್ ಆಗೋದಲ್ಲ, ಎಂಟೈರ್ ಲೈಫ್ ಯು ವಿಲ್ ಬಿ ಬಿಸಿ, ಯು ವಿಲ್ ಬಿ ಕೈಂಡ್ ಆಫ್ ವರ್ಕಿಂಗ್ ವೆರಿ ಹಾರ್ಡ್. ಸೊ ಯು ಫಸ್ಟ್ ಇನ್ಶೋರ್ ದಟ್ ಯು ಆರ್ ಇಂಟ್ರೆಸ್ಟೆಡ್. ಅದೊಂದೇ ಕರಿಯರ್ ಪಾತ್ ಅಂತ ಇಲ್ಲ, ದೇರ್ ಆರ್ ಮಲ್ಟಿಪಲ್ ಅದರ್ ಕರಿಯರ್ ಪಾತ್ಸ್. ಸೊ ಯು ಹ್ಯಾವ್ ಟು ಇನ್ಶೋರ್ ದಟ್ ಯು ಆರ್ ಇಂಟ್ರೆಸ್ಟೆಡ್ ಪರ್ಸ್ನಲಿ ಆ್ಯಂಡ್ ಯು ಆರ್ ಪ್ಯಾಷನೇಟ್ ಆ್ಯಂಡ್ ಯು ಆರ್ ವಿಲ್ಲಿಂಗ್ ಟು ಪುಟ್ ಇನ್ ದ ಹಾರ್ಡ್ ವರ್ಕ್. ಅಷ್ಟೆಲ್ಲ ನಿಮಗೆ ಮೈಂಡ್ ಸೆಟ್ ಇದ್ರೆ ಮಾತ್ರ ಯು ಅಟೆಂಪ್ಟ್ UPSC. ಸುಮ್ಮನೆ ನೋಡೋಣ ಮಾಡೋಣ ಅಂದರೆ ಆಗೋದಿಲ್ಲ. UPSC ಎಲ್ಲ ಮಾಡಲೇಬೇಕು ಅಂತ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗತ್ತೆ. ಸೊ ಜಸ್ಟ್ ಎನ್ಶ್ಯೂರ್ ದಟ್ ಯು ವಾಂಟ್ ಇಟ್ ಆ್ಯಂಡ್ ಡೋಂಟ್ ಡೂ ಇಟ್ ಫಾರ್ ಅದರ್ಸ್ ಬಿಕಾಸ್ somebody told you. Once internalize that I want to do this, I want to enter this field. So definitely with that conviction if you enter, ಇದು ಆಗತ್ತೆ, successfully you can do that. Thank you, ma'am. ಸೊ ಸ್ಟೂಡೆಂಟ್ ಲೈಫಿಂದ ಈಗಲೇ ತುಂಬ ಏನು ಟೆನ್ಷನ್ ತೊಗೋಬೇಕಾಗಿಲ್ಲ. ಮೇನ್ಲಿ ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಫೋಕಸ್ ಇಟ್ಕೋಬೇಕು. ಕರೆಂಟ್ ಅಫೇರ್ಸು ನಿಮಗೆ ನ್ಯೂಸ್ ಪೇಪರ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು. ಸೊ ಈಗ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಇಂಡಿಯಾದಲ್ಲಿ ಏನಾಗ್ತಾ ಇದೆ, ನಮ್ಮ ಸ್ಟೇಟ್ನಲ್ಲಿ, ಇಂಟರ್ನ್ಯಾಷನಲಿ ಏನಾಗ್ತಾ ಇದೆ ಅಂತ ಗೆಟ್ ಫೆಮಿಲಿಯರ್. ಆ್ಯಂಡ್ ಈಗಲಿಂದನೂ ಪೇಪರ್ ರೀಡಿಂಗು, ನ್ಯೂಸ್ ರಿಪೋರ್ಟ್ಸ್ ನೋಡುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ಒನ್ಸ್ ಯು ಗೆಟ್ ಇನ್ ಟು ಗ್ರ್ಯಾಜುಯೇಷನ್, ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಫೋಕಸ್ ಆನ್ ವಾಟ್ ಆಪ್ಷನಲ್ ಸಬ್ಜೆಕ್ಟ್ಸ್ ಟು ಟೇಕ್ ಆ್ಯಂಡ್ ಎವ್ರಿಥಿಂಗ್. ಸೊ UPSCನಲ್ಲಿ ಒಂದು ಸಪ್ರೇಟ್ ಸಬ್ಜೆಕ್ಟ್ ಅಂತ ಇಲ್ಲ. ನಮ್ಮ ಜನರಲ್ ಅವೇರ್ನೆಸ್, ಜನರಲ್ ನಾಲೆಡ್ಜ್ ಏನಿರುತ್ತೆ ಅದು ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಆಯಿತಾ, ಇಂಟರ್ನ್ಯಾಷನಲ್ ಸ್ಟಡೀಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಈ ರೀತಿ ಎಲ್ಲ ಒಂದು ಸ್ಮಾರ್ಟ್ ಎಜುಕೇಟೆಡ್ ಪರ್ಸನ್ಗೆ ಏನು ಗೊತ್ತಿರಬೇಕು ಅದರ ಮೇಲೇ ಆಗೋದ್ರಿಂದ ಒಂದೇ ಒಂದಿನ UPSC ಪ್ರಿಪ್ರೇಷನ್ ಅಂತ ಆಗಲ್ಲ. ಯುವರ್ ಎಂಟೈರ್ ಲೈಫ್ ಇಸ್ ಎ ಪ್ರಿಪ್ರೇಷನ್ ಓನ್ಲಿ. ಸೊ ಈಗ ನೀವು ಎಲ್ಲನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಮಾಡಿದ್ರೆ UPSCಗೆ ತುಂಬ ಅನುಕೂಲ ಆಗುತ್ತೆ. ಸೊ ಐ ಆಲ್ಸೋ ಕುಡ್ ಕ್ರ್ಯಾಕ್ ಇಟ್ ಬಿಕಾಸ್ ಐ ಹ್ಯಾಡ್ ದಿಸ್ ರೀಡಿಂಗ್ ಹ್ಯಾಬಿಟ್ ಬಿಫೋರ್ ಓನ್ಲಿ.
ಬೇರೆಯವರೆಲ್ಲ UPSC ಜಾಯ್ನ್ ಆದಮೇಲೆ ಅಯ್ಯೋ ಓದಬೇಕಲ್ಲ ಅಂತ ಓದುವಂಥದ್ದಕ್ಕಿಂತ ನನಗೆ ಐ ಯೂಸ್ ಟು ರೀಡ್ ನ್ಯೂಸ್ ಪೇಪರ್ ಬಿಕಾಸ್ ಐ ಯೂಸ್ ಟು ಲೈಕ್ ರೀಡಿಂಗ್ ನ್ಯೂಸ್ ಪೇಪರ್, ನಾಟ್ ಬಿಕಾಸ್ ಸಂಬಡಿ ವಾಸ್ ಫೋರ್ಸಿಂಗ್ ಮೀ ಟು. ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ನಾಟ್ ಜಸ್ಟ್ ಜನರಲ್ ನಾಲೆಡ್ಜ್, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಯು ಲರ್ನ್ ಮೆನಿ ನ್ಯೂ ವರ್ಡ್ಸ್ ಅಲ್ವಾ, ನಿಮಗೆ ಮೀನಿಂಗ್ಸ್ ಗೊತ್ತಾಗುತ್ತೆ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಮತ್ತು ಕಾನ್ಫಿಡೆನ್ಸ್ ಲೆವೆಲ್ಸ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಆ್ಯಸ್ ಆಫ್ ನೌ ಜಸ್ಟ್ ಟು ಬಿ ಎ ಮೋರ್ ಅಲರ್ಟ್ ಪರ್ಸನ್, ಅಲರ್ಟ್ ಸ್ಟೂಡೆಂಟ್ಸ್, read more books, read newspapers and be in touch with current affairs. So ಅಷ್ಟು ಮಾಡಿದ್ರೆ ಸಾಕು, later on you can choose to do UPSC, ಆಗ ಈಸಿ ಆಗುತ್ತೆ. ಓಕೆ. Thank you, ma'am. Good morning, ma'am. I am Bhuvanesh of class 8 from B section. Ma'am, this is fire round, so you have answered rapidly. I have to answer very rapidly? Okay, ma'am. I should not think? Okay. Ma'am, which word that describe you best? Describe me? ಓಕೆ. ಏನಪ್ಪ ಇಷ್ಟು ಕಷ್ಟದ ಕ್ವೆಶನ್ಸ್ ಕೇಳಿಸ್ತಾ ಇದ್ದೀರಿ ಮಕ್ಕಳಿಗೆ? ಓಕೆ. ಓಕೆ, ಡೆಡಿಕೇಟೆಡ್. ಐ ಲೈಕ್ ಡೆಡಿಕೇಶನ್, ದ ವರ್ಡ್ ಡೆಡಿಕೇಶನ್. Ma'am, what is your favorite time of the day? My favorite time of the day is morning when I get ready to go to office. That's my favorite time. Ma'am, do you like tea or coffee? I love coffee. I drink tea, but I like coffee more. Ma'am, are you early bird or night owl? I am both sometimes, but I prefer to be early bird rather than night owl. Ma'am, which habit you never skip? What habit I never skip? Everything once in a while it gets skipped. Okay, reading maybe. Every day I just keep in touch with the current affairs and everything. So reading is one habit I don't skip generally. Yeah. Thank you, ma'am. Thank you. Ma'am, a decision you took that made you feel proud. When? ರ್ಯಾಪಿಡ್ ಫೈರಲ್ಲಿ ಹೇಳ್ಬೇಕಾ? ಎಷ್ಟು ಕಷ್ಟದ ಕ್ವೆಶನ್ ರ್ಯಾಪಿಡ್ ಫೈರಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಯಾವ ಕಲರ್ ಫೇವ್ರೇಟ್ ಅಂದರೆ ಹೇಳ್ಬೋದು ರ್ಯಾಪಿಡ್ ಫೈರಲ್ಲಿ. ಡಿಸಿಷನ್ ಫಾರ್ ಡಿಸ್ಟ್ರಿಕ್ಟ್. Decision for district is that I think with our team, not just me, with our team, we have started a few programs for children's education and health. So Prayas anta ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ for speech and hearing. We have screened 30,000 children. So to ensure that nobody in Chamarajanagar has speech and hearing issues in the future anta. So that is, I think, many things are there, but top of my mind right now I can tell you that is something I am very happy about. Your favorite part of being a DC? My favorite part of being DC is this only, interacting with people. ಅಲ್ವಾ, ಕೆಲಸದ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೂ ಸಿಗತ್ತೆ. Everybody is curious about, what to do and everything. So my favorite part about becoming DC is interacting with young people. And that gives me a lot of positive energy. And also drives me again. Once I go from here, I feel good about everything and start working harder. Okay. Yeah. Ma'am, could you please tell quick leadership mantra? What mantra? Quick leadership mantra. Quick leadership mantra, work hard. Okay, and work smart. Both work hard and work smart. A quality you value most in a team? The quality is cooperation and coordination, because in teams what usually happens I've seen is that everybody is one-upmanship, egos come in the way. There is no need for ego. So a team will be successful if everybody coordinates with each other, and everybody should listen to each other's opinions. It's not that everybody should agree to everything, but at least you should have an open mind to listen. So open-mindedness and cooperation. The district you love to work except Chamarajanagar? Okay, I'll tell of Chamarajanagar anta except anta ಹೇಳ್ತಾ ಇದ್ದೀರಾ. I think I've loved all the districts I've worked in. I worked in Mysore, Haveri, Udupi and etc. and state also. I think everywhere you go, that district becomes your family, staff becomes your family, people become your people. So ಆ ಥರ ನನಗೇನು ಒಂದು ಟಾಪ್ ಫೇವರೇಟ್ ಅಂತ ಇಲ್ಲ. I think I'm enjoying Chamarajanagar. I really love Chamarajanagar. I've always enjoyed wherever I've worked. So let me be diplomatic and say every place. Thank you, ma'am. Thank you. A quote you live by? Quote. A quote you live by? Quote. Okay. Maybe live and let live. Right now that is what the quote is coming. Any other quote is there which I always remember? I mean, that's what, like I told you, ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ. ಸೊ ಗವರ್ಮೆಂಟ್ ವರ್ಕ್ ಇಸ್ ಗಾಡ್ ವರ್ಕ್, ಇದೆಲ್ಲ ನಿಜವಾಗ್ಲೂ ದಿನ ನೋಡ್ತಾ ಇರ್ತೀವಲ್ಲ ಬೋರ್ಡ್ನಲ್ಲಿ. ಸೊ ಕೋಟ್ ಅಂತ ಹೇಳಿದ್ರೆ ನಾನು ಐ ಬಿಲೀವ್ ದಟ್ ವರ್ಕ್ ಇಸ್ ಓನ್ಲಿ ವರ್ಷಿಪ್ ಅಲ್ವಾ. ದಿನ ನಾವು ಎಲ್ಲ ಹೋಮ ಪೂಜೆ ಹವನ ಎಲ್ಲ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಅದನ್ನೇ ಒಂದು ಪೂಜೆ ಮಾಡ್ದಂಗೆ ಇರುತ್ತೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ವರ್ಕ್ ಇಸ್ ವರ್ಷಿಪ್ ಇಸ್ ಸಮಥಿಂಗ್ ಐ ಟ್ರೂಲಿ ಬಿಲೀವ್ ಇನ್.
ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಇನ್ನೆಲ್ಲ ಎವ್ರಿಥಿಂಗ್ ಎಲ್ಸ್ ಫಾಲ್ಸ್ ಇನ್ ಟು ಪ್ಲೇಸ್ ಅಂತ. Ma'am, your favorite inspirational leader? My favorite inspiration leader, actually I don't have one leader, I have a lot of leaders. I told you, right from my parents to my teachers to people I work with. For example, I interact with Paurakarmika women. Paurakarmikas ಅಂದರೆ ನಮ್ಮ ಸಿಟಿನೆಲ್ಲ ಸ್ವಚ್ಛತೆ ಇಡೋದಕ್ಕೆ ಸಹಾಯ ಮಾಡ್ತಾರೆ. So many times I listen to their stories. So they are inspiration to me because ಬರೀ DC ಒಬ್ಬರೇ ದೊಡ್ಡ ಕೆಲಸ ಮಾಡ್ತಾರೆ ಅಂತಲ್ಲ, ಅವರು ಒಬ್ರು ಕಸ ಗುಡ್ಸೋರು ಕೂಡ ಅವ್ರ ಫ್ಯಾಮಿಲಿನೆಲ್ಲ ನೋಡಿಕೊಂಡು ಬಂದು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರ್ತಾರೆ. So inspiration, I think I take daily inspiration. Now I have taken inspiration from you also, all smart kids, very smartly you are asking questions. I feel good about it. So there is no one single point of inspiration. Every day is an inspiration. Every person is inspirational. Yeah. Ma'am, a book you think every student should read? A book I think every student should read. Okay, this is tough. When I was small, they used to say that the story of my experiments with truth anta Gandhiji or autobiography la ಹೇಳ್ತಾ ಇದ್ರು. Have you read? Okay, so yeah, that is what read about great people, including Gandhiji's autobiography recently, and also there is a lot of fiction also. I think when I was growing up, we read The Alchemist by Paulo Coelho. So adu kuda onthara imagination expand ಆಗುತ್ತೆ. So ಆ ರೀತಿ. So I think anything that the student likes is a good book and you should pick it up and read. There's nothing specific. One dream you still want to accomplish? One dream you still want to accomplish? Right now, one dream. Okay. One dream is nothing. I mean, I am from Karnataka. I am from Bangalore, like I told you. So, ನಾನು ಕರ್ನಾಟಕದಿಂದ ಇರೋದ್ರಿಂದ by the time I retire in 20 more years, I just want to ensure that, Karnataka is again, in the next league. Already we are very advanced and everything, but there is equitable development. Karnataka andaga, there are growth engines like Bangalore, Mysore, etc., where there are industries which is driving the growth. My only dream about, right now is that by the time I retire, I want to, feel that inequalities that are there, in different parts of Karnataka, adella kadme agbeku. Every part of Karnataka should get developed, not just the metro cities. A value your family taught you? My family taught me hard work. Nothing was easy growing up. It's not that we could wake up whenever we want to. We used to do housework also. So we learnt a lot from our parents because they were also working hard. Both of them were working. So me and my sister also, we learned that. So my family has taught me the value of hard work. Thank you, ma'am. Ma'am, your favorite color? I think I like all the colors. Okay, this is a very difficult question to answer. It depends. I like all colors, but more I like green and black. Ma'am, your favorite movie? Favorite movie? No, I can't tell. I mean, again, there is no single favorite movie. There is no single favorite. I like a lot of movies. One food you can eat every day? One food? Yes. I think I can have coffee all the time. And I like bisibelebath very much. I can have it every day. A place you visit when you need peace? I think home is where all the peace is. How much ever stressed you are, once you go home and see your mother or, in my case, my child, that is what. So for me, I find peace at home. Going home itself is the best thing. Ma'am, your favorite sport? Sport? To watch or to play? Ma'am, to play. To play? Okay, I used to play a lot of sports. Right now you may think that, okay, this madam won't play sports, but I was very athletic. So to play, it was running. I used to run a lot. I have to get back into it. Last 3 years I have not done anything. But I used to love running. I used to run half marathons and 10K. So that is my favorite. Thank you, ma'am. Ma'am, what is your favorite subject when you are in school? My favorite subject was always literature. ನಿಮಗೆಲ್ಲ ಮ್ಯಾಥ್ಸ್ ಇಷ್ಟ ಅನ್ಸುತ್ತೆ. I like maths and science, but more than everything I used to love English literature and even ಕನ್ನಡ literature. ಕನ್ನಡ ನಾನು 7th ತನಕ ಓದಿದ್ದು, ಅದಾದ್ಮೇಲಿಂದ 3rd language ಇತ್ತು ಅಷ್ಟೇ. Then I had Sanskrit. So I like languages more, literature more, any language. Ma'am, your favorite actor? My favorite actor, again I can't comment on one actor. I like many actors. Depends on the movie and the storyline. ಅವರು ನೋಡಕ್ಕೆ ಚೆನ್ನಾಗಿದ್ದಾರೆ. Oh, my favorite actor was always Hrithik Roshan, even now. Yeah.
Ma'am, how did you prepare for your IAS interview? ಸೊ ಇಂಟರ್ವ್ಯೂ ಪ್ರಿಪೇರ್ ಅಂತ ಸೆಪರೇಟ್ ಇರಲಿಲ್ಲ. ದಿಸ್ ಇಸ್ ಅ 3 phase ಪ್ರಾಸೆಸ್ ಅಲ್ವಾ. UPSC-ನಲ್ಲಿ ಫಸ್ಟು ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ಮತ್ತು ಮೇನ್ಸು ಇಂಟರ್ವ್ಯೂ. ಸೊ ಕಾಂಪ್ರಹೆನ್ಸಿವ್ಲಿನೇ ಪ್ರಿಪೇರ್ ಆಗಬೇಕು. ಇಂಟರ್ವ್ಯೂಗೆ ಮಾಕ್ ಇಂಟರ್ವ್ಯೂ ಅಂತ ಕಂಡಕ್ಟ್ ಮಾಡ್ತಾರೆ. ಡೆಲ್ಲಿನಲ್ಲಿ ಕರ್ನಾಟಕ ಭವನ್ ಅಂತ ಇದೆ. ಸೊ ಡೆಲ್ಲಿ ಕನ್ನಡ ಸಂಘ ಅಂತಿದೆ, ಅವರು ಫ್ರೀಯಾಗಿ ಮಾಕ್ ಇಂಟರ್ವ್ಯೂಸ್ ಅಂದರೆ ಪ್ರಾಕ್ಟೀಸ್ ಇಂಟರ್ವ್ಯೂಸ್ ಆರ್ಗನೈಸ್ ಮಾಡ್ತಾರೆ. So lot of reading, lot of watching YouTube videos on how to prepare for interview and attending mock interviews. That is how I prepared. Ma'am, your favorite song? Song, again there are many songs. Adenge helakagutte one song favorite anta. Okay, I like patriotic songs for some reason. With that marching beats and everything. ಒಂದು ಬೋಸ್ ದ ಸೂಪರ್ ಹೀರೋ ಅಂತನೋ ಏನೋ ಒಂದು ಹಿಂದಿ ಮೂವಿ ಬಂದಿತ್ತು, ಅದು ಸ್ವಲ್ಪ ಮಿಲಿಟರಿ ಬ್ಯಾಂಡ್ ಮ್ಯೂಸಿಕ್ ಜಾಸ್ತಿ ಇಷ್ಟ ಆಗುತ್ತೆ ನನಗೆ. ಎನಿ ಮೂವಿ ದಟ್ ಹ್ಯಾಸ್ ಪೇಟ್ರಿಯಾಟಿಕ್ ಸಾಂಗ್ಸ್ ಐ ಲೈಕ್. Thank you, ma'am. Thank you. Ma'am, what is your favorite indoor game? My favorite indoor game, my hated indoor game, shall I say first? That is chess. When I like other people playing chess, but I hate playing chess. It's so mentally, stressful. Whenever I go back home after a long day, I'll be very tired, and my son will bring that chess and keep saying, let's play. I'm like, I just don't have the mental energy. So I like other people playing chess. Personally, I indoor game favorite nandandre carrom board. Carrom board I like a lot. Ma'am, what is your favorite outdoor game? Outdoor game, I love badminton. I like playing badminton. Ma'am, what is your favorite animal? My favorite animal is human being, I think. Okay, dog. I like dogs more than cats. Ma'am, who is your best friend? I have a lot of close friends and best friends, so I hope they don't feel bad if I tell one name. So my oldest friend is a friend called Sanjukta Ghosh. She's from Bengal. She lives in Dehradun. So we are college friends from early on. So of course we are still in touch. So she's my oldest and best friend. But I have a lot of close friends after that also. And what is your dream after DC? After? DC. After DC there is no dream. Wherever there is other work to be done. DC is one of the posts that we hold. After that also at the state level ಬೇರೆ ಕೆಲಸ ಇರುತ್ತೆ. ಸೊ ಡ್ರೀಮ್ ಏನಿಲ್ಲ, whatever post the government gives you should do it properly ಅಷ್ಟೇ. ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕಂತಿಲ್ಲ. One good thing about IAS is that any post that you go into, you can perform. Nothing is big post, small post. So wherever I am going next after getting transferred from here, I want to work well. That's all. I have no other thing. Thank you, ma'am. Ma'am, if not an IAS officer, what career would you have chosen? So I would have chosen to become a professor, like I already told you. I didn't want to get into the corporate sector. If not this, I wanted to teach because I love interacting with young people, and I feel that always there is that buzz and energy instead of sitting in front of a computer full day interacting with youngsters. So nanu IAS join agilla andre I would have been maybe your professor in college. Ma'am, one message to all students of today. Of Students of today. Students of today, like I told you multiple times, I think I told you, be honest, be kind, be compassionate, be hardworking, and please take care of your parents also. Don't abandon your parents. I see a lot of not children like you, grown up adults, parents do everything to them and they abandon their parents when they grow old. We should not do that alva. Parents irbodu, ನಿಮ್ಮ spouse's parents irbodu, ನಿಮ್ಮ parents irbodu, whether it is a boy or a girl, son or daughter, everybody should take care. So my advice is that be kind to society, mainly your family. ಈಗೆಲ್ಲ ಡಿಪೆಂಡೆಂಟ್ ಆಗಿದ್ದಾಗ ರೆಸ್ಪೆಕ್ಟ್ ಕೊಡೋದು ಬೇರೆ, ಆಮೇಲೆ ಯು ಶುಡ್ ಆಲ್ಸೋ ಟೇಕ್ ಕೇರ್. You should not kind of ill-treat parents and abandon them. So that is one advice I can. Do you believe every student can become successful? Every student Can become successful. Definitely, every student can definitely become successful, and you can't define success only in marks. Some child may score 100%, 99 and all. Some student may be very good at sports, some student may be good at something, alva. So again, you can't define success. So whatever that child can do best, definitely they can do. So every child in that way can definitely be successful. Ma'am, do you enjoy visiting schools? Oh, I love visiting schools. If given opportunity, every day I'll only be in schools instead of being in office.
But yeah, I love visiting schools, and this interaction also, I think my team, they were planning for the last 1 month, something they were telling, you have to come. So I was very excited. So I'm very happy and thankful to them that I'm taking time, that too on a Monday Monday morning, which is very hectic generally, to sit and chat with all of you kids. Thank you, ma'am. Thank you. Ma'am, how did you face IAS interview confidently? Interview. Yes. So first of all, yeah, you have to be prepared, and secondly, like I told you, bari interview ge anta prepare agalla. It is all your life experiences in one go. Interview nalli prelims and mains, they would have tested your knowledge, alva? Nimge knowledge idya anta test madirtare. Interview nalli whether you have the right mindset and attitude. How is your personality? Will you be able to lead a team? Are you positive? Are you constructive? Are you only telling problems, or are you solution oriented person? Do you have the tough mindset to be in this role anta check ಮಾಡ್ತಾರೆ. So accordingly, I think we prepared accordingly, and prepare ಆಗಕ್ಕೆ ಆಗೋದಿಲ್ಲ. You should be that person, alva? Prepare ಆಗಿ you can't go and fake it in one thing. So yeah, I think your whole life is generally a preparation. How you are growing up, what is your personality type and all that. So that way, specific ಆಗಿ ಏನಿಲ್ಲ. Ma'am, how did you handle the COVID-19 situation in Mysore? So COVID-19 situation was obviously a very bad situation. I think you were all very small. You were there? Oh, you were there, okay. You were in 4th standard alla, nimage ನೆನಪಿದ್ಯಾ? ಕೋವಿಡ್ ನಲ್ಲಿ ಮಾಸ್ಕ್ ಎಲ್ಲ ಹಾಕೋತಾ ಇದ್ರಾ? Okay. So COVID situation, 2 waves of COVID were there, no? During first wave I was in state headquarter. So state nalli iddaga we had this one central state team. I was part of that team, wherein we were coordinating with civil society groups and CSR organizations, and we were kind of coordinating the effort. ಇಷ್ಟೊಂದು ಬೇಡಿಕೆಗಳು ನೀಡ್ಸ್ ಇತ್ತು. ಕೋವಿಡ್ ಫಸ್ಟ್ ವೇವ್ ನಲ್ಲಿ ಏನಿತ್ತು, ಎಷ್ಟೊಂದು ಜನಕ್ಕೆ ಊಟನೇ ಸಿಗ್ತಿರ್ಲಿಲ್ಲ, ಸಡನ್ಲಿ ಎಲ್ಲ ಬಂದಾಗೋಯ್ತು ಅಲ್ವಾ. ಮತ್ತೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಇರಲಿಲ್ಲ, ಮೆಡಿಸಿನ್ಸ್, ಬೇಸಿಕ್ ಮೆಡಿಸಿನ್ಸ್ ಇರಲಿಲ್ಲ, ಊಟಗಳಿರಲಿಲ್ಲ, ಗ್ರೇನ್ಸ್ ಇರಲಿಲ್ಲ. ಸೊ ಫುಡ್ ಕಿಟ್ಸ್ ಎಲ್ಲ ನಾವೆಲ್ಲ ಕಡೆ ಕೊಡ್ತಾ ಇದ್ವಿ. ಸೊ ಫಸ್ಟ್ ವೇವ್ ನಲ್ಲಿ ಐ ವಾಸ್ ಪಾರ್ಟ್ ಆಫ್ ದ ಟೀಮ್ ವಿಚ್ ವಿ ವರ್ ಕೋಆರ್ಡಿನೇಟಿಂಗ್ ಥ್ರೂ ಔಟ್ ದ ಸ್ಟೇಟ್. ಅದರಲ್ಲಿ ನಾವು ಕರ್ನಾಟಕ ಫೈಟ್ಸ್ ಕರೋನಾ ಅಂತಾನೆ ಒಂದು ವೆಬ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ ವೆರಿ ಶಾರ್ಟ್ ಟೈಮ್ ನಲ್ಲಿ. ಸೊ ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಒನ್ ಪ್ಲೇಸ್ ದೇ ವರ್ ಲಿಸ್ಟಿಂಗ್ ವಾಟ್ ಎವರ್ ಪೀಪಲ್ are offering, they were also putting it on it so that we could match online only and ensure that the right requirement reaches the right person in a short span of time. Second wave of COVID was even more very intense. I was Mysore City Corporation Commissioner. So there also city-wide we took a lot of effort to ensure that beds are available for the patient, oxygen is available. City limit al matra nandu jurisdiction ittu, not for the entire district. We had 3 assembly constituencies in the city, so we were successful in bringing down the intensity and of the COVID situation in Mysore city. So namdu fast age ನಾವು ಕಂಟ್ರೋಲ್ ಮಾಡಕ್ಕೆ, ರೆಗ್ಯುಲೇಟ್ ಮಾಡಕ್ಕೆ, ಹ್ಯಾಂಡಲ್ ಮಾಡಕ್ಕೆ ಆಯಿತು. Of course it was not like a one person's job. Not just officers and staff, but also lot of citizens, volunteers, citizens groups, doctors, nurses. Ireland ಇಂದ ಎಷ್ಟೊಂದು ಜನ ಕರ್ನಾಟಕದಿಂದ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ಗೆಲ್ಲ ಹೋಗಿ ಡಾಕ್ಟರ್ಸ್ ಆಗಿರೋರು, they reached out saying that can we help in some way. Then we had this tele counseling because everybody could not go to hospital, they were overburdened. So ಯಾರಿಗಾದ್ರೂ symptoms ಇದ್ರೆ immediately we had set up a call center where we had given slots. So ಐರ್ಲೆಂಡ್ ಅಲ್ಲಿ ಇರೋ ಡಾಕ್ಟರ್ಸ್ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಸಿಂಪ್ಟಮ್ಸ್ ನೋಡಿ ವೆದರ್ ಅವ್ರಿಗೆ ಬರೀ ಮೆಡಿಸಿನ್ ಕೊಡಬೇಕಾ ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾ ಫಸ್ಟ್ ಚೆಕ್ ಆದಮೇಲೆ ದೆನ್ ವಿ ಕುಡ್ ಟೇಕ್ ದೆಮ್ ಅಂಡ್ ಹ್ಯಾಂಡಲ್ ದ ರೆಸ್ಟ್. ಸೊ ಆ ರೀತಿ ತುಂಬಾನೇ ಒಂದು ಸಿಸ್ಟಮ್ಸ್ನ ವಿ ಪುಟ್ ಇಟ್ ಇನ್ ಪ್ಲೇಸ್. So it was very intense. Hardly we slept or ate or whatever. We had forgotten what is day or what is night. Constantly we were working, but it was good. It was a good experience. Yeah. Ma'am, how did you handle the illegal sand mafia issue in Udupi? That and all, who told you? Very smartly researched. So basically, this sand issue is there not just in Karnataka, everywhere. Iga mane kattodike construction boom is going on. So freshwater sand is very very important. You can't use marine sand. Sea water, the ocean ಮತ್ತೆ ಸಮುದ್ರದಲ್ಲಿರೋ ನೀರು ಉಪ್ಪಿರುತ್ತಲ್ಲ, ಇದು ಮರಳು ಅಂದ್ಬಿಟ್ಟು ಅದನ್ನ ಕನ್ಸ್ಟ್ರಕ್ಷನ್ಗೆ ಬಳಸೋದಿಲ್ಲ. ಈಗೆಲ್ಲ ಸ್ಯಾಂಡ್ ಎಲ್ಲ ಬಂದಿದೆ. ಈಗ ರಿವರ್ ಸ್ಯಾಂಡು ತುಂಬಾ ಬೆಲೆ ಇರೋದ್ರಿಂದ ಯಾವಾಗ ನೋಡಿದ್ರು ಇಲ್ಲಿಗಲ್ ಆಗಿ ರಾತ್ರಿ ಹೊತ್ತಿನಲ್ಲಿ ಅದನ್ನು ಅಲ್ಲಿ 5 ರಿವರ್ಸ್ ಬಂದ್ಬಿಟ್ಟು ಅರೇಬಿಯನ್ ಸೀ ಜಾಯಿನ್ ಆಗ್ತಾ ಇತ್ತು ಕುಂದಾಪುರ. ಐ ವಾಸ್ ಪೋಸ್ಟೆಡ್ ಇನ್ ಕುಂದಾಪುರ ವೆನ್ ಐ ವಾಸ್ ಪೋಸ್ಟೆಡ್ ಇನ್ ಉಡುಪಿ. ಸೊ ನೈಟ್ ಅಂಡ್ ಆಲ್ ದೇ ಯೂಸ್ ಟು ಕೈಂಡ್ ಆಫ್ ಬ್ರಿಂಗ್ ಸಮ್ ಲೇಬರ್ ಫ್ರಮ್ ಔಟ್ಸೈಡ್ ದ ಸ್ಟೇಟ್ ಅಂಡ್ ಸೀಕ್ರೆಟ್ಲಿ ದೇ ಯೂಸ್ ಟು ಕೀಪ್ ರಿಮೂವಿಂಗ್ ಸ್ಯಾಂಡ್ ಅಂಡ್ ಎವ್ರಿಥಿಂಗ್. But it is a natural resource, no? Without any this thing we have to protect. So yeah, we used to go on surprise raids ಹೋಗ್ತಾ ಇದ್ವಿ ರಾತ್ರಿ ಎಲ್ಲ. So it was very exciting.
ಮೂವಿನಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ರಾತ್ರಿ ಹೊತ್ತೆಲ್ಲ ರೈಡೆಲ್ಲ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಪೀಪಲ್ ಯೂಸ್ ಟು ಸಡನ್ಲಿ ಸಮ್ laborers used to be there, they used to run away, used to arrest people, we used to book cases and everything, seize whatever they had illegally done and all that. So definitely it was a kind of nice experience to ensure law and order. So it's a good thing. Ma'am, a leader you admire the most. A leader you admire the most. Leader? Leader I admire the most. Yeah, I mean the compassion of Mother Teresa. In sports, Mary Kom. You know, world leaders are there. So many world leaders are there in our country. So mainly good communication iruvantavu, leaders who spoke very well, like Mahatma Gandhi, Nelson Mandela, and all these people who spoke very well. Martin Luther King Jr. Okay, ಇಂಡಿಯಾದಲ್ಲೂ ತುಂಬ ಜನ ಇದ್ದಾರೆ. I can't specify one person. Anybody who communicates their vision very clearly so that the people kind of get awakened. So I really admire such people and I listen to such people's speeches. What is the one habit that made you successful? Okay, success is something which we have to keep redefining. Just because you get into UPSC doesn't mean that immediately you're successful. On a daily basis we have to do. So one habit andre, I think I take interest in people and I take interest, curiosity, like I really mentioned. ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. If you want to know, okay, what is it ಅಂತ ಕ್ಯೂರಿಯಸ್ ಆದರೆ ಅಟ್ಲೀಸ್ಟ್ ಈಗ ನಾನು ಹೇಳಿದಂಗೆ ಎನ್ಸೈಕ್ಲೋಪೀಡಿಯಾ ಎಲ್ಲ ಹುಡ್ಕಂಗಿಲ್ಲ, ಫೋನಲ್ಲಿ ನೋಡ್ತೀವಿ. ಸೊ ಐ ಥಿಂಕ್ ಅಬ್ಸರ್ವೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್. You have to be very good at identifying visual cues. A lot of people come to me, so we have to quickly understand what they want, what is their agenda and everything. So you have to observe people and be curious about people, and most important thing is you have to listen. ಈಗ ನೀವು ಪ್ರಶ್ನೆ ಕೇಳೋದು ಕೇಳಿಸ್ಕೊಂಡ್ರೆ ಮಾತ್ರ ನಾನು ಕರೆಕ್ಟಾಗಿ ಉತ್ತರ ಕೊಡೋಕ್ಕಾಗತ್ತೆ. So many of us, what we think, we start speaking all the time because we get the platform to speak. So consciously, so many times in meeting also, I check myself. Otherwise, I keep talking anta heli. When other people talk, we have to listen and we have to create a conducive environment. ನಾವು ಒಂಥರ ಹಾರ್ಶ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಎಲ್ಲರಿಗೂ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ಪೀಪಲ್ ವೋಂಟ್ ಟಾಕ್. ದೇ ವಿಲ್ ಬಿ ಲೈಕ್ ಓಕೆ ಫೈನ್, ಏನಕ್ಕೆ ನಾವು ಮಾತಾಡೋದು ಅಂತ. ಸೊ ವಿ ಹ್ಯಾವ್ ಟು ಲಿಸನ್ ಅಂಡ್ ವಿ ಹ್ಯಾವ್ ಟು ಕ್ರಿಯೇಟ್ ಅ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಫಾರ್ ಅದರ್ ಪೀಪಲ್ ಟು ಶೇರ್ ದೇರ್ ಐಡಿಯಾಸ್, ಓಪನ್ ಅಪ್. ನಾವು ಕಲ್ತ್ಕೋಬೇಕು, ಬರೀ ಮಾತಾಡ್ತಾ ಇದ್ರೆ ಆಗಲ್ಲ. ವಿ ಹ್ಯಾವ್ ಟು ಲಿಸನ್ ಟು ಅದರ್ ಪೀಪಲ್. Thank you, ma'am. Ma'am, strict teacher or friendly teacher, who helped you? All kinds of teachers help. Same teacher used to be strict when required, very friendly when required. Like I told you, my class teacher in class 9. So I think I like friendly teachers more. I mean, I have not taken much beatings or anything. I was actually a good student. So ನನಗೇನು ಜಾಸ್ತಿ ಅವರು ಬೈತಾ ಇರಲಿಲ್ಲ. But yeah, I mean, teachers should be both, like mother. So mother also, sometimes they have to be loving, sometimes they have to be strict. Mother and father also, of course. So like that. So I like both teachers, mainly good teachers. I mean, not scolding teachers. Ma'am, if you could give one superpower to students, what would it be? Okay, if I could give superpower, Yes, ma'am. I would make all of them to stick to their phones less and enjoy reading books more. ಅಲ್ವಾ? ಈಗ ಏನಾಗತ್ತೆ, ಮೊದಲೆಲ್ಲ ಏನಾಗ್ತಿತ್ತು, ನಾವು ನಾವೆಲ್ಲು ಬುಕ್ಕೆಲ್ಲ ಓದ್ತಿದ್ವಲ್ಲ, ಆವಾಗ ವಿ ಯೂಸ್ ಟು ಇಮ್ಯಾಜಿನ್, ಏನೋ ಯಾವುದೋ ಒಂದು ಒಳ್ಳೆ ಬುಕ್ ಓದ್ತೀವಿ, ಫಿಕ್ಷನ್ ಓದ್ತೀವಿ ಅಂದ್ಕೊಳ್ಳಿ, ನಾವೆಲ್ ಓದ್ತೀವಿ. ಅವಾಗ ಅದರಲ್ಲಿ ಏನಾಗುತ್ತೆ, ಅದರಲ್ಲಿ ಒಂದು ಸ್ಟೋರಿ ಇರುತ್ತೆ ಯಾರ ಬಗ್ಗೆನೋ, ಅದರಲ್ಲಿ ಒಂದು ವರ್ಲ್ಡ್ ಇರುತ್ತೆ, ಕಲ್ಚರ್ ಇರುತ್ತೆ, ಲ್ಯಾಂಗ್ವೇಜ್ ಇರುತ್ತೆ. ವಿ ಯೂಸ್ ಟು ಹ್ಯಾವ್ ದಟ್ ಇನ್ ಆರ್ ಇಮ್ಯಾಜಿನೇಷನ್. ಈಗ ಎವ್ರಿಥಿಂಗ್ ಇಸ್ ಬಿಕಮ್ ವೆರಿ ವಿಜುವಲ್ ಅಲ್ವಾ? ಇಮ್ಯಾಜಿನೇಟಿವ್ ಪವರೇ ಹೋಗ್ತಾ ಇದೆ ಪ್ರತಿಯೊಂದು ಕೂಡ. ಈಗ ಇಲ್ಲ ಅನಿಮೆ ಇರುತ್ತೆ, ಇಲ್ಲ ಅನಿಮೇಷನ್ನು, ಇಲ್ಲ ಅಂದರೆ ಇದು ಮಾಡಿ AI ನಲ್ಲಿ ಎಲ್ಲ ಕ್ರಿಯೇಟ್ ಮಾಡಿ, ಐ ಥಿಂಕ್ ವಿ ಆರ್ ಲೂಸಿಂಗ್ ಔಟ್ ಆನ್ ದಟ್. ಸೊ ಒಂದು ಸೂಪರ್ ಪವರ್ ಇದ್ದರೆ I think I should just want children to be more curious and imaginative and talk to each other more than keep constantly looking and devices. ಸೊ ಆ ಡಿವೈಸ್ನಾಗ ತೆಗೆದು ಬಿಡ್ತೀನಿ ಸೂಪರ್ ಪವರ್ ಇದ್ದರೆ. ದೊಡ್ಡವರಾದ್ಮೇಲೆ ಡಿವೈಸ್ ನೋಡಿ, ಅಲ್ಲಿ ತನಕ ಮಕ್ಕಳಾಗಿರಿ, ಬೇರೆ ಹ್ಯೂಮನ್ ಬೀಯಿಂಗ್ಸ್ ಜೊತೆಗೆ ಮಾತಾಡಿ ಅಂತ ನನಗೆ ಹೇಳ್ತೀನಿ ಅಷ್ಟೇ. Ma'am, one thing that you learn from children. I learn from children to be happy, to get up every time you fall down. Babies, no? So what is special about babies? Suddenly one day only they won't stand up. They'll constantly learn to first turn, then just raise their head and everything without support. Then one day they'll somehow sit. One day they will just try to stand, then they will stand with support, then they'll stand without support, then one day slowly they'll walk. And every time they fall, what they do?
ದೇ ವಿಲ್ ಕ್ರೈ ಅಂಡ್ ಬಿ ಲೈಕ್ ದಟ್ ಓನ್ಲಿ? ನೋ. ಈಗೇನು ದೇ ವಿಲ್ ಗೆಟ್ ಅಪ್. ಎಷ್ಟು ಸತಿನೋ ಬೇಡ ಅಂದ್ರೂ ಅವ್ರವರೇ ಕಲ್ತ್ಕೊಳ್ತಾರಲ್ಲ. ಸೊ ಚಿಲ್ಡ್ರನ್ ಆರ್ ವೆರಿ ರೆಸಿಲಿಯಂಟ್. ಆಮೇಲೆ ಎಷ್ಟೇ ಬೇಜಾರಾದ್ರೂ ಕೂಡ ಮಕ್ಳೇನು ಮಾಡ್ತಾರೆ, ಆ ಟೈಮ್ನಲ್ಲಿ ಅಳ್ಬೋದು, ಬೇಜಾರಾಗ್ಬೋದು, ಆಮೇಲೆ ಮತ್ತೆ ಏನಾದರೂ ಮತ್ತೆ ಖುಷಿಯಾಗಿರ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಅದನ್ನೆಲ್ಲ ಮರ್ತ್ಬಿಟ್ಟು ಮತ್ತೆ ಖುಷಿಯಾಗಿರ್ತಾರೆ. ಯಾರೋ ಫ್ರೆಂಡ್ ಜೊತೆ ಜಗಳ ಆಡಿದ್ರೆ ಒಂದಿನ ಜಗಳ ಆಡ್ತಾರೆ, ಅದಾದ್ಮೇಲೆ ಕಾಂಪ್ರಮೈಸ್ ಆಗಿ ಫ್ರೆಂಡ್ಸ್ ಆಗಿಬಿಡ್ತಾರೆ. ಸೊ ದೊಡ್ಡವರು ಅದೇ ಥರ ಇರಬೇಕು. ಎಲ್ಲ ದ್ವೇಷ ಅದು ಇದು ಈಗೋ ಅಂತ ಇಟ್ಕೊಳ್ಳೋ ಬದಲು ವಿ ಮೇ ಹ್ಯಾವ್ ಡಿಫ್ರೆನ್ಸಸ್ ಬಟ್ ಟುಮಾರೋ ಅಟ್ ದ ಎಂಡ್ ಆಫ್ ದ ಡೇ ವಿ ಆರ್ ಟುಗೆದರ್ ಅಂತ. ಮಕ್ಳಿಗೆ ಹೆಂಗೆ ಒಳ್ಳೆ ಬುದ್ಧಿ ಇದೆಯೋ ದೊಡ್ಡವರಾದ್ಮೇಲೂ ಅದೇ ಒಳ್ಳೆ ಬುದ್ಧಿ ಕಂಟಿನ್ಯೂ ಆದರೆ ಐ ಥಿಂಕ್ ದ ವರ್ಲ್ಡ್ ವಿಲ್ ಬಿ ಅ ಬೆಟರ್ ಪ್ಲೇಸ್. Thank you, ma'am. Ma'am, our government school students are talented. They are supremely talented. They are no less than any other students. Like I already told, students are talented. Government school students are on par with everybody. There is nothing wrong with them. Only thing is that they should get access to resources, good quality education. Ma'am, do you love your job? Oh, I love my job. So more than a career, I'll address it as a calling. Andre ಒಂದು passion anta. So I'm so privileged and I feel very blessed to be in this job. Ma'am, did Chamarajanagar become a model district? I think everybody is trying to make it as a model district. Definitely with your help we can make it a model district. Yes, ma'am. Thank you. Good morning, ma'am. Morning. What should we do to respect our constitution? So respecting constitution doesn't mean we have to keep screaming about constitution. We have to understand the constitution and live the values that are enshrined there, ಅಲ್ವಾ? ಸುಮ್ಮನೆ ನಾವು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡ್ತೀವಿ ಅಂದ್ರೆ ಆಗಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಏನೇನೋ ಧ್ಯೇಯೋದ್ದೇಶಗಳಿದೆ ಅಂದರೆ ನಾವು ಪೀಸ್ಫುಲ್ ಆಗಿರಬೇಕು, ನಾವು ಯುನೈಟೆಡ್ ಆಗಿರಬೇಕು, ಅಲ್ವಾ? ವಿ ಶುಡ್ ಲೆಟ್ ಎವ್ರಿಬಡಿ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ರಿಲಿಜಿಯಸ್ ಈಕ್ವಾಲಿಟಿ ಇದೆ, ಜೆಂಡರ್ ಈಕ್ವಾಲಿಟಿ ಇದೆ, ಸೋಷಿಯಲ್ ಈಕ್ವಾಲಿಟಿ ಇದೆ. ಸೊ ಆ ಮೆಸೇಜ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಲ್ಲರೂ ಒಂದೇ, ಎಲ್ಲರೂ ಈಕ್ವಲ್ ಅಂತ ಇದ್ದಾಗ ಡೆಫಿನೆಟ್ಲಿ ಅಲ್ವಾ, ಯಾರೋ ಮೇಲೂ ಕೀಳು ಇಲ್ಲ. ಅದೇ ರೀತಿ ಸಮಾಜದಲ್ಲೂ ಕೂಡ ನೀವು ನಿಮ್ಮ ಫ್ಯಾಮಿಲೀಸ್ನಲ್ಲಿ ಅವರು ಆ ಕಾಸ್ಟು, ಅವರು ಆ ಕಮ್ಯುನಿಟಿ ಅಂತ ಹೇಳ್ತಾ ಇದ್ರು, ನೀವು ದಯವಿಟ್ಟು ಎಲ್ಲರೂ ಇಂಡಿಯನ್ಸ್ ಒಂದೇನೆ ಅಲ್ವಾ? ಅವರು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಕಮ್ಯುನಿಟಿ ಯಾವುದೇ ಇರ್ಬೋದು, ಮನುಷ್ಯರೇ, ಡಸಂಟ್ ಮ್ಯಾಟರ್. ದೇರ್ ಆರ್ ಓನ್ಲಿ ಟೂ ಕೈಂಡ್ಸ್ ಆಫ್ ಪೀಪಲ್, ಗುಡ್ ಪೀಪಲ್ ಆ್ಯಂಡ್ ಬ್ಯಾಡ್ ಪೀಪಲ್. ದೇರ್ ಇಸ್ ನೋ ಅದರ್ ಥರ್ಡ್ ಕ್ಯಾಟಗರಿ. ಸೊ ಆ ರೀತಿ ಈಕ್ವಾಲಿಟಿನ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವಾಟ್ ದೆನ್ ಯು ವಿಲ್ ಬಿ ರೆಸ್ಪೆಕ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್. Thank you, ma'am. Thank you. Ma'am, in which sector would you like to contribute more? So I like to contribute in the development sector, overall development, and like I already mentioned, education and healthcare. I want to contribute more. Thank you, ma'am. Ma'am, how can a student overcome his fear of failure? How can a student Overcome his fear of failure. get over okay. Fear of failure? Okay. Fear of failure is preparation, like I already told you. You have to have the right mindset. And ಏನು ಪಾಠ ಓದದೆ ಎಕ್ಸಾಮಲ್ಲಿ ಹೋಗ್ಬಿಟ್ಟು ಫೇಲ್ ಆದರೆ ಏನು ಮಾಡೋಕ್ಕಾಗತ್ತೆ? ಯಾರು ಹೆಲ್ಪ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಫೇಲ್ಯೂರ್ ಆಗಬಾರ್ದು ಅಂದರೆ ಯು ಶುಡ್ ಹ್ಯಾವ್ ಅ ಮೈಂಡ್ ಸೆಟ್ ದಟ್ ಯು ಶುಡ್ ನಾಟ್ ಫೇಲ್. ಸೊ ಯು ಶುಡ್ ಪ್ರಿಪೇರ್, ಯು ಶುಡ್ ಪುಟ್ ಇನ್ ಸಮ್ ವರ್ಕ್. ಸೊ ಪ್ರಿಪ್ರೇಷನ್ ಆಗಿದ್ರೆ ಫೇಲ್ಯೂರ್ ಆಗಲ್ಲ. ಪ್ರಿಪ್ರೇಷನ್ ಆಗಿಲ್ಲ ಅಂದರೆ ಫೇಲ್ಯೂರ್ ಆಗುತ್ತೆ. ಗಾಡ್ ಹೆಲ್ಪ್ಸ್ ದೆಮ್ ಹೂ ಹೆಲ್ಪ್ಸ್ ದೆಮ್ ಸೆಲ್ಸ್ ಅಲ್ಲ. ಸೊ ನೀವು ಅದನ್ನು ಮೊದಲಿಂದನೇ ತೊಗೊಂಡು ಪ್ಲ್ಯಾನ್ಡ್ ಆಗಿ ಮಾಡಬೇಕು. ಇಲ್ಲ ಅಂದರೆ ಫೇಲ್ಯೂರ್ ವಿಲ್ ಬಿ ಡೆಫಿನೆಟ್. Thank you, ma'am. Ma'am, what is the value of kindness? Value of? Kindness. Kindness is the most important thing that the world is lacking right now. ಅಲ್ವಾ? ಈಗ ಎಷ್ಟೊಂದು ವಾರ್ಸ್ ಆಗ್ತಾ ಇದೆ. ಎಂಡ್ ಆಫ್ ದ ಡೇ ಎವ್ರಿಬಡಿ ಇಸ್ ಜಸ್ಟ್ ಟ್ರೈಂಗ್ ಟು ಲಿವ್ ಅ ಗುಡ್ ಲೈಫ್. ಏನು ಮಾಡ್ತಾರೆ? ಎಲ್ಲರಿಗೂ ಏನು ಬೇಕು? ಅವರು ನೆಮ್ಮದಿಯಾಗಿರಬೇಕು, ಒಂದು ಜಾಬ್ ಇರಬೇಕು, ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಊಟ ಬಟ್ಟೆ ಇರಬೇಕು, ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಆಗಿ ಸಕ್ಸಸ್ಫುಲ್ ಆಗಬೇಕು ಅಂತ. ದಟ್ ಈಸ್ ನಾರ್ಮಲ್ human emotion across the world. So right now that is what you were asking. What was the question? What is kindness. That is why kindness and compassion are very important, and people like you should be kind to each other. Avag matra, like I already told you, help each other, be kind to each other. It is the most important trait. It can't be bought with money. It is a culture that I think all of us should there are amendments happened to our constitution. What are the criteria for amendments? Criteria for amendments to the constitution ಈಗ ಶಾರ್ಟ್ಲಿ ಆಗಿಲ್ಲ. ಸೊ ಡೆಫಿನೆಟ್ಲಿ ದೇರ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ ಅಲ್ವಾ? ಅದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ ದ ಲ್ಯಾಂಡ್ ಏನಿರುತ್ತೆ, 2 houses ಆಫ್ ದ ಲೆಜಿಸ್ಲೇಚರ್ ಆಫ್ ದ ಪಾರ್ಲಿಮೆಂಟ್ ಏನಿದೆ ಅಲ್ಲಿ ಆಗತ್ತೆ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೊಸೀಜರ್.
ಅದ್ರ ಪ್ರಕಾರ ಆಗುತ್ತೆ. Thank you, ma'am. ಓಕೆ. Ma'am, in an election, if a woman is elected, her husband or her side relatives will interfere in administrative issues. Is it good for democracy? It is definitely bad for democracy and it should never be encouraged. Mainly, as you know, Gram Panchayats, you have heard of Gram Panchayats, no? So Gram Panchayats, there is 50% reservation for women. Gram Panchayatiralli, imagine there are 24 members, 12 will be men, 12 will be women minimum. ಯಾಕಂದರೆ 50% women ಇರಬೇಕು ಅಂತ ರೆಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಅದಾದರೂ ಕೂಡ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಎಲ್ಲ ಮೊದಲಿಂದನೂ ನೀವೇ ಹೇಳ್ದಂಗೆ ರೂರಲ್ ವಿಮೆನ್ನು ಅವರು ಇಲಿಟ್ರೇಟ್ ಇರ್ಬೋದು ಅಥವಾ ಲಿಟ್ರೇಟ್ ಇದ್ರೂ ಪೇಟ್ರಿಯಾರ್ಕಲ್ ಸೊಸೈಟಿನಲ್ಲಿ, ಅಂದರೆ ಪುರುಷ ಪ್ರಧಾನ ಏನೋ ಸೊಸೈಟಿ ಇದೆ, ಅದರಲ್ಲಿ ವಿಮೆನ್ಗೆ ಜಾಸ್ತಿ ಎಂಪವರ್ಮೆಂಟ್ ಇರಲಿಲ್ಲ ಅಲ್ವಾ. ಆವಾಗ ಏನಾದ್ರೂ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಅರ್ಬನ್ ಲೋಕಲ್ ಬಾಡಿನಲ್ಲಿ ಕಾರ್ಪೊರೇಟರ್ ಆಗಿ ಅವರು ಆಯ್ಕೆ ಆದರೂ ಕೂಡ ಅವರ ಹಸ್ಬೆಂಡ್ ಇರ್ಬೋದು, ಬ್ರದರ್ ಇರ್ಬೋದು, ಫಾದರ್ ಇರ್ಬೋದು, ಅವ್ರು ಬಂದ್ಬಿಟ್ಟು ಒಂಥರ ಪ್ರಾಕ್ಸಿಯಾಗಿ ದೇ ವುಡ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸುಮ್ಮನೆ ಹೆಸರಿಗೆ ಇವರು ಗೆದ್ದಿರುವಂಥದ್ದು ಇವ್ರ ಮೆಂಬರ್ ಅಂತ, ಅದು ಚೇಂಜ್ ಆಗ್ತಾ ಇದೆ. ಅದು ಆಗಬಾರ್ದು. ಅಡ್ಮಿನಿಸ್ಟ್ರೇಷನಲ್ಲಿ ಕಡಿಮೆ ಇದೆ, ಅದು ಪೊಲಿಟಿಕಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಯಾಕಂದರೆ ಅದರಲ್ಲಿ 5-5 ವರ್ಷಕ್ಕೂ ಚೇಂಜ್ ಆಗ್ತಾರಲ್ಲ. ಅಡ್ಮಿನಿಸ್ಟ್ರೇಟಿವ್ಲಿ ಸ್ವಲ್ಪ ನಾವೇ ಓದಿ ನಾವೇ ಎಕ್ಸಾಮ್ ಕ್ಲಿಯರ್ ಮಾಡಿ ಬಂದಿರೋದ್ರಿಂದ ಅಟ್ಲೀಸ್ಟ್ ದಟ್ ಇಂಟರ್ಫಿಯರೆನ್ಸ್ ಆಫ್ ಕೋರ್ಸ್ ವಿಡ್ ನೆವರ್ ಎನ್ಕರೇಜ್. ಇಟ್ಸ್ ಲೆಸರ್. But politics, it is declining, but it is still there. But at least women are coming out right now. ನಾನು ಕೂಡ ವಿಮೆನ್ಗೆ ಪಂಚಾಯತ್ ಮೆಂಬರ್ಸ್ಗೆ ಟ್ರೈನಿಂಗ್ ಎಲ್ಲ ಮಾಡಿಸಿದ್ದೀನಿ ಸ್ಟೇಟ್ ಲೆವೆಲ್ನಲ್ಲಿ. the more they know, the more they are becoming confident and they are speaking up meetingsನಲ್ಲಿ. ಸೈಲೆಂಟ್ ಆಗಿರಬೇಕು ಅಂತಿಲ್ಲ. ಗ್ರಾಮ ಸಭೆ ಮೀಟಿಂಗ್ಸ್ ಇರುತ್ತೆ, ಜನರಲ್ ಬಾಡಿ ಮೀಟಿಂಗ್ಸ್ ಇರುತ್ತೆ, KDP ಮೀಟಿಂಗ್ಸ್ ಇರುತ್ತೆ. ಧೈರ್ಯವಾಗಿ ಮಾತಾಡಬೇಕು ಅಂತ ಹೆಣ್ಮಕ್ಳಿಗೂ ನಾವು ಎನ್ಕರೇಜ್ ಮಾಡಿದಾಗ and they are feeling more comfortable. Why? Because there are many lady officers ಅಲ್ವಾ. ನಾವು ಲೇಡಿ ಆಫೀಸರ್ಸ್ ಇದೀವಿ. ಎಷ್ಟೊಂದ್ಸತಿ ಅವ್ರಿಗೆ ನೋಡಿದಾಗ ಓ ಇವರು ಎಲ್ಲ ಮಾಡ್ತಾ ಇದಾರಲ್ಲ, ಇವ್ರು ಮಾಡ್ತಾ ಇದಾರೆ ಅಂದ್ರೆ ನಮಗೂ ಮಾಡ್ಬೋದು ಅಂತ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಡೆಫಿನೆಟ್ಲಿ ದಟ್ ಇಸ್ ನಾಟ್ ಅ ಗುಡ್ ಥಿಂಗ್ ದಟ್ ವಾಸ್ ಹ್ಯಾಪನಿಂಗ್. ಇಟ್ ಈಸ್ ರೆಡ್ಯೂಸಿಂಗ್ ಎವ್ರಿವೇರ್. Women are becoming more and more confident and more visible and also vocal. Ma'am, how will you handle this situation when it comes across you? ಈ ಥರ ಬಂದಾಗ ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಹೋಗಿರ್ತೀನಿ ಇನ್ಸ್ಪೆಕ್ಷನ್ಗೆಲ್ಲೋ, ಅವರು ಗ್ರಾಮ ಪಂಚಾಯತಿ ಮೆಂಬರ್ ಬಂದಿರಲ್ಲ, ಅವರ ಅಧ್ಯಕ್ಷರು ಅವರ ಹಸ್ಬೆಂಡು ಯಾರೋ ಬಂದಿರ್ತಾರೆ. ಆಗ ಹೇಳ್ತೀನಿ, ಇದನ್ನು ನೋಡಿಪ್ಪ ನೀವೇ ಬಂದು ಮಾತಾಡಬಾರ್ದು, ಯಾರೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ದಾರೆ ಅವ್ರು ಡೈರೆಕ್ಟ್ ಬರಬೇಕು. ಸ್ಟೇಜ್ ಮೇಲೆ ಯಾರೋ ಬಂದ್ಬಿಟ್ಟು ಅವ್ರ ಹಸ್ಬೆಂಡ್ ಎಲ್ಲ ಕೂರಿಸ್ಬಿಟ್ಟಿರ್ತಾರೆ, ಮೀಟಿಂಗಲ್ಲಿ ಕೂತ್ಬಿಟ್ಟಿರ್ತಾರೆ. ಐ ವಿಲ್ ಪೊಲೈಟ್ಲಿ ಸೇ ದಟ್ ದಿಸ್ ಇಸ್ ನಾಟ್ ರೈಟ್. ಸಿ ಯು ಫ್ಯಾಮಿಲಿ ಇಸ್ ಸೆಪರೇಟ್ ಆ್ಯಂಡ್ ದಿಸ್ ಇಸ್ ಅ ಪೋಸ್ಟ್ ದಟ್ ಯು ಅಂತ ಮೈಲ್ಡ್ಲಿ ವಿ ಎನ್ಕರೇಜ್ ಆ್ಯಂಡ್ ವಿ ಡಿಸ್ಕರೇಜ್ ಸಚ್ ಕೈಂಡ್ ಆಫ್ ಪ್ರಾಕ್ಟೀಸಸ್. Politely we do it. Thank you, ma'am. Ma'am, what programs can we take for the development of tribal peoples because they do not have much knowledge about today's technology? So not just tribals, I think it depends on rural people, citizens who are remotely situated. In Chamarajnagar obviously there are many tribals and then there are even communities which are non-tribals. So we call them forest based communities or ಸ್ವಲ್ಪ ಕಾಡಿನಲ್ಲಿ ಕಾಡನ್ಸ್ನಲ್ಲಿ ಇರುವಂಥವ್ರು. So we have taken a lot of efforts but because of forest related issues, ಯಾಕಂದರೆ ತುಂಬ ಕ್ಲಿಯರೆನ್ಸಸ್ ಎಲ್ಲ ಬೇಕಾಗುತ್ತೆ. ಫಾರೆಸ್ಟ್ ನಮ್ಮ ನೋಟಿಫೈಡ್ ಫಾರೆಸ್ಟ್ ಇರೋದ್ರಿಂದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ we have put in a lot of effort. Even now when I was coming in the car, I got information that one mobile tower in one of the areas they were not allowing forest department anta. I spoke to the DCF. So definitely tribal nalli again the same things like district priorities enide pratiyondu magu shalenalli irbeku. They should not leave school or college. Pratiyobru up to PUC ಮಕ್ಕಳು ಶಾಲೆನಲ್ಲಿ ಇದ್ರೆ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಕೂಲಿಗೆ ಹೋಗೋದಿರ್ಬೋದು, ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸು ಅವಾಯ್ಡ್ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಹೌಸಿಂಗ್, ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್, ಹೈಜೀನ್, livelihood support and education, these many priorities we have taken for tribal families. Watching phones. Ma'am, do you like watching phones? Watching phones? Yes, ma'am. Yeah, I love watching phone myself. I can't lie. Yeah, I like watching phone, I like watching YouTube video, but I watch a lot of documentaries. So ನಾನು ಜಾಸ್ತಿ ಎಂಟರ್ಟೈನ್ಮೆಂಟ್ಗಿಂತ ಐ ಲೈಕ್ ಡಾಕ್ಯುಮೆಂಟ್ರಿ. ಸೊ ಎವ್ರಿ ಡೇ ಐ ವಾಚ್ ಒನ್ ಡಾಕ್ಯುಮೆಂಟ್ರಿ ಅಬೌಟ್ ಎನಿಥಿಂಗ್ ಇನ್ ದ ವರ್ಲ್ಡ್. ಲಾಸ್ಟ್ ಡಾಕ್ಯುಮೆಂಟ್ರಿ ಐ ವಾಸ್ ವಾಚಿಂಗ್ ಅಬೌಟ್ ಮೆಕನೈಸ್ಡ್ ಅಗ್ರಿಕಲ್ಚರ್ ಇನ್ ಆಸ್ಟ್ರೇಲಿಯಾ, ಹೌ ದೇ ಡೂ ಅಂತ. ಸೊ ಲಾಟ್ ಆಫ್ ಐಡಿಯಾಸ್ ಐ ಆಲ್ಸೋ ಗೆಟ್, innovations in the world I get to know. But yeah, I mean unfortunately I also like watching reels sometimes, but I try to check that to 5-10 minutes, otherwise even without sleeping I'll be watching, then I'll also get tired and I won't be able to work. So I also have that bad habit sometimes which I'm trying to overcome. Thank you, ma'am. Ma'am, is constitution is important to children and how it is being changes in our life?
Constitution is a very important guiding document. Definitely Constitution, law of the land, rules ಏನಿದೆ ಎಲ್ಲರಿಗೂ ಇಂಪಾರ್ಟೆಂಟ್ ಇದೆ. ಫಾಲೋ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಸುಮ್ಮನೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಬರೀ ವರ್ಡ್ಸ್ ಏನಿದೆ ಅಂತಲ್ಲ, ವಾಟ್ ಇಸ್ ದ ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವಾಟ್ ಮೆಸೇಜ್ ಆರ್ ದ ಫೌಂಡಿಂಗ್ ಫಾದರ್ಸ್ ಅಂಡ್ ಮದರ್ಸ್. ಯಾರು ನಮ್ಮಲ್ಲಿ ಇಂಡಿಪೆಂಡೆನ್ಸ್ ಬಂದಾಗ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಎಂಟೈರ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಅವರ ಒಂದು ಧ್ಯೇಯೋದ್ದೇಶಗಳೇನಿತ್ತು, ಯಾಕೆ ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಅಂತ ಸ್ಪಿರಿಟ್ ಬಿಹೈಂಡ್ ದ ವರ್ಡ್ಸ್ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಇಂಬೈಬ್ ದಟ್ ಇನ್. Thank you, ma'am. Ma'am, in every day we used to reading Indian constitutional preamble. It is only for school. What should we do to create awareness in villages? Oh, it has become everywhere now. Also in government program also we talk about preamble. Why we read the preamble is that again that equality and everything. So every day we have to remember that a lot of people have sacrificed their lives for us to be here today. ಅಲ್ವಾ? ನಮಗೆ ಬ್ರಿಟಿಷ್ ಕಾಲದಲ್ಲೆಲ್ಲ ತುಂಬಾ ಆಪ್ರೇಷನ್ ಎಲ್ಲ ಇತ್ತು. ಸೊ ನಮಗಿಂತ ಮುಂಚೆ ಬಂದವರು ತುಂಬ ಜನ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮಗೋಸ್ಕರ. ಸಮ್ ಆಫ್ ದೆಮ್ ಹ್ಯಾವ್ ಸ್ಯಾಕ್ರಿಫೈಸ್ ದರ್ ಎಂಟೈರ್ ಲೈಫ್ಸ್ ಆಲ್ಸೋ, ಲೈಕ್ ಫಿಸಿಕಲ್ ಲೈಫ್ಸೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ ಡೈಲಿ ಓದೋದ್ರಿಂದ ವಿ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್ ಫ್ರಮ್ ವೇರ್ ವಿ ಆರ್ ಕಮಿಂಗ್, ವಾಟ್ ಆಲ್ ಅದರ್ ಪೀಪಲ್ ಬಿಫೋರ್ ಹ್ಯಾವ್ ಡನ್ and where we need to go. It gives us a sense of purpose and direction. So ರೂರಲ್ ಏರಿಯಾಸ್ನಲ್ಲಿ ಇರ್ಬೋದು, ಎಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವೇರ್ನೆಸ್ ಇದೆ. ಆ ಥರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಇರಬೇಕಂತ. ಗೊತ್ತಿರೋದು ಸಮಸ್ಯೆ ಅಲ್ಲ, ಅದನ್ನು ಕರೆಕ್ಟಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಮಾಡಬೇಕಾಗಿದೆ. ಸೊ ನೀವಿದ್ದಾಗ ಕಮ್ಯುನಿಟಿ ಪ್ರೋಗ್ರಾಮ್ಸ್ ಇದರಲ್ಲಿ ಏನೇ ಮಾಡಿದ್ರು ಕೂಡ ಯು ಬ್ರಿಂಗ್ ಇನ್ ಮೋರ್ ಅವೇರ್ನೆಸ್ ಆ್ಯಂಡ್ ಸಹಬಾಳ್ವೆ ಅಂತ ಹೇಳ್ತೀವಿ, ಎಲ್ಲರೂ ಹೊಂದ್ಕೊಂಡಿರುವಂಥದ್ದು. ಹೇಟ್ ಶುಡ್ ರೆಡ್ಯೂಸ್ ಆ್ಯಂಡ್ ಕಾನ್ಸ್ಟೆಂಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಶುಡ್ ಇನ್ಕ್ರೀಸ್. ಐ ಥಿಂಕ್ ಎಲ್ಲರೂ ಒಟ್ಟಿಗೆ ಒಂದೇ ಟೀಮಾಗಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಗ್ರಾಮಗಳ ಅಭಿವೃದ್ಧಿನೂ ಆಗುತ್ತಲ್ವಾ. ಗ್ರಾಮದಲ್ಲಿ ನಾವು ಈ ಜಾತಿ ಅಂತ ನಾವು ಸೆಗ್ರಿಗೇಟ್ ಆದರೆ ಬರೀ ಕಾಂಪಿಟೇಷನಲ್ಲಿ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ ಬರೀ ದೇಶದಲ್ಲೇ ಕಾಲ ಕಳೆಯೋ ಬದಲು ಎಲ್ಲರೂ ಕೈ ಜೋಡಿಸಿ ನಮ್ಮ ಗ್ರಾಮಕ್ಕೆ ಏನಾಗಬೇಕು, ನಮ್ಮ ಅಂಗನವಾಡಿ ನೋಡಿ ಇದಾಗಿದೆ, ನಾವೇನೇ ಒಂದು ಗಿಡ ಗಟ್ಟಿ ಬೆಳ್ಕೊಂಡಿದೆ, ಹಾವು ಬರುತ್ತೆ ಅಂತ ಕತೆ ಹೇಳ್ತಾ ಇರ್ತಾರೆ ಇಷ್ಟೊಂದು ಸತಿ. ಅದು ಮಾಡಿಸಿಲ್ಲ ಇದು ಮಾಡಿಸಿಲ್ಲ ಅಂತ. ಎಷ್ಟು ಒಂದು ಸಂಡೇ ಒಂದು half an hour if somebody just goes and does the work for 4 people, if they go they can get it done. So everything, see, I personally feel being students, it's not that you have to look towards government only to do everything. There are so many powerful things that citizens can do on their own. So of course government ಅವ್ರು ಏನು ನಮಗೆ ಅಮೌಂಟ್ ಇದೆ, ಸ್ಕೀಮ್ಸ್ ಇದೆ, ಮಾಡಲೇಬೇಕು, ಆ ವಿಜಿಲೆನ್ಸ್ ಇರಬೇಕು ನಿಮಗೆ ಕೂಡ. ಬಟ್ ಅದು ಬಿಟ್ಟು ಕೂಡ ಆಸ್ ಅ ಕಮ್ಯುನಿಟಿ ಯು ಕ್ಯಾನ್ ಡೂ ಅ ಲಾಟ್ ಆಫ್ ವರ್ಕ್. So I think that should come in villages, that let us just get together and do work ashte, instead of unnecessary competition and ego. Thank you, ma'am. Ma'am, why discipline is more important in student life? I think discipline is important for everybody. Even if you are old and 80 years and dying and permanently sleeping, you will fall ill. So discipline, ಒಂದು ಟೈಮ್ ಸರಿಯಾಗಿ ಎದ್ದೇಳೋದು, ಆಕ್ಟಿವ್ ಆಗಿರೋದು, mentally also to be active and all that. I think discipline is important to each and every human being, and self-discipline is more important. And discipline cannot be enforced from outside. Teacher ಬಂದು ಬೈತಾರೆ ಅಂತ ನೀವು, ಫಾರ್ ಎಕ್ಸಾಂಪಲ್, ಸೋ ಮೆನಿ ಟೈಮ್ಸ್ ಐ ಹ್ಯಾವ್ ಸೀನ್, ಪಾಠ ಓದ್ಕೋ ಅಂತ ಪೇರೆಂಟ್ಸ್ ಬೈತಾ ಇರ್ತಾರೆ. ಸುಮ್ಮನೆ ಅವ್ರು ನೋಡಿದಾಗ ಹಿಂಗೆ ಓದ್ತಾ ಇರೋಂಗೆ ಆ್ಯಕ್ಟಿಂಗ್ ಮಾಡೋದು, ನೋಡ್ದಿದ್ದಾಗ ಮತ್ತೆ ಫೋನ್ ನೋಡೋದು, ಏನೂ ಪ್ರಯೋಜನ ಇಲ್ಲ. ಸೊ ಡಿಸಿಪ್ಲಿನ್ ಶುಡ್ ಬಿ ಸೆಲ್ಫ್ ಡಿಸಿಪ್ಲಿನ್. ನಮಗಿರಬೇಕು. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಆಗಿರ್ಬೋದು, 10ನೇ ಕ್ಲಾಸ್ ಮಗು ಆಗಿರ್ಬೋದು. ಇಲ್ಲ, ನಾನು ಇದು ಓದಬೇಕು, ಇಷ್ಟು ಚಾಪ್ಟರ್ ಮುಗಿಸ್ಬಿಟ್ಟು ಆಮೇಲೆ ಅಲ್ಲಿ ಟೇಕ್ ಅ ಬ್ರೇಕ್ ಅಂತ ನಮಗೆ ಕಾನ್ಫಿಡೆನ್ಸ್ ಇದ್ದು ಆ ಡಿಸಿಪ್ಲಿನ್ ಇರಬೇಕಷ್ಟೇ. ಡಿಸಿಪ್ಲಿನ್ ಕಾಣ್ ಬಿ, ಎಷ್ಟು ಹೊಡೆದ್ರು ಅಷ್ಟೇ, ಎಷ್ಟು ಬೈದ್ರು ಅಷ್ಟೇ, ಎನ್ಫೋರ್ಸ್ ಮಾಡೋಕ್ಕಾಗಲ್ಲ. So that is why it is important, and please have self-discipline and encourage your friends also to have self-discipline. Yeah. Thank you, ma'am. Ma'am, hard work or smart work, which is best? ಎರಡೂ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ರು ಹಾರ್ಡು ಮಾಡಬೇಕು. ಯು ಸೀನ್ ಯೂಟ್ಯೂಬ್ ನೋಡ್ತೀರಾ? ಈಗ ಅದೊಂದು ಪ್ರೊಫೆಷನ್ ಆಗೋಗಿದೆ ಅಲ್ವಾ, ವ್ಲಾಗರ್, ಯೂಟ್ಯೂಬರ್ ಅಂತೆಲ್ಲ. ತುಂಬ ಸಿಂಪಲ್ ಕೆಲಸ ಅಲ್ವಾ ಅವರು? ಎಲ್ಲ ಕಡೆ ಹೋಗಿ ಟೇಸ್ಟ್ ಮಾಡ್ತಾ ಇರೋದು, ಅದ್ರ ಬಗ್ಗೆ ಹೇಳ್ತಾ ಇರೋದೆಲ್ಲ. ಅದರಲ್ಲೂ ಡಿಸಿಪ್ಲಿನ್ ಬೇಕು, ಅದರಲ್ಲೂ ಹಾರ್ಡ್ ವರ್ಕ್ ಬೇಕಲ್ಲ, ಬರೀ ಸ್ಮಾರ್ಟ್ ಅಂತ ಅಲ್ಲ. ದೇ ಹ್ಯಾವ್ ಟು ಟ್ರಾವೆಲ್, ಸಮ್ ಪೀಪಲ್ ಗೋ ಟು ಅದರ್ ಕಂಟ್ರಿ, ಸೊ ದೇ ಹ್ಯಾವ್ ಟು ಹ್ಯಾವ್ ಕ್ಯಾಮ್ರಾ, ಅದಕ್ಕೆ ಇದು ಎಡಿಟಿಂಗು ಎಲ್ಲ ಮಾಡಬೇಕು. ಸೊ ಎನಿ ಜಾಬ್ ದಟ್ ಯು ಥಿಂಕ್ ಓನ್ಲಿ ಸ್ಮಾರ್ಟ್ನೆಸ್ ವಿಲ್ ನಾಟ್ ಹೆಲ್ಪ್. ಎವ್ರಿಬಡಿ ಡಸ್ ಸಮ್ ವರ್ಕ್, ಓಕೆ? ಸೊ ಹಾರ್ಡ್ ವರ್ಕ್ ಸ್ವಲ್ಪ ಬೇಕಾಗೇ ಆಗುತ್ತೆ. ಸೊ ಯು ಕಾಂಟ್ ಸೇ ದಟ್ ಓನ್ಲಿ ಸ್ಮಾರ್ಟ್ ವರ್ಕ್ ಐ ವಿಲ್ ನಾಟ್ ವರ್ಕ್ ಹಾರ್ಡ್ ಅಂತ. ಇನಿಷಿಯಲಿ ಎವ್ರಿಬಡಿ ಶುಡ್ ವರ್ಕ್ ಹಾರ್ಡ್. After that, once you kind of become good in the field or anything like that, very smart work nadiyate. So it's a combination of both, smart and hard work. Okay. Yes, ma'am. Thank you. Ma'am, did ever dream as a IAS officer in student life?
No, I never dreamt. I told you, no. I didn't have a childhood dream of becoming an officer. Only when I grew up, I kind of got to know the profession and I liked it. So, I never dreamt actually of becoming an officer when I was small. I think you children had a lot of questions. Okay. ಇಷ್ಟೊಂದು ಕ್ವೆಶನ್ಸ್ ನಂಗೆ ಯಾರೂ ಕೇಳಿಲ್ಲ. ತುಂಬ ವೆರಿ ಸ್ಮಾರ್ಟ್. ಅದೇನೋ ಬರ್ಕೊಂಡಿದ್ದೀರಿ, ಬಟ್ ಯಾರೋ ಏನೋ ನೋಡ್ಕೊಳ್ಳದೆ ಕೇಳ್ತಾ ಇದ್ದೀರಿ ಕರೆಕ್ಟಾಗಿ ಚೆನ್ನಾಗಿ. ಹೌದಾ? ಎಲ್ಲ ಇವರು ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡಿದ್ರಾ? ಓಕೆ. ಹಾಂ, 2013 ಐ ಥಿಂಕ್ ಆಗ ಇದು IRS ಸಿಕ್ಕಿತ್ತು ಫಸ್ಟು, ಆಮೇಲೆ IAS ಸಿಕ್ಕಿದ್ದು. ತುಂಬ ಸಂತೋಷ ಆಯಿತು. ಸಡನ್ಲಿ ನೋಡಿ, ನಾವು ನಾರ್ಮಲ್ ಆಗಿದ್ದಾಗ ಇವಾಗೇನೋ ಪೇಪರ್ನಲ್ಲಿ ಡೈಲಿ ಯುವರ್ ಫೋಟೋ ಕಮ್ಸ್, ಇನ್ಫಾರ್ಮೇಷನ್ ಕಮ್ಸ್ ಅಂಡ್ ಆಲ್. ಯು ಆರ್ ಜಸ್ಟ್ ಅನದರ್ ಸ್ಟೂಡೆಂಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಇಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ಸಿನ್ಸ್ ಮೈ ಸನ್ ವಾಸ್ ಆಲ್ರೆಡಿ ದೇರ್, ಹಿ ವಾಸ್ ದ ಮೋಸ್ಟ್ ಪ್ರೌಡ್ ದಟ್ ಓಕೆ ನಮ್ಮ ಅಮ್ಮನ ಫೋಟೋ ಬಂದಿದೆ ನೋಡಿ ಪೇಪರ್ನಲ್ಲಿ ಅಂತ ಪಕ್ಕದ ಮನೆಯವ್ರಿಗೆಲ್ಲ ತೋರಿಸ್ತಿದ್ದ. ಆ್ಯಂಡ್ ದೆನ್ ಮೈ ಮಾಮ್ ವಾಸ್ ವೆರಿ ಹ್ಯಾಪಿ. ಶಿ ಗೇವ್ ಸ್ವೀಟ್ಸ್ ಟು ದ ಎಂಟೈರ್ ಸ್ಟ್ರೀಟ್. ಆ್ಯಂಡ್ ಐ ಥಿಂಕ್ ವಿ ಹ್ಯಾಡ್ ವರ್ಕ್, ಐ ಮೀನ್ ಯು ವರ್ಕ್ಸ್ ರಿಯಲಿ ಹಾರ್ಡ್ ಅಲ್ಲ. ರಿಸಲ್ಟ್ ಬಂದಾಗ ಇಟ್ ವಾಸ್ ಐ ಥಿಂಕ್ second happiest day of my life. First happiest ಯಾವ್ದು ಗೊತ್ತಾ? See, when my child was born, that was the first happiest. Second happiest is when I cleared the exam. It was a very nice feeling. ಮ್ಯಾಮ್, ನೀವು ಮ್ಯಾಮ್ ಎಕ್ಸಾಮ್ನ Oh my God, where did you get all these pictures? ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ನಿಮ್ಮ ಫೋಟೋ ಬರುತ್ತೆ ಅಥವಾ ನೀವು ಪಾಸ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪಾಸ್ ಆದ್ಮೇಲೆ ಪೇಪರಲ್ಲಿ ಫೋಟೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಫೋಟೋ ಬಂದಾಗ ಖುಷಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ವಾಸ್ ವೆರಿ ಹ್ಯಾಪಿ. ಮ್ಯಾಮ್ ಯಾರು ಮ್ಯಾಮ್ ನೀವು ಅಲ್ಲಿ? That is my father and my sister. If I show that photo to my sister, she'll kill me. She has become very stylish now. I think we were just normal, children with normal clothes and, I think we went to some studio and took family picture. That's my father. And my sister's name is Soumya. My father's name is Naganna. That is why my name is called Shilpa Nag, my father's name. So my father is retired now. My sister works in a software company, pharma company or software company. So yeah, she also has a daughter now. ಮ್ಯಾಮ್, ನೀವು ನಿಮ್ಮ ಸಿಸ್ಟರ್ ಜೊತೆ ಫೈಟ್ ಮಾಡಿದ್ದೀರಾ ಮ್ಯಾಮ್ ಚೈಲ್ಡ್ಹುಡ್? ಯಾವಾಗಲೂ ಫೈಟ್ ಮಾಡ್ತಾ ಇದ್ವಿ, ಯಾವಾಗಲೂ ಜಗಳ ಆಡ್ತಾ ಇದ್ವಿ. ಆಮೇಲೆ ಅಪ್ಪ ಹತ್ರನೂ ಬೈಸ್ಕೊತಾ ಇದ್ವಿ. ಇಲ್ಲಾದರೂ ಇಬ್ರು ಯಾವಾಗ್ಲೂ ಅಪ್ಪ ಅಮ್ಮ ಬೈದಾಗ ಇಬ್ರು ಗುಂಪು ಕಟ್ಕೊಂಡು ಅವ್ರ ಮೇಲೆ ಚಾಡಿ ಹೇಳ್ಕೊಂಡು ಮಾತಾಡ್ತಾ ಇದ್ವಿ. ಒಂದ್ಸತಿ ನಾವೇ ಜಗಳ ಆಡ್ತಾ ಇದ್ವಿ. ಜಸ್ಟ್ ಲೈಕ್ ಎನಿ ಅದರ್ ಸಿಬ್ಲಿಂಗ್ ರಿಲೇಶನ್ಶಿಪ್. ಚೆನ್ನಾಗಿತ್ತು. ಇಟ್ಸ್ ನೈಸ್ ಟು ಹ್ಯಾವ್ ಅ ಸಿಬ್ಲಿಂಗ್, ಟು ಫೈಟ್, ಟು ಅಟ್ ಲೀಸ್ಟ್ ಬಿ ಆನ್ ಯುವರ್ ಸೈಡ್ ಆ್ಯಂಡ್ ಆಲ್ ದ್ಯಾಟ್. ಈವನ್ ಟುಡೇ ವಿ ಟಾಕ್ ಟು ಈಚ್ ಅದರ್ ಎವ್ರಿ ಡೇ ಆ್ಯಂಡ್ ಶೇರ್ ಎವ್ರಿಥಿಂಗ್. ಮ್ಯಾಮ್, ನಿಮ್ಮ ತಂಗಿಗೆ ನಿಮ್ಮ ಅಪ್ಪ ಏನಾದ್ರು ಕೊಡಿಸ್ದಾಗ ನಿಮಗೆ ಜಲಸ್ ಫೀಲ್ ಆಗ್ತಿತ್ತಾ? ಇಬ್ಬರಿಗೂ ಕೊಡಿಸ್ತಿದ್ರು ಫಸ್ಟ್ ಆಫ್ ಆಲ್. ಆ ಥರ ಏನಿರಲಿಲ್ಲ. ನಂಗೇನು ಜಲಸ್ ಇರಲಿಲ್ಲ ನಮ್ಮ ತಂಗಿ ಬಗ್ಗೆ, ಯಾಕಂದ್ರೆ ಶಿ ಇಸ್ 4 years younger than me. So always I was never jealous of my sister, at least. I don't know if she was ever jealous of me, but I was not jealous of my sister. ಮ್ಯಾಮ್, ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಲೂ ಅಬ್ಸರ್ವ್ ಮಾಡ್ದಂಗೆ ಎಲ್ಡರ್ ಸಿಸ್ಟರ್ಗೆ ಅಮ್ಮ ಸಪೋರ್ಟ್ ಮಾಡ್ತಿರ್ತಾರೆ. ಮ್ಯಾಮ್, ನಿಮಗೆ ಅಮ್ಮ ಸಪೋರ್ಟ್ ಮಾಡಿದಾಗ ನಿಮ್ಮ ಸಿಸ್ಟರ್ ಒಪಿನಿಯನ್ ಹೆಂಗಿತ್ತು? My sister, no, I used to keep participating in extra curricular activities and ಅದು ಇದು ಎಕ್ಸಾಮ್ಸು ಏನೇನೋ ಸ್ಕೂಲಲ್ಲಿ ಏನು ಆಕ್ಟಿವಿಟಿ ಇದ್ರು ಮಾಡ್ತಾ ಇದ್ದೆ. ಅದರಲ್ಲಿ ಏನಾದರೂ ಪ್ರೈಸ್ ಬಂದರೆ ಅಥವಾ ಫಸ್ಟ್ ರ್ಯಾಂಕ್ ಬಂದರೆ ಎಲ್ಲ ಪೇರೆಂಟ್ಸ್ ಯೂಸ್ ಟು ಕೀಪ್ ಅಪ್ರಿಷಿಯೇಟಿಂಗ್ ಮೀ. ಮೈ ಸಿಸ್ಟರ್ ಯೂಸ್ ಟು ಫೀಲ್ ಕ್ವೈಟ್ ಜೆಲಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ವಿತ್ ಬೋತ್ ಮೈ ಪೇರೆಂಟ್ಸ್. ಬಟ್ ಆ ಥರ ಇರಲಿಲ್ಲ. ಒನ್ ಡೇ ಓನ್ಲಿ ಶಿ ವುಡ್ ಬಿ ಲೈಕ್ ಹಾಂ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ನಾಟ್ ಟಾಕ್ ಟು ಮೀ. ಸೊ ಬೋತ್ ವರ್ ಕ್ಲೋಸ್ ಟು ಬೋತ್ ಫಾದರ್ ಆ್ಯಂಡ್ ಮದರ್. ಆ ಥರ ಏನಿಲ್ಲ. ಐ ಥಿಂಕ್ ಇವನ್ ನಾವು ಬೋತ್ ಆರ್ ಕ್ಲೋಸ್ ಟು ಬೋತ್. ಐ ಆಮ್ ಕ್ಲೋಸ್ ಟು ಬೋತ್ ಮೈ ಪೇರೆಂಟ್ಸ್ ಈಕ್ವಲಿ. My father is with her right now, my mother is with me. Just ಇವಾಗ ಸದ್ಯಕ್ಕಿದ್ದಾರೆ. ಆ ಥರ ಏನಿರಲಿಲ್ಲ. ಐ ಥಿಂಕ್ ವಿ ವರ್ ಕ್ಲೋಸ್ ಟು. ನಿಮ್ಮ ತಂಗಿಗೆ ನೀವು ಗೈಡ್ ಮಾಡ್ತಿದ್ರಾ? ಡೆಫಿನೆಟ್ಲಿ ಮೈ ತಂಗಿಗೆಲ್ಲ ಗೈಡ್ ಮಾಡ್ತಿದ್ದೆ. ಆ್ಯಂಡ್ ಶಿ ವಾಸ್ ವೆರಿ ರೈಟ್ ನೌ ಐ ಸ್ಪೀಕ್ ಟೂ ಮಚ್. ಅದರ್ವೈಸ್ ಐ ವಾಸ್ ಎ ವೆರಿ ಸೈಲೆಂಟ್ ಚೈಲ್ಡ್ ವೆನ್ ಐ ವಾಸ್ ಅ ಚೈಲ್ಡ್. ಮೈ ಸಿಸ್ಟರ್ ವಾಸ್ ವೆರಿ ಅಗ್ರೆಸಿವ್. ಯಾರು ನನಗೆ ಬೈದ್ರೆ ಅವಳೇ ಹೋಗ್ಬಿಟ್ಟು ಜಗಳ ಆಡ್ತಾ ಇದ್ದಿದ್ದು, ರೌಡಿ ಥರ. ಸೊ ಮೈ ಸಿಸ್ಟರ್ ವಾಸ್ ಮೋರ್ ಆ್ಯಕ್ಟಿವ್ ಆ್ಯಂಡ್ ಮೋರ್ ಅಗ್ರೆಸಿವ್ ದೆನ್ ಮಿ. ಐ ವಾಸ್ ವೆರಿ ಸಾಫ್ಟ್ ಚೈಲ್ಡ್. ಈಗೇನೋ ಒಂದು ಸ್ವಲ್ಪ ಸರ್ವಿಸ್ ಜಾಯ್ನ್ ಆದಮೇಲೆ ಒಂಚೂರು ಜಾಸ್ತಿ ಮಾತಾಡ್ತಿದ್ದೀನಿ ಅಷ್ಟೇ. ಇಲ್ಲಾಂದರೆ ಮಾತು ಆಡ್ತಾ ಇರಲಿಲ್ಲ ನಾನು. ತುಂಬ ಸೈಲೆಂಟ್ ಚೈಲ್ಡ್ ಇರ್ತೆ. ಮ್ಯಾಮ್,
ಹಾಂ ಮಾಡಿದ್ದಾಳೆ, ಸುಳ್ಳು ಹೇಳಿ ಬಯಸೋದು ಎಲ್ಲ ಮಾಡಿದ್ದಾಳೆ. ಜಗಳ ಮಾಡಿದ್ದೀವಿ. ಸ್ಮಾಲ್ ಥಿಂಗ್ಸ್ ಓನ್ಲಿ, ನಥಿಂಗ್ ಮೇಜರ್, ಚಿಕ್ಕದು. ಸೊ ಮಾಮೂಲಿ ನಿಮ್ಮ ಮನೆಯಲ್ಲೆಲ್ಲ ಏನು ನಡೀತಾ ಇದೆ ಅದೇ ನಡೀತಾ ಇತ್ತು ಅಷ್ಟೇ, ಸ್ಪೆಷಲ್ ಏನಿಲ್ಲ. ಓಕೆ, ದಿಸ್ ಈಸ್ ಅವರ್ ಟ್ರೈನಿಂಗ್ ಮಾಡ್ತಾರಲ್ಲ, ಇದು ATI ಅಂತ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಮೈಸೂರಿನಲ್ಲಿ ಇದೆ. ಸಿ ಹೌ ತಿನ್ ಐ ವಾಂಟ್ ಟು ಬಿಕಮ್ ತಿನ್ ಲೈಕ್ ದಟ್ ಅಗೇನ್. ಅವರೆಲ್ಲ ನನ್ನ ಬ್ಯಾಚ್ ಮೇಟ್ಸು. ಫಸ್ಟ್ ಇರೋದು ನಳಿನಿ ಅತುಲ್ ಅಂತ, ರೈಟ್ ನಾವು ಅವರು ಬೆಂಗಳೂರಿನಲ್ಲಿದ್ದಾರೆ, ಅವ್ರು ಕೊಪ್ಪಲ್ DC ಇದ್ರು. ಅದಾದ ನಂತರ ಹೂಸ್ ದಟ್ ಮನೀಷಾ ಅಂತ, ಶಿ ವಾಸ್ ಇನ್ ಕರ್ನಾಟಕ ಕಾಡರ್, ನೌ ಶಿ ಹಸ್ ಗಾನ್ ಟು ಮಹಾರಾಷ್ಟ್ರ ಕಾಡರ್, ಶಿ ಈಸ್ ಆಲ್ಸೋ ಮೈ ಬ್ಯಾಚ್ ಮೇಟ್. ನಾನು ಎಲ್ಲಿದ್ದೀನಿ ಗೊತ್ತಾಯ್ತಾ? 3 women ಅಲ್ಲಿ ಗರ್ಲ್ಸ್ ಅಲ್ಲಿ ಯಾವುದು ನಾನು ಮಧ್ಯದಲ್ಲ. ಸೊ ದಟ್ ಈಸ್ ಮೀ. ನೆಕ್ಸ್ಟ್ ಟು ದಟ್ ಈಸ್ ದಿವ್ಯಾ ಪ್ರಭು, ಶಿ ಈಸ್ ಆಲ್ಸೋ ಮೈ ಬ್ಯಾಚ್ ಮೇಟ್, ಶಿ ಈಸ್ ಧಾರವಾಡ DC ರೈಟ್ ನಾವು. ಅದ್ರ ಪಕ್ಕದಲ್ಲಿರೋದು ಒಬ್ರು ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಅಂತ ರಿಟೈರ್ ಆಗಿದ್ದಾರೆ, ಅವರು DG ಇದ್ರು ಅವಾಗ ATIಗೆ. ಅದ್ರ ಪಕ್ಕದಲ್ಲಿ ಟಾಲ್ ಪರ್ಸನ್ ಇರೋದು ಒಬ್ರು ಫ್ಯಾಕಲ್ಟಿ ಮೆಂಬರು. ಅದ್ರ ಪಕ್ಕದಲ್ಲಿರೋದು ಗುರುದತ್ ಹೆಗಡೆ, ಈಗ ಶಿವಮೊಗ್ಗ DC ಇದ್ದಾರೆ. ಅದ್ರ ಪಕ್ಕದಲ್ಲಿರೋದು ರಘುನಂದನ್ ಮೂರ್ತಿ, ಅವರು ಹಾವೇರಿ DC ಇದ್ರು, ಈಗ ಬ್ಯಾಂಗ್ಳೂರ್ನಲ್ಲಿದ್ದಾರೆ. ಅದ್ರ ಪಕ್ಕದಲ್ಲಿರೋದು ಪ್ರಶಾಂತ್ ಕುಮಾರ್ ಮಿಶ್ರಾ ಅಂತ, ಹಿ ವಾಸ್ ಬಳ್ಳಾರಿ DC, ನೌ ಹಿ ಇಸ್ ಪೋಸ್ಟೆಡ್ ಇನ್ ಬ್ಯಾಂಗ್ಳೂರ್. ಸೊ ದೇ ಆರ್ ಮೈ ಬ್ಯಾಚ್ ಮೇಟ್ಸ್. ವಿ ಸ್ಟಡಿಡ್ ಟುಗೆದರ್, ವಿ ಕೈಂಡ್ ಆಫ್ ಟ್ರೈನ್ ಟುಗೆದರ್. ಟ್ರೈನಿಂಗನ್ನು ವಿ ಡಿಡ್ ಇಟ್ ಟುಗೆದರ್. ಮ್ಯಾಮ್ ನಿಮ್ಮದು ಫಸ್ಟ್ ಪೋಸ್ಟಿಂಗ್ ಎಲ್ಲ ಆಯಿತು? ಪ್ರೊಬೇಷನ್ ಮೈಸೂರಿನಲ್ಲಿ ಇತ್ತು. ಫಸ್ಟ್ ಪೋಸ್ಟಿಂಗ್ ವಾಸ್ ಇನ್ ಉಡುಪಿ ಡಿಸ್ಟ್ರಿಕ್ಟ್, ಕೋಸ್ಟಲ್ ಡಿಸ್ಟ್ರಿಕ್ಟ್. ಸೊ ದಿಸ್ ಇಸ್ ಸ್ವಚ್ಛ ಭಾರತ್ ಮಿಷನ್ ಅವಾರ್ಡ್ ವೆನ್ ಐ ವಾಸ್ ಕಾರ್ಪೊರೇಷನ್ ಕಮಿಷನರ್. ಆ ಟೈಮ್ನಲ್ಲಿ ಸೆಕೆಂಡ್ ಕ್ಲೀನೆಸ್ಟ್ ಸಿಟಿ ಇನ್ ದ ಕಂಟ್ರಿ ಅಂತ ಅವಾರ್ಡ್ ಬಂದಿತ್ತು. ಡೆಲ್ಲಿನಲ್ಲಿ ವಿ ಹ್ಯಾಡ್ ಗಾನ್ ಅಂಡ್ ರಿಸೀವ್ಡ್. ಸೊ ಅಲ್ಲಿ ಮೇಯರ್, ಡೆಪ್ಯೂಟಿ ಮೇಯರ್ ನಮಗಿಂತ ಮುಂದೆ ಇದ್ದಾರೆ. ಅದಾದಮೇಲೆ ನಾನಿದ್ದೀನಿ ಅಲ್ಲಿ. ಸೊ ಸ್ವಚ್ಛ ನಗರ ಅಂತ ನಮಗೆ ಅವಾರ್ಡ್ ಬಂದಿತ್ತು. ಮಧುಕೇಶ್ ವಾಸ್ ಆಲ್ಸೋ ದೇರ್ ಇನ್ ಕಾರ್ಪೊರೇಷನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅವಾಗ ನಿಮಗೆ ಹೇಗೆ ಫೀಲ್ ಆಗಿತ್ತು? ಚೆನ್ನಾಗಿ ಪ್ರೌಡ್ ಫೀಲ್ ಆಗಿತ್ತು. ಆಫ್ಕೋರ್ಸ್ ಇಟ್ಸ್ ಆಲ್ವೇಸ್ ನೈಸ್ ಟು ವಿನ್ ಅವಾರ್ಡ್ಸ್ ಎಲ್ಲ. ಐ ಥಿಂಕ್ ಯಾರು ಎಷ್ಟೇ ವಯಸ್ಸಾದ್ರೂ ಕೂಡ ರೆಕಗ್ನಿಷನ್ ಆ್ಯಂಡ್ ಅವಾರ್ಡ್ಸು ಹೋಗಿ ತೊಗೊಳ್ಳೋದು, ವರ್ಕ್ ಮಾಡಿದ್ರೆ ಅಂದರೆ ನಮಗೆ ಮಾತ್ರ ಅಂತಲ್ಲ, ನಮ್ಮ ಟೀಮ್ ಪರವಾಗಿ. If I go and receive an award, it's not that only I have done the work, no, it's the entire team. On behalf of the team we take. So it was very nice to go to Delhi and receive the award. We were very happy, all of us. Our health officer was also there, so all of us had gone. Oh God, this I have only not seen. ಮ್ಯಾಮ್ ನಿಮಗೆ ಅವಾಗ ಸ್ಟೇಜ್ ಫಿಯರ್ ಇರಲಿಲ್ವಾ? ನಾರ್ಮಲ್ ಆಗಿ ಎಲ್ಲರ ಥರನೇ, ಏನು ಆ ಥರ ಓವರ್ ಕಾನ್ಫಿಡೆನ್ಸ್ ಏನು ಇರಲಿಲ್ಲ. ನಾನು ಹೇಳಿದ್ನಲ್ಲ, ಐ ವಾಸ್ ಅ ವೆರಿ ಸೈಲೆಂಟ್ ಕಿಡ್ ಅಂತ. ಬಟ್ ಒನ್ ಗುಡ್ ಥಿಂಗ್ ಇಸ್ ದಟ್ ಮೈ ಪೇರೆಂಟ್ಸ್ ಆಲ್ವೇಸ್ ಎನ್ಕರೇಜ್ಡ್ ಮೀ ಟು ಕೈಂಡ್ ಆಫ್ ಗೋ ಅಂಡ್ ಟಾಕ್, ಗಿವ್ ಸ್ಪೀಚಸ್ ಆ್ಯಂಡ್ ಎವ್ರಿಥಿಂಗ್. ಸೊ ನನಗೆ ಕಂಫರ್ಟ್ ಇರಲಿ ಇಲ್ಲದೆ ಇರಲಿ, ನಾನು ನಾಟ್ ಜಸ್ಟ್ ಡ್ಯಾನ್ಸ್ ಆ್ಯಂಡ್ ಎವ್ರಿಥಿಂಗ್, ಐ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ಡಿಬೇಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಾನ್ಸ್ಟೆಂಟ್ಲಿ ಪ್ರಾಕ್ಟೀಸ್ ಆಗಿ ಸ್ಟೇಜ್ ಫಿಯರ್ ಹೋಯ್ತು. ಇಲ್ಲಾಂದರೆ ನಾವು ಅಯ್ಯೋ ಬೇಡ ಅಂತ ಇದ್ದರೆ ಹಂಗೆ ಇರಬೇಕಾಗಿತ್ತು. ಸ್ವಲ್ಪ ಧೈರ್ಯ ಮಾಡಬೇಕಲ್ಲ ಸ್ಟಾರ್ಟಿಂಗ್ನಲ್ಲಿ. ಸೊ ಐ ಯೂಸ್ ಟು ಜನರಲಿ ಸ್ಪೀಚ್ ಅದು ಇದು ಏನಾದರೂ ಇದ್ದರೆ ನಾನು ಐ ಯೂಸ್ ಟು ವಾಲಂಟ್ರಿಲಿ ಪಾರ್ಟಿಸಿಪೇಟ್. ಮ್ಯಾಮ್, ನೀವು ಎಲ್ಲ ಪ್ರೋಗ್ರಾಮಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ರಾ? ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಮ್ಯಾಮ್, ಅಷ್ಟಿಷ್ಟನಾ ನಿಮಗೆ? ಅಷ್ಟಿಷ್ಟ, ಎಲ್ಲನೂ ಮಾಡಬೇಕಾಗಿಲ್ಲ. ಹೇಳಿದ್ನಲ್ಲ, ಬರೀ ಪಾಠ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಇರ್ಬೋದು, ಡಿಬೇಟು, ಡ್ಯಾನ್ಸು, ಡ್ರಾಮಾ, ಏನೇ ಇದ್ರೂ ನಾನು ಎಲ್ಲದಕ್ಕೂ ಹೆಸರು ಕೊಟ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಮ್ಯಾಮ್ ನೀವು ಆ ಫೋಟೋದಲ್ಲಿ ನೀವು ಯಾವ್ದ್ರ ಬಗ್ಗೆ ಸ್ಪೀಚ್ ಮಾಡಿದ್ರಿ? ಏನೋ ಗೊತ್ತಿಲ್ಲ, ಪುಟ ಮರ್ತೋಗಿದೆ ನನಗೆ. ಐ ಥಿಂಕ್ ದಟ್ ವಾಸ್ ಇನ್ 8th ಸ್ಟ್ಯಾಂಡರ್ಡ್ ಇಫ್ ಐ ಆಮ್ ನಾಟ್ ರಾಂಗ್. ದಟ್ ವಾಸ್ ಸಮ್ ಇಂಡಿಪೆಂಡೆನ್ಸ್ ಡೇ ಐ ಥಿಂಕ್. ನೋಡಿ, ಆ ಸ್ಯಾಶ್ ಥರ ಹಾಕೊಂಡಿದ್ದೀವಿ, ನೀವೇನೋ ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಬರ್ಬೇಕು ಹಾಕೊಂಡ್ರಲ್ಲ, ಆ ಪರ್ಪಲ್ ಸ್ಯಾಶ್ ಏನೋ ಇತ್ತು. ಐ ಥಿಂಕ್ ಐ ವಾಸ್ ದಿಸ್ ಕೋಲ್ ಇಟ್ಕೊಂಡು ಮಾರ್ಚ್ ಫಾಸ್ಟ್ ಮುಂದೆ ಒಬ್ರು ಲೀಡರ್ ಇರ್ತಾರಲ್ಲ, ಐ ಯೂಸ್ ಟು ಬಿ ದಟ್ ಲೀಡರ್. ಗೆಸ್ಟ್ ಎಲ್ಲ ಬಂದಾಗ ಕರ್ಕೊಂಡು ಹೋಗೋದು, ನೀವು ಕರ್ಕೊಂಡು ಬಂದ್ರಲ್ಲ ಹಂಗೆ. ಸೊ ಮೋಸ್ಟ್ಲಿ ಏನೋ ಇಂಡಿಪೆಂಡೆನ್ಸ್ ಡೇ ಇರಬೇಕು, ಏನೋ ಸ್ಪೀಚ್ ಮಾಡ್ತಾ ಇದ್ದೀನಿ. ಐ ಫರ್ಗಾಟನ್ ವಾಟ್ ವಾಸ್ ದಟ್. ಮೋಸ್ಟ್ಲಿ ಇಂಡಿಪೆಂಡೆನ್ಸ್ ಡೇ ಐ ಥಿಂಕ್ ಇಟ್ ವಾಸ್. This you tell me where I am. Our class was very small. ಅದರಲ್ಲೂ 17 ಸ್ಟೂಡೆಂಟ್ಸ್ ಇದ್ರು, ಅದರಲ್ಲೂ ಕೆಲವರು ಆಬ್ಸೆಂಟ್ ಆಗಿಬಿಟ್ಟಿದ್ರು. ಅದರಲ್ಲಿ ಯಾರು ಫಸ್ಟ್ ತೋರಿಸ್ತೀರಾ ನೋಡೋಣ. I don't know why I'm sitting exactly in the middle in this also. I don't know. Everywhere why I'm in the middle. Correct. So I had long hair and everything. See how small we were looking. This was again 8th standard only. ಮ್ಯಾಮ್,
ಅವರೆಲ್ಲ ಇನ್ನ ನಿಮಗೆ ಟಚಲ್ಲಿ ಇದ್ದಾರಾ? ಎಲ್ಲರೂ ಟಚಲ್ಲಿದ್ದಾರೆ. ಐ ರಿಯಲಿ ಲೈಕ್ ಕೀಪಿಂಗ್ ಇನ್ ಟಚ್ ವಿತ್ ಪೀಪಲ್. ಈಗೇನು ವಾಟ್ಸಪ್ ಎಲ್ಲ ಇದೆಯಲ್ಲ, ಫೇಸ್ಬುಕ್, ವಾಟ್ಸಪ್ ಎಲ್ಲ, ಸೊ ಎವ್ರಿಬಡಿ ಈಸ್ ಇನ್ ಟಚ್ ವಿತ್ ಮೀ. ವಿ ಹ್ಯಾವ್ ಆಲ್ ದೋಸ್ ಪೀಪಲ್ ಆರ್ ಇನ್ ಒನ್ ಗ್ರೂಪ್. Everybody is obviously become aunties and uncles now like me, but still we are in touch. I am in touch with all of them. ಮ್ಯಾಮ್, ಆ ಫೋಟೋ ತೆಗಿಸಿದಾಗ ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತೀರಿ? 8th standard. That looks smaller than that. We were in 8th standard only. ನಿಮ್ಮ ಏಜನೇ ಎಕ್ಸಾಕ್ಟ್ಲಿ, ನಿಮ್ಮಷ್ಟೇ ಇದು. ಎಲ್ಲಿ ಇದು ತೆಗ್ದಿರೋದು ಹೇಳ್ಬೋದಾ ಯಾರಾದರೂ? ಐ ಡೋಂಟ್ ನೋ ಹೂಸ್ ಐಡಿಯಾ ಇಸ್ ದಿಸ್, ಬಟ್ ಥ್ಯಾಂಕ್ಸ್ ಫಾರ್ ಆಲ್ ದ ಫೋಟೋಸ್. ನನಗೂ ಕೂಡ ಇವಾಗ ನೆನಪು ಬರ್ತಾ ಇದೆ. ಯಾರ ಜೊತೆ ಇದು ಫೋಟೋ ಇರೋದು? ಮ್ಯಾಮ್, ನರೇಂದ್ರ ಮೋದಿಜಿ. ಯಾರವರು? ಪ್ರೈಮ್ ಮಿನಿಸ್ಟರ್ ಸರ. ಸೊ ಇದು ನಮ್ಮ ಅಕಾಡೆಮಿ ಅಂದರೆ ನಮ್ಮದು ಟ್ರೈನಿಂಗ್ ಮಾಡ್ತಾರಲ್ಲ, AS ಸೆಲೆಕ್ಟ್ ಆದಮೇಲೆ ಮಸೂರಿನಲ್ಲಿ ನಮ್ಮದು ಟ್ರೈನಿಂಗ್ ಅಕಾಡೆಮಿ ಇದೆ. ನೇಮ್ ಆಫ್ ದ ಅಕಾಡೆಮಿ ಇಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ಇಫ್ ಯು ಗೈಸ್ ಗೆಟ್ ಸೆಲೆಕ್ಟೆಡ್ ಟು UPSC, ಯು ಗೋ, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ಅಲ್ಲಿ ಟ್ರೈನಿಂಗ್ ಎಲ್ಲ ಆದಮೇಲೆ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಹ್ಯಾಡ್ ಇನ್ವೈಟೆಡ್ ಅಸ್ ಫಾರ್ ಹೈ ಟೀ ಅಂತ ಹೇಳ್ತಾರೆ. ದಿಸ್ ಈಸ್ ಅಫಿಷಿಯಲ್ ರೆಸಿಡೆನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ನಮ್ಮ ಬ್ಯಾಚ್ನ ಕರೆದಿದ್ರು ಒಂದು ಹೈ ಟೀಗೆ ಅಂತ, ಸ್ಯಾಂಡ್ವಿಚಸ್ಸು, ಟೀಗೆಲ್ಲ. ಸೊ ಆ ಟೈಮ್ನಲ್ಲಿ ಅವ್ರ ಮನೆಗೆ ಹೋಗಿದ್ವಿ. ಸೊ ಸರ್ ಹೋಸ್ಟೆಡ್ ಅಸ್ ಆ್ಯಂಡ್ ದೆನ್ ಸ್ಪೋಕ್ ಟು ಅಸ್ ಆ್ಯಂಡ್ ಗೇವ್ ಅಸ್ ಸಮ್ ಅಡ್ವೈಸ್ ಆ್ಯಂಡ್ ಎವ್ರಿಥಿಂಗ್. ಆ ಟೈಮ್ನಲ್ಲಿ ವಿ ಹ್ಯಾವ್ ಟೇಕನ್ ದಟ್ ಗ್ರೂಪ್ ಫೋಟೋ. Again, in that also, I am in the middle somewhere. Yes, always I am somewhere in the middle, now I am realizing. ಮ್ಯಾಮ್, ಅಲ್ಲಿರೋ ಫ್ರೆಂಡ್ಸ್ ಯಾರಾದರೂ ಹೆಸರು ನೆನಪಿದೆಯಾ ಇನ್ನ ನಿಮ್ಗೆ? ಎಲ್ಲರೂ ನೆನಪಿದೆ. We were 180 in a batch. I talked to all of them. So, of course, I know everybody's names. They are all posted in different states, all of them. ಮ್ಯಾಮ್, ಹೇಗಿತ್ತು ನಿಮ್ಮ ಜರ್ನಿ? ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು. UPSC ಒಂದು ಬೆಸ್ಟ್ ಪಾರ್ಟ್ ಅಂದರೆ ಟ್ರೈನಿಂಗು. ಆಮೇಲೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು. ಬಟ್ ಟ್ರೈನಿಂಗ್ನಲ್ಲಿ ನಾಟ್ ಜಸ್ಟ್ ಕ್ಲಾಸ್ ರೂಮ್ ಟ್ರೈನಿಂಗು, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತೆ, ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಇರುತ್ತೆ. ಬೆಸ್ಟ್ ಪಾರ್ಟ್ ಅಬೌಟ್ UPSC ಟ್ರೈನಿಂಗ್ ಇಸ್ ಸಮಥಿಂಗ್ ಕಾಲ್ಡ್ ಭಾರತ್ ದರ್ಶನ್. ಭಾರತ್ ದರ್ಶನ್ ಅಂದರೆ ಇಡೀ ಇಂಡಿಯಾನ ನೋಡಬೇಕು ಅಂದ್ಬಿಟ್ಟು. ನಾಟ್ ಜಸ್ಟ್ ಹಿಸ್ಟಾರಿಕಲ್ ಪ್ಲೇಸಸ್, ಎವ್ರಿ ಪ್ಲೇಸ್ ಇನ್ ಇಂಡಿಯಾ. ಯು ವಿಲ್ ಬಿ ಟೇಕನ್ ಟು ಒನ್ ಐಲ್ಯಾಂಡ್, ಆರ್ಮಿ ಅಟ್ಯಾಚ್ಮೆಂಟ್, ನೇವಿ ಅಟ್ಯಾಚ್ಮೆಂಟ್, ಏರ್ಫೋರ್ಸ್ ಅಟ್ಯಾಚ್ಮೆಂಟ್ ಅಂತ. ನಮ್ಮ ಕಂಟ್ರಿನ ನಾವೇ ಸರಿಯಾಗಿ ನೋಡಿರೋದಿಲ್ಲ ಅಲ್ವಾ ಅಷ್ಟೊಂದು. ಸೊ ಭಾರತ್ ದರ್ಶನಲ್ಲಿ 2 months ಫುಲ್ ಟ್ರಾವೆಲ್ಲೇ ಇರುತ್ತೆ. 180 ಮೆಂಬರ್ಸು ಪ್ರತಿ ವರ್ಷ ಜನರಲಿ IAS ಆಗ್ತಾರೆ. ಅದರಲ್ಲಿ 8 ಡಿವೈಡೆಡ್ ಬೈ 10 ಮಾಡಿ 18 ಮೆಂಬರ್ಸ್ ಇನ್ ಒನ್ ಗ್ರೂಪ್ ಇರುತ್ತೆ. ಯಾರೋ ಬೇರೆಯವ್ರು ಬಂದು ಕರ್ಕೊಂಡು ಹೋಗಲ್ಲ, ನಮಗೆ ಹಾಕ್ಬಿಟ್ಟಿರ್ತಾರೆ. ಸೊ ಐ ವಾಸ್ ದ ಟ್ರೆಜರರ್ ಆಫ್ ದ ಗ್ರೂಪ್ ಅಂಡ್ ಆಲ್. ಸೊ ಐ ಯೂಸ್ ಟು ಹ್ಯಾವ್ ದ ಮನಿ ಆಫ್ ದ ಎಂಟೈರ್ ಗ್ರೂಪ್ ಇನ್ ಮೈ ಅಕೌಂಟ್ ಆ್ಯಂಡ್ ವಿ ಯೂಸ್ ಟು ಸ್ಪೆಂಡ್ ಆ್ಯಂಡ್ ದೆನ್ ಟೇಕ್ ವೌಚರ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆ ಥರ ಇದ್ದಾಗ ಭಾರತ್ ದರ್ಶನಲ್ಲಿ ವಿ ಗಾಟ್ ಟು ಗೋ ಟು ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಸಿ ಆರ್ ಕಂಟ್ರಿ with a fresh set of eyes and everything. I think that was the best part about training. Very beautiful it was. We got an opportunity to travel everywhere, northeast ಮೂಲೆಗೆ ಹೋಗಿ ನೋಡು, ಬೇರೆ ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡಿ ನಮ್ಮ ಕಂಟ್ರಿನ ನಾವು ನೋಡ್ದಂಗೆ ಆಯಿತು. ಆವಾಗ ಚೆನ್ನಾಗಿತ್ತು. ಮ್ಯಾಮ್, ನೀವು ಮೋದಿ ಮೀಟ್ ಮಾಡಿದಾಗ ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತು. ಈಸ್ ವೆರಿ ನಾಲೆಡ್ಜಬಲ್, ಆಬ್ವಿಯಸ್ಲಿ ವೆರಿ ಸೀನಿಯರ್ ಪರ್ಸನ್, ವೆರಿ ನಾಲೆಡ್ಜಬಲ್, ಸ್ಪೀಕ್ಸ್ ವೆರಿ ವೆಲ್. ಸೊ ವಿ ವರ್ ಆಲ್ಸೋ ವೆರಿ ಇನ್ಸ್ಪೈರ್ಡ್ ಆ್ಯಂಡ್ ವೆರಿ ಆನರ್ಡ್ ಟು ಸ್ಪೀಕ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ವರ್ ವೆರಿ ಹ್ಯಾಪಿ. ಮ್ಯಾಮ್, ನೀವು ಅಲ್ಲಿ ಭಾರತ್ ದರ್ಶನ್ ಅಂತ ಮ್ಯಾಮ್ ಇಡೀ ಇಂಡಿಯಾ ನೋಡ್ಸಿದ್ರಲ್ಲ, ಅಲ್ಲಿ ನಿಮಗೆ ಇಷ್ಟವಾದ ಪ್ಲೇಸ್ ಯಾವುದಾಗಿತ್ತು? ನೀವು ನಾರ್ತ್ ಈಸ್ಟ್ಗೆ ಹೋಗಿಲ್ಲ ಅಂತ ಅನ್ಸತ್ತಲ್ವಾ? ಅರುಣಾಚಲ್ ಪ್ರದೇಶ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್. ಅರುಣಾಚಲ್ ಪ್ರದೇಶ್ನಲ್ಲಿ ಒಂದು ದಲೈಲಾಮಾ ಅವ್ರದ್ದು ಮೊನಾಸ್ಟ್ರಿ ಎಲ್ಲ ಇದೆ. So Nagaland is a very beautiful place. We have been to Kohima. Meghalaya is a very beautiful place. Shillong and other places. So nam country, I think I love my country because ಬೇರೆ ಕಂಟ್ರಿನೆಲ್ಲ ಕಡಿಮೆ ಲ್ಯಾಂಡ್ ಏರಿಯಾ ಇರುತ್ತೆ, ಇಲ್ಲ ಡೆಸರ್ಟ್ ಇರುತ್ತೆ, ಇಲ್ಲ ಹಿಲ್ಸೇ ಇರುತ್ತೆ, ಆ ಥರ ಇಲ್ಲ ಡ್ರೈ ಇರುತ್ತೆ, ಇಲ್ಲ ವೆಟ್ ಇರುತ್ತೆ. ಇಂಡಿಯಾ ಇಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್, ರೈಟ್ ಫ್ರಮ್ ಹಿಮಾಲಯಾಸ್ ಟು ಕೋಸ್ಟ್ ಲೈನ್. ಓಷನ್ಸ್ ಇದೆ, ಫಾರೆಸ್ಟ್ ಇದೆ, ಡೆಸರ್ಟ್ ಇದೆ, ರನ್ ಆಫ್ ಕಚ್ ಇದೆ. ಮತ್ತು ನಾರ್ತ್ ಈಸ್ಟ್ನಲ್ಲಿ ಫ್ಲೋರಾ ಫೋನಾ ತುಂಬ ಚೆನ್ನಾಗಿದೆ. ಸೊ ಅವರ್ ಕಂಟ್ರಿ ಇಸ್ ಅ ವೆರಿ ಬ್ಯೂಟಿಫುಲ್ ಕಂಟ್ರಿ. ವಿ ಹ್ಯಾವ್ ಸೋ ಮೆನಿ ರಿವರ್ಸ್, ವಿ ಹ್ಯಾವ್ ಕೋಸ್ಟ್ ಲೈನ್, ವಿ ಹ್ಯಾವ್ ಹಿಮಾಲಯಾಸ್, ವಿ ಕೈಂಡ್ ಆಫ್ ಹ್ಯಾವ್ ಐಲ್ಯಾಂಡ್ಸ್ ಅಲ್ವಾ. ಸೊ ಅದನ್ನೆಲ್ಲ ಇರೋದ್ರಿಂದ ಸೊ ನಾರ್ತ್ ಈಸ್ಟ್ ವಾಸ್ ಅ ವೆರಿ ನೈಸ್ ಥಿಂಗ್. ವಿ ವೆಂಟ್ ಟು ಮೆನಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಲ್ಸೋ. ವಿ ಇಂಟ್ರಾಕ್ಟೆಡ್ ವಿತ್ ಅ ಲಾಟ್ ಆಫ್ ಪೀಪಲ್, ಅಂಡರ್ಸ್ಟುಡ್ ದೇರ್ ಕಲ್ಚರ್, ಸ್ಯಾಟ್ ವಿತ್ ದೆಮ್, ಏಟ್ ವಿತ್ ದೆಮ್ ಅಂಡ್ ಎವ್ರಿಥಿಂಗ್. So I think northeast trip and Andaman, we had been to Andaman, that was also very beautiful. ಮ್ಯಾಮ್ ನೀವು ಒಬ್ಬರೇನಾ ಮ್ಯಾಮ್ ಕರ್ನಾಟಕದಿಂದ ಹೋಗಿದ್ದು? ನಮ್ಮ ಗ್ರೂಪ್ನಲ್ಲಿ ಗುರುದತ್ ಹೆಗಡೆ ವಾಸ್ ಆಲ್ಸೋ ದೇರ್ ಇನ್ ದ ಸೇಮ್ ಗ್ರೂಪ್. ಸೊ ಇಬ್ಬರು ಕನ್ನಡದವ್ರು ಇದ್ವಿ, ಬೇರೆಯವರೆಲ್ಲ ಬೇರೆ ಭಾಷೆಯವರಿದ್ದರು. ಸೊ ಟಾಕ್ ಟು ಅದರ್ ಪೀಪಲ್ ಆಲ್ಸೋ.
ಮ್ಯಾಮ್ ನೀವು ಎ ಸಿಯಿಂದ ಡಿ ಸಿಗೆ ಪ್ರಮೋಟ್ ಆಗಿದ್ದು ಯಾವ ಇಯರಲ್ಲಿ ಮ್ಯಾಮ್? ಸೊ ಎ ಸಿ ಆಗಿದ್ದು ಯಾವ ಇಯರಪ್ಪ? ಸ್ಟಾರ್ಟಿಂಗ್ನಲ್ಲಿ ಎ ಸಿಯಿಂದ ಡಿ ಸಿಗೆ ಪ್ರಮೋಟ್ ಅಂತಲ್ಲ, ಮಧ್ಯದಲ್ಲಿ ಬೇರೆ ಬೇರೆ ಪೋಸ್ಟನ್ನು ಮಾಡಿದ್ದು. ಸೊ ಜನರಲಿ ಇಟ್ ಈಸ್ ಅ ಪೋಸ್ಟಿಂಗ್. ಸೊ ಎ ಸಿಯಿಂದ ಡಿ ಸಿ ಪ್ರಮೋಷನ್ ಅಂತಿಲ್ಲ. I was AC in 2014, 16 I think, 16, 17 I was AC. Right now, last 2.5 years I am DC. Madhyadalli I have done other posts also. Yeah. Ma'am, did you like this game? Yeah, I don't know how to play. I'm just holding that stick for that photo. They taught me to hold it, snooker. ಸೊ ಅದೊಂದು ಸತಿ ಆಡಿಯೋದು. ಬಟ್ ಅದಕ್ಕಿಂತ ಇನ್ನೊಂದು ಫುಟ್ಬಾಲ್ ಅಂತ ಇತ್ತು, ಫುಟ್ಬಾಲ್ ಟೇಬಲ್ ಹ್ಯಾವ್ ಯು ಸೀನ್? ಇದರಲ್ಲಿ ಹಿಂಗೆ ಕೋಲಿರುತ್ತೆ ನೋಡಿ, ಫುಟ್ಬಾಲ್ ಆಡಿಸೋದು. ಸೊ ಇಟ್ ಇಸ್ ಕಾಲ್ಡ್ ಫುಟ್ಬಾಲ್. ಸೊ ಮೋರ್ ದೆನ್ ದಿಸ್ ಸ್ನೂಕರ್ ಐ ಯೂಸ್ ಟು ಲೈಕ್ ಫುಟ್ಬಾಲ್. ಸೊ 4 of us used to always play that. So it was good. This thing only for photo we did. ಆಯ್ತಪ್ಪ. ಇವರು DS ಅವ್ರ ಮಗನೇ ನೀವು ಇಲ್ವಾ? ಸೇಮ್ ಹಂಗೆ ಕಾಣಿಸ್ತೀವಿ. ಲಕ್ಷ್ಮಿ ಅಂತ ಇದ್ರಲ್ಲ, ಮಧುಕೇಶ್, ಅವ್ರ ಮಗ ಸೇಮ್ ಹಿಂಗೆ ಇದ್ದಾನೆ. ನಾನು ಸೊ ಆ ಟೈಮ್ನಲ್ಲಿ ಇದು ಫರೀದಾಬಾದ್ನಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ವಿ. ಸೊ ಶಿ ಇಸ್ ಇನ್ IRS only. Her husband is in IPS right now. So I'm in touch with her. So this was that photo. ಒಂದಕ್ಕೆಪ್ಪ ಇದೇನಿದು ಗನ್ನ. ಸೊ ದಿಸ್ ಇಸ್ ಒನ್ ಆಫ್ ದ ಟ್ರೈನಿಂಗ್ ನಲ್ಲಿ ನಮಗೆ ಆರ್ಮ್ಸ್ ಟ್ರೈನಿಂಗ್ ಕೊಡ್ತಾರೆ. ಸೊ ಎಲ್ಲ ತರ ಫೈರ್ ಆರ್ಮ್ಸ್ಗೂ ಫೈರ್ ಮಾಡೋದಕ್ಕೆ, ಸೇಫ್ಟಿ ಇದಕ್ಕೆ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾನು IRS ನಲ್ಲೂ ಇದ್ನಲ್ಲ. ಸೊ ಬೋತ್ ಇನ್ IRS ಅಂಡ್ IAS ವಿ ಹ್ಯಾವ್ ಹ್ಯಾಡ್ ಅ ಟ್ರೈನಿಂಗ್ ಆಫ್ ಶೂಟಿಂಗ್ ವಿತ್ ವೆಪನ್ಸ್. ವಾಟ್ ಇಸ್ ದಿಸ್? ಮೈ ಮದರ್. ಏನಿದು? ಓ, ನಮ್ಮಮ್ಮ ಕಟ್ ಮಾಡ್ತಾ ಇರೋದಾ ಇದು? ಓ ಗಾಡ್. ಹಾಂ, ನಮ್ಮಮ್ಮ ಎಷ್ಟು ಮಾಡಿದ್ರು ಬಿಡೋದಿಲ್ಲ, ಅವರು ಕಟ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಐ ಥಿಂಕ್ ಅವರೇನೆ ಕೊಟ್ಟಿರಬೇಕು ಇದೆಲ್ಲ ಫೋಟೋಸು. ಸೊ ಮಾಮ್ ಇಸ್ ವೆರಿ ಸಪೋರ್ಟಿವ್. ಸೊ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡೋದು ಯಾರು? ನೀವು ಸಕ್ಸಸ್ಫುಲ್ ಆದರೆ, ಫಸ್ಟ್ ರ್ಯಾಂಕ್ ಬಂದರೆ ಅವರು ಕಟ್ ಮಾಡಿ ಇಟ್ಕೊಂಡ್ರೆ ಓಕೆ, ಬಂದವ್ರಿಗೆಲ್ಲ ತೋರಿಸ್ತಿರ್ತಾರೆ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆಮೇಲೆ ಎಷ್ಟೊಂದು ವರ್ಷ ಮಧ್ಯದಲ್ಲಿ ನನ್ನ ಜೊತೆ ಇರಲಿಲ್ಲ, ಅವಾಗೆಲ್ಲ ಇವಾಗಲೂ ಬೇಜಾರು ಮಾಡ್ಕೋತಿರ್ತಾರೆ. ನಾನು ಮೈಸೂರಿನಲ್ಲೆಲ್ಲ ಇದ್ದಾಗ ಅಯ್ಯೋ ನಾನು ಇರಲಿಲ್ಲ ಅಂತ. ಈಗ ಮತ್ತೆ ಬಂದಿದ್ದಾರೆ ನನ್ನ ಜೊತೆ. ಯಾವಾಗಲೂ ಇರಲಿಲ್ಲ, ಈ ಸತಿನೇ ಫಸ್ಟ್ ಟೈಮ್ ಇರೋದು. ನೆಕ್ಸ್ಟ್ ಅದೇನೋ ಏನು ತಿಂತಿದ್ದೀವಪ್ಪ, ನನಗೆ ಮರ್ತೋಗಿದೆಪ್ಪ. ಅದೇನು ದೋಸೆನೋ ಏನೋ ಕಾಣ್ತಾ ಇದೆ ನೋಡಿ. ಐ ಹ್ಯಾವ್ ಫರ್ಗಾಟನ್ ಪುಟ್ಟ. ಹಾಂ, ಇದು ಫಸ್ಟ್ ಪೋಸ್ಟಿಂಗು ಕುಂದಾಪುರದಲ್ಲಿ. ಐ ವಾಸ್ ಅಸಿಸ್ಟೆಂಟ್ ಕಮಿಷನರ್ ಅಲ್ವಾ. ಸೊ ಅಲ್ಲಿ ಆಫೀಸಲ್ಲಿ ಫಸ್ಟ್ ಪೋಸ್ಟಿಂಗ್, ಐ ಥಿಂಕ್ ಫಸ್ಟ್ ಡೇ ಆರ್ ಸಮಥಿಂಗ್. ಐ ಟೇಕನ್ ಒನ್ ಫೋಟೋ. ಮ್ಯಾಮ್, ಫಸ್ಟಲ್ಲಿ ಕುಂತಿದಾಗ ಹೇಗೆ ಅನಿಸ್ತು ನಿಮಗೆ? ಫಸ್ಟು ಚೇರ್ ಮೇಲೆ ಕೂತ್ಕೊಂಡಾಗ ತುಂಬ ಚೆನ್ನಾಗಿ ಅನ್ನಿಸ್ತು ಆಬ್ವಿಯಸ್ಲಿ. ಆಮೇಲೆ ರೆಸ್ಪಾನ್ಸಿಬಿಲಿಟಿನೂ ಅನ್ನಿಸ್ತು. ನಾಟ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಎಂಜಾಯಿಂಗ್, ನೋ, ಅವರ್ ಜಾಬ್ ಇಸ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ. ಚೆನ್ನಾಗಿ ಅನಿಸ್ತು. ಯು ಫೀಲ್ ದಟ್ ವರ್ತ್ ಆಲ್ ದ ಎಫರ್ಟ್ ದಟ್ ಯು ಹ್ಯಾವ್ ವರ್ಕ್ ಫಾರ್ ಅಲ್ಲ. ಮ್ಯಾಮ್, ಫಸ್ಟ್ ಕೂತಾಗ ಭಯ ಫೀಲ್ ಆಗ್ತಿತ್ತಾ? ಭಯ ಏನು ಫೀಲಿಂಗ್ ಆಗಲಿಲ್ಲ, ಬಿಕಾಸ್ ಪ್ರೊಬೇಷನ್ ಎಲ್ಲ ಮಾಡಿದ್ವಲ್ಲ, ಸ್ವಲ್ಪ ಐ ವಾಸ್ ಕಂಫರ್ಟಬಲ್. ಯಾಕಂದ್ರೆ ನಾನು ಅದಕ್ಕೆ ಮುಂಚೆ ಹುಣಸೂರಿನಲ್ಲಿ 2 months ಫುಲ್ ಟೈಮ್ AC ಆಗಿ ಪ್ರೊಬೇಷನ್ ಟೈಮ್ನಲ್ಲಿನೇ ಶಿಖಾ ಮೇಡಮ್ ಇದ್ದಾಗ ಚಾರ್ಜ್ ಕೊಟ್ಟಿದ್ರು. ಸೊ ಆಲ್ರೆಡಿ ಐ ಹ್ಯಾಡ್ ವರ್ಕ್ಡ್ ಆಸ್ ಅಸಿಸ್ಟೆಂಟ್ ಕಮಿಷನರ್. ಸೊ ಐ ವಾಸ್ ವೆರಿ ಕಂಫರ್ಟಬಲ್ ವೆನ್ ಐ ವೆಂಟ್ ಟು ಉಡುಪಿ ಆಸ್ AC. ಸ್ವಲ್ಪ ಲ್ಯಾಂಗ್ವೇಜ್ ಸಮಸ್ಯೆ ಆಗ್ತಾ ಇತ್ತು, ಕನ್ನಡನೇ ಆದ್ರೂ ಅಲ್ಲಿ ಉಡುಪಿ ಕೋಸ್ಟಲ್ ಕಡೆ ಭಾಷೆ ಸ್ವಲ್ಪ ಬೇರೆ ಅಲ್ವಾ. ಅದಕ್ಕೆ ಎಳ್ನೀರಿಗೆ ಏನದು ಬುಂಡ ಏನಪ್ಪದ ಬುಂಡೆನಾ. ಸೊ ಏನೋ ಬೇರೆ ಬೇರೆ ವರ್ಡ್ಸ್ ಇತ್ತು. ಮರಳಿಗೆ ಹೊಯ್ಗೆ ಅಂತ ಹೇಳ್ತಾ ಇದ್ರು. ಸೊ ಸ್ಟಾರ್ಟಿಂಗ್ ಫಸ್ಟ್ ದಿನ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು, ಎಲ್ಲಿಗೆ ಬಂದಿದ್ದೀನಿ ನಾನು, ಕರ್ನಾಟಕದ ಒಳಗೆ ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ಆಮೇಲೆ ಗೊತ್ತಾಯಿತು ಸ್ವಲ್ಪ ಕೋಸ್ಟಲಲ್ಲಿ ಕುದುರು ಅಂತ, ಐಲ್ಯಾಂಡ್ಗೆ ಕುದುರು ಆ ಥರದ್ದು, ಕಾಣ್ಲಾ ಅಂದರೆ ಮ್ಯಾಂಗ್ರೋವ್, ಈ ಥರದ್ದು ಒಂದು ಚೂರು ಬೇರೆ ಬೇರೆ ವರ್ಡ್ಸ್ ಇತ್ತು. ಬಂಡೆ ಬೇಕಾ ಬೊಂಡ ಅಂದರೆ ಎಳ್ನೀರು. ಸೊ ನನ್ನ ಹೋದ್ಮೇಲೆ ಮೇಡಮ್ ಬೊಂಡ ತರಿಸ್ಲಾ ಅಂತ ಯಾರೋ ಬಂದಿದ್ರು. ನಾನು ಬೋಂಡ ತಿನ್ನಲ್ಲ, ಬೇಡ ಅಂದೆ. ಇಲ್ಲ ಬೋಂಡ ಅಲ್ಲ, ಅದು ಬೊಂಡ ಅದೇ ಇದು ಅಂತಿದ್ರು. ಓ ಎಳ್ನೀರ ಅಂತ ಹೇಳಿದಕ್ಕೆ ಅದೇ. ಸೊ ಸ್ಟಾರ್ಟಿಂಗ್ನಲ್ಲಿ ಎಲ್ಲಪ್ಪ ಬಂದ್ಬಿಟ್ಟಿದ್ದೀನಿ ನಾನು ಕರ್ನಾಟಕದಲ್ಲೇ, ನಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನಿಸ್ತಾ ಇತ್ತು. ಆಮೇಲೆ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಸೊ ಇಟ್ ವಾಸ್ ನೈಸ್, ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಮ್ಯಾಮ್,
This is some anniversary, I think my parents' wedding anniversary or something, or my dad's birthday. ಸೊ ನಾರ್ಮಲ್ ನಿಮ್ಮನೆಯಲ್ಲೂ ಇದ್ದಂಗೆ ನಾವು ಮಾಮೂಲಿ ಬರ್ಡೇ ಇದೆ ನೋಡಿ, ಅದೇನೋ ಜ್ಯೂಸ್ ತಂದುಬಿಟ್ಟು ಇಟ್ಟಿದ್ದೀವಿ ಅಲ್ಲಿ, ಫ್ಯಾಂಟಾ ಆ ಥರದ್ದು, ಅಥವಾ ಸಮ್ ಕೇಕ್ ಆ್ಯಂಡ್ ಫ್ಯಾಂಟಾ ಇಸ್ ದೇರ್ ಆ್ಯಂಡ್ ಚಿಪ್ಸ್ ಆರ್ ದೇರ್. ಮ್ಯಾಮ್ ನಿಮಗೆ ಮ್ಯಾಮಲ್ಲಿ ಮ್ಯಾಮ್ ನಿಮ್ಮ ಫಾದರ್ ಮತ್ತು ಮದರ್ಗೆ ಮ್ಯಾಮ್ ನಿಮ್ಮ ತಂಗಿ ಮ್ಯಾಮ್ ಫಸ್ಟ್ ವಿಶ್ ಮಾಡಿದ್ರೆ, ಮ್ಯಾಮ್ ನೀವು ಫಸ್ಟ್ ವಿಶ್ ಮಾಡಿದ್ರೆ? ಗೊತ್ತಿಲ್ಲಪ್ಪ ನನಗೆ ನಿಜವಾಗ್ಲೂ ಯಾರು, ಇಬ್ಬರು ಒಟ್ಟಿಗೆ ಮಾಡಿರ್ತೀವಿ. ನಾವಿಬ್ರು ಅಂತೂ ಯಾವಾಗ್ಲೂ ಫುಲ್ಲು ದುಡ್ಡೆಲ್ಲ ಕೂಡ ಹಾಕ್ಕೊಂಡು ಯಾವಾಗ ನೋಡಿದ್ರು ನಮ್ಗೆ ಏನೇ ಪಾಕೆಟ್ ಮನಿ ಅಂತ ಏನು ಕೊಡ್ತಾ ಇರಲಿಲ್ಲ. ಅದು ಇದಕ್ಕೆ ಕೊಟ್ಟಾಗ ವರ್ಷ ಪೂರ್ತಿ ಕಲೆಕ್ಟ್ ಮಾಡಿ ಅದನ್ನು ಸೇರಿಸ್ಬಿಟ್ಟು ಕೇಕ್ ತೊಗೊಂಬರ್ತಾ ಇದ್ವಿ ಯಾವಾಗಲೂ. ಸೊ ಯಾರು ವಿಶ್ ಮಾಡಿದ್ವೋ ಗೊತ್ತಿಲ್ಲ. ನನ್ನ ತಂಗಿನೇ ಜಾಸ್ತಿ ಘಾಟಿ ಇದ್ಲು, ಅವಳೇ ಮಾಡಿರ್ತಾಳೆ. ನೆಕ್ಸ್ಟ್ ಹಾಕಿ. ಓ ಇದು ಯಾವುದೋ ಡ್ಯಾನ್ಸ್, ಹಾಂ ಇದು ಕೂಡ ಸ್ಕೂಲಲ್ಲಿದ್ದಾಗ ಸಮ್ ವೆಸ್ಟರ್ನ್ ಡ್ಯಾನ್ಸ್ ಇತ್ತು. ಮ್ಯಾಮ್ ನಿಮಗೆ ಮ್ಯಾಮ್ ಅವಾಗ ಇಂಟ್ರೆಸ್ಟ್ ಇತ್ತಾ? ಹಾಂ ನಂಗೆ ತುಂಬ ಡ್ಯಾನ್ಸಿಂಗ್ ಅಂದ್ರೆ ತುಂಬ ಇಂಟ್ರೆಸ್ಟ್ ಇತ್ತು, ಈಗಲೂ ಇದೆ. ಸೊ ದಟ್ ಈಸ್ ಸಮ್ ವೆಸ್ಟರ್ನ್ ಡ್ಯಾನ್ಸ್. ಆಲ್ವೇಸ್ ಐ ಯೂಸ್ ಟು ಬಿ ಇನ್ 3 ಥಿಂಗ್ಸ್ ಇನ್ ಸ್ಕೂಲ್ ಡೇ. ಎಲ್ಲರೂ ಒಂದರಲ್ಲಿದ್ದರೆ ನಾನು 3ಅಲ್ಲಿ ಇರ್ತಾ ಇದ್ದೆ. ಒಂದು ಭರತನಾಟ್ಯಮಲ್ಲಿ ಇರ್ತಾ ಇದ್ದೆ, ಸ್ಟಾರ್ಟಿಂಗ್ನಲ್ಲಿ ಗಣೇಶ ಸ್ತುತಿ ಈ ಥರ ಇರ್ತಾ ಇತ್ತು. ಅದಾದಮೇಲೆ ಒಂದು ಡ್ರಾಮಾದಲ್ಲಿ ಯಾವುದಾದ್ರೂ ಇಂಗ್ಲೀಷ್ ಪ್ಲೇನಲ್ಲಿ ಇರ್ತಾ ಇದ್ದೆ. ಆಮೇಲೆ ಒಂದು ವೆಸ್ಟರ್ನು ಅಥವಾ ಹಿಂದಿ ಮ್ಯೂಸಿಕ್, ಇದು ಯಾವುದೋ ಹಿಂದಿ ವೆಸ್ಟರ್ನ್ ಮ್ಯೂಸಿಕ್ ಅನ್ಸುತ್ತೆ, ಅಥವಾ ಯಾವುದೋ ಒಂದು ಹಿಂದಿ ಮ್ಯೂಸಿಕ್ ಸಾಂಗ್ ಇದು. ಐ ಡೋಂಟ್ ರಿಮೆಂಬರ್ ವಿಚ್ ಸಾಂಗ್, ಬಟ್ ಅದೇನೋ ಶೂ ಹಾಕೋಬೇಕು, ಜೀನ್ಸ್ ಹಾಕೋಬೇಕು ಅಂತ ಹೇಳಿದರು. ಆಲ್ ದಟ್ ಈಸ್ ಬಾರೋಡ್ ಫ್ರಮ್ ಅದರ್ ಪೀಪಲ್, ಐ ಡಿಂಟ್ ಬೈ. ಅದು ಯಾರ್ಯಾದೋ ಟಿ ಶರ್ಟ್, ಯಾರ್ದೋ ಪ್ಯಾಂಟು, ಯಾರ್ದೋ ಶೂ, ಯಾರ್ದೋ ಕ್ಯಾಪ್, ಅದು ಬಾರೋ ಮಾಡ್ಕೊಂಡು ಹಾಕೊಂಡಿರೋದು. ಮ್ಯಾಮ್ ನಿಮಗೆ ಯಾವ ಥರ ಡ್ಯಾನ್ಸ್ ಇಷ್ಟ? ಎಲ್ಲ ಥರ ಡ್ಯಾನ್ಸು ಇಷ್ಟ, ಡ್ಯಾನ್ಸೇ ಇಷ್ಟ. ಒಟ್ಟಲ್ಲಿ ಡ್ಯಾನ್ಸ್ ಮಾಡಿದ್ರೆ ಎಲ್ಲ ಡ್ಯಾನ್ಸು ಇಷ್ಟ. ಬೇರೆಯವ್ರು ಡ್ಯಾನ್ಸ್ ನೋಡೋಕ್ಕೂ ಇಷ್ಟ. ಆ ರೀಲ್ಸಲ್ಲಿ ಈಗಲೂ ಡ್ಯಾನ್ಸ್ ನೋಡ್ತಿರ್ತೀನಿ, ಚೆನ್ನಾಗಿರುತ್ತೆ. ಮ್ಯಾಮ್ ಇವಾಗ ಯಾವ ಸ್ಕೂಲಲ್ಲಿ ಓದ್ತಿದ್ರಿ? ನಾನು ಫಸ್ಟು ಪ್ರೀ ಸ್ಕೂಲ್ ಇದ್ದಾಗ, ಅಂದರೆ LKG UKG ಆರ್ಡನ್ ಸ್ಕೂಲಲ್ಲಿ ಓದಿದ್ದು. ಆಮೇಲೆ ವಿದ್ಯಾಶಂಕರಿ ಅಂತ ಸ್ಕೂಲ್ ಇತ್ತು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡು, ಮತ್ತು 4th ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡು. ಮತ್ತು ಆರ್ಡನ್ ಸ್ಕೂಲ್ ಸೇಮ್ ಸ್ಕೂಲ್ ಜಾಯ್ನ್ ಆಗಿದ್ದೆ. ಮತ್ತು 8th 9th 10th ರಿಷಿಕೇಶ್ ವಿದ್ಯಾಪೀಠದಲ್ಲಿ ಓದಿದ್ದು. 3-4 schools have changed depending on parents, where my parents were moving. ಮ್ಯಾಮ್ ಯಾರದು? This is my son Rishi ಅಂತ. ಒಂದು ಬರ್ಡೇ ಇತ್ತು, ಬರ್ಡೇ ಪಾರ್ಟಿ. ಸೊ ಚೆನ್ನಾಗಿದೆ, ನೈಸ್ ಫೋಟೋ ಅಲ್ಲ? ಮ್ಯಾಮ್ ಅವಾಗ ನಿಮ್ಮ ಮಗನಿಗೆ ಎಷ್ಟು ವರ್ಷ? ಅಯ್ಯೋ, ಈಗೇನಾರು ಅವ್ನು ಈ ವಿಡಿಯೋ ನೋಡಿದ್ರೆ ಬೈತಾನೆ, ಯಾವ ಬರ್ಡೇ ಅಂತ ಗೊತ್ತಿಲ್ಲದೆ ಇದ್ರೆ. ಮೋಸ್ಟ್ಲಿ he was 8 years ಅನ್ಸುತ್ತೆ, 8 or 9 years ಅನ್ಸುತ್ತೆ. ಇವಾಗ ಮ್ಯಾಮ್ ನಿಮ್ಮ ಮಗನ ಮ್ಯಾಮ್ ಎಷ್ಟು ಪ್ರೀತಿ ಮಾಡ್ತಿದ್ರಿ? ಈಗಲೂ ಜಾಸ್ತಿನೇ ಪ್ರೀತಿ ಮಾಡ್ತೀವಪ್ಪ, ಚಿಕ್ಕ ಮಗು ಆದ್ರೂ ಅಷ್ಟೇ. ನಿಮ್ಮ ಅಮ್ಮ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ. ಅಮ್ಮ ಅಪ್ಪ ಪ್ರೀತಿ ಮಾಡ್ತಾರಲ್ಲ ನಿಮ್ಮನ್ನ, ನಾನು ನನ್ನ ಮಗನ ಅಷ್ಟೇ ಪ್ರೀತಿ ಮಾಡೋದು. ಮ್ಯಾಮ್ ಆ ಬೌಲಲ್ಲಿ ಏನು ತಿಂತೀರಿ? ಮ್ಯಾಮ್ ಅವಾಗ ಏನು ತಿಂತೀರಿ ಅಲ್ಲಿ? ಅಲ್ಲಿ ಅದೇನೋ ಜಾಮೂನ್ ತಿಂತಿದ್ದೀನಿ ನೋಡಿ. ಮ್ಯಾಮ್ ನಿಮ್ಗೆ ಇಷ್ಟನಾ ಜಾಮೂನು? ಹಾಂ, ನಂಗೆ ಈಗ ಸ್ವೀಟ್ ಇಷ್ಟ ಇಲ್ಲ, ಅವಾಗ ತುಂಬ ಇಷ್ಟ ಇತ್ತು. ಅದು ಯಾವುದೋ ಒಂದು ನಮ್ಮದು ಪೇರೆಂಟ್ಸ್ ಒಂದು ಸ್ಕೂಲ್ ಇತ್ತು, ಅದರಲ್ಲಿ ಸ್ಕೂಲ್ ವರ್ಷಕ್ಕೆ ಒಂದ್ಸತಿ ಎಲ್ಲರೂ ಲಂಚ್ ಕರ್ಕೊಂಡು ಹೋಗ್ತಾ ಇದ್ರು. ಆ ಲಂಚ್ಗೆ ಹೋಗಿದ್ದಾಗ ಅವ್ರೊಬ್ಬ ಒನ್ ಆಫ್ ದ ಟೀಚರ್ಸ್ ವಸುಧಾ ಮೇಡಮ್ ಅಂತ, ಅವಾಗ ಏನೋ ತಿಂತಾ ಇದ್ದೀನಿ ಲಾಸ್ಟಲ್ಲಿ, ಐ ಥಿಂಕ್ ಜಾಮೂನ್ ಅನ್ಸುತ್ತೆ, ಊಟ ಎಲ್ಲ ಮಾಡಿ. ಐಸ್ ಕ್ರೀಮ್ ಅಂಡ್ ಜಾಮೂನ್ ಕೊಡ್ತಾರೆ ನೋಡಿ, ಕಾಣಿಸ್ತಾ ಇದೆಯಾ ಇವೇನಿಲ್ಲ? ಮೋಸ್ಟ್ಲಿ ಐಸ್ ಕ್ರೀಮ್ ಅಂಡ್ ಜಾಮೂನ್ ತಿಂತಾ ಇದ್ದೆ ಅನ್ಸುತ್ತೆ ಊಟ ಆದ್ಮೇಲೆ. ಮ್ಯಾಮ್ ಯಾರಿದು? ಕಿಚನ್ ಸುದೀಪ್ ಸರ್. ಮ್ಯಾಮ್ ಅವಾಗ ಎಲ್ಲಿಂದ ಟ್ರಾವೆಲ್? ದಿಸ್ ಫೋಟೋ ಇಟ್ ವಾಸ್ ಇನ್ ಫೋನ್ ಓನ್ಲಿ. ಇದು ಹಾರ್ಡ್ ಕಾಪಿ ಬೇರೆ ಇದೆಯಾ? ಓಕೆ, ಇದು ಎಲ್ಲೋ ಒಂದ್ಸತಿ ನಾನು ಫ್ಲೈಟ್ಗೆ ಹೋಗ್ತಾ ಇದ್ದೆ, ಡೆಲ್ಲಿಗೆ ಹೋಗ್ತಾ ಇದ್ದೆ ಸಮ್ ಮೀಟಿಂಗು. ಆಮೇಲೆ ನನ್ನ ಫ್ರಂಟ್ ರೋನಲ್ಲಿ ಫಸ್ಟ್ ರೋನಲ್ಲಿ ಕೂತ್ಕೊಂಡಿದ್ದೆ. ಐ ವಾಸ್ ಇನ್ ವಿಂಡೋ ಸೀಟ್. ಐ ಡೋಂಟ್ ನೋ ಹೂ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಮೈ. ಜನರಲಿ ಯು ಡೋಂಟ್ ಇವನ್ ಟಾಕ್. ಈ ಬಸ್ ಸ್ಟ್ಯಾಂಡು ಇದು ರೈಲ್ ಥರ ನಾವು ಫ್ಲೈಟಲ್ಲಿ ಎಲ್ಲರೂ ಅವರವರ ಇಯರ್ಫೋನ್ಸ್ ಹಾಕೊಂಡು ಬ್ಯುಸಿ ಇರ್ತಾರೆ. ವಿ ನೆವರ್ ಟಾಕ್ ಟು ಅದರ್ ಪೀಪಲ್ ಅಲ್ಲ, ನಾನು ನೋಡಿರಲಿಲ್ಲ. ದೆನ್ ಯಾರೋ ಬಂದ್ಬಿಟ್ಟು ಶಿವಣ್ಣ ಶಿವಣ್ಣ ಅಂತ ನಾವು ಮಾತಾಡ್ತಾ ಇದ್ರು. ಜನರಲಿ ಫ್ಲೈಟಲ್ಲಿ ಯಾವಾಗಲೂ ಇಲ್ಲ ಹಿಂದಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ಕನ್ನಡದಲ್ಲಿ ಮಾತಾಡ್ತಿದ್ರು. ನಾನು ಯಾರಿವರು ಶಿವಣ್ಣ ಶಿವಣ್ಣ ಅಂತ ಮಾತಾಡ್ತಿದ್ದಾರೆ ಅಂತ ನೋಡಿದೆ. ವಿಜಯ್ ಅಂತ ಇದ್ದಾರೆ ನೋಡಿ, ದುನಿಯಾ ಮೂವಿನಲ್ಲಿ ಮಾಡಿರೋ ಆ ವಿಜಯ್ ಬಂದಿದ್ರಲ್ಲಿ. ಆಮೇಲೆ ಇವ್ರು ಯಾರಪ್ಪ ಅಂತ ನೋಡಿದ್ರೆ ಸುದೀಪೇ ನನ್ನ ಪಕ್ಕದಲ್ಲಿ ಕುತ್ಕೊಂಡಿದ್ರು. ಓ ಇವ್ರು ಸುದೀಪ್ ಅಂತ ನೋಡಿದೆ. ಪಾಪ ಸುದೀಪ್ ವಾಸ್ ವೆರಿ ಡೀಸೆಂಟ್ ಆ್ಯಂಡ್ ವೆರಿ ಸೈಲೆಂಟ್. ಈ ವಾಸ್ ವಾಚಿಂಗ್ ಸಮ್ ಮೂವಿ ಆರ್ ಸಮಥಿಂಗ್.
ಸೊ ಆಮೇಲೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಐ ವಾಸ್ ರೀಡಿಂಗ್ ದಟ್ ಬುಕ್. ಸೊ ಆ ಬುಕ್ ಓದ್ತಾ ಇದ್ದೆ. ಲಾಸ್ಟ್ನಲ್ಲಿ ಐ ಸೆಡ್ ದಟ್ ಓಕೆ ಐ ಟೇಕ್ ಅ ಫೋಟೋ ವಿತ್ ಯು ಅಂತ ನಾನೇ ಕೇಳಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ. ನನ್ನ ಕೈ ಉದ್ದ ಇದೆ ಕೊಡಿ ಅಂದ್ಬಿಟ್ಟು ಹಿ ಓನ್ಲಿ ಟುಕ್ ದಟ್ ಫೋಟೋ. ಮತ್ತು ಈ ರೋಟ್ ಇನ್ ದಟ್ ಬುಕ್ಕಲ್ಲಿ ಬರೀಬೇಕಂತ ಕೇಳಿದ್ರು. ಆಯಿತು ಬರ್ಕೊಡಿ ಅಂತಂದೆ. ಸೊ ಅದಕ್ಕೇನೆ ಸಮಥಿಂಗ್ ಈಸ್ ರಿಟನ್. ಏನಂತ ಬರೆದಿದ್ದಾರೆ, ಬೆಸ್ಟ್ ವಿಶಸ್ ಅಂತ ಏನೋ ಬರೆದಿದ್ದಾರೆ. ಹಿ ವಾಸ್ ವೆರಿ ನೈಸ್. ಡಿಂಟ್ ಟಾಕ್ ಮಚ್. ಐ ಜಸ್ಟ್ ಟುಕ್ ದಟ್, ಹಿ ಓನ್ಲಿ ಟುಕ್ ದಟ್ ಫೋಟೋ. ಐ ಥಿಂಕ್ ದಿಸ್ ವಾಸ್ ಅ ಟೂ years ago or something. ಮ್ಯಾಮ್ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀರಾ ಅವ್ರ ಜೊತೆ? ಏನೂ ಮಾಡ್ಕೊಳ್ಳಿಲ್ಲ. ಸಿಂಪ್ಲಿ ಐ ಡಿಂಟ್ ಟಾಕ್ ಮಚ್ ಆ್ಯಕ್ಚುಲಿ, ಜಸ್ಟ್ ಐ ಟುಕ್ ಫೋಟೋ. ಮ್ಯಾಮ್ ಯಾಕೆ ನೀವು DC ಅಂತ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಲಿಲ್ಲ? ಎಲ್ಲರಿಗೂ ಹೇಳಿ ಎಲ್ಲರಿಗೂ ಮಾತಾಡಿ. ನನಗೆ ಆ್ಯಕ್ಚುಲಿ ಫ್ಲೈಟ್ಗೆ ಹೋದಾಗ ಐ ಡೋಂಟ್ ವಾಂಟ್ ಟು ಟೆಲ್ ಪೀಪಲ್ ಐ ಆಮ್ DC IAS and all. Same thing like you, they will be asking. That if I am silent, I can watch some movie or read something. Generally, unless there is some kind of need, I don't talk. And he was watching something ಅಲ್ಲ, unless asked why should bother ಅಂದ್ಬಿಟ್ಟು ಕೇಳಿಲ್ಲ. ನಾನು ಯಾರಂತ ಅವ್ರಿಗೇನು ಗೊತ್ತಿಲ್ಲ. Only my name he has to write. I didn't talk to him more than that. But he was very sweet. He was very kind. ನಮ್ಮ ಅಮ್ಮಂಗೆ ತೋರ್ಸೋಣ ಅಂತ ತಗೊಂಡೆ. ಮೈ ಮಾಮ್ ಲೈಕ್ ಸುದೀಪ್ ಅಂತ. ಯಾವಾಗ ತೆಗೆಸ್ಕೊಂಡಿದ್ದೋ ಫೋಟೋ? ಈ ಫೋಟೋನ ಇದು ಕೂಡ ಸ್ಕೂಲಲ್ಲಿ. ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಟೀಚರ್ ಸುನೀತಾ ಮ್ಯಾಮ್ ಅಂತ. ನಾನು ಹೇಳ್ತಾ ಇದ್ನಲ್ಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳೋಕೆ ಹೇಳಿದ್ರಂತ ಇದೇ ಮೇಡಮ್ಮೆ. ನಾನು ಈ ಕಡೆ ಅವ್ರ ಮುಂದೆ ಇದ್ದೀನಿ ನೋಡಿ. ಈ ಕಡೆ ಯಾವುದೋ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇತ್ತು, 9th ಸ್ಟ್ಯಾಂಡರ್ಡು ಏನೋ. ಅದು ಆ ಎಕ್ಸಾಮ್ನಲ್ಲಿ ತೆಗ್ದಿರೋದು ಇದು ಸ್ಕೂಲಲ್ಲಿ. This is some kind of that sand mafia thing. ಮ್ಯಾಮ್ ಈ ಇನ್ಸಿಡೆಂಟ್ ನಡೆದಾಗ ನಿಮ್ಗೇನು ಇಂಜುರಿ ಆ ಥರ ಏನೂ ಆಗಲಿಲ್ವಾ? ಇಂಜುರಿ ಆಗಲಿಲ್ಲ, ಬಟ್ ಇಟ್ ವಾಸ್ ಎ ವೆರಿ ಸ್ಕೇರಿ ಸಿಚುವೇಶನ್ನು. ಬಟ್ ದೆರ್ ವಾಸ್ ಅ ಲಾಟ್ ಆಫ್ ಲರ್ನಿಂಗ್ ಆಲ್ಸೋ ಅಲ್ವಾ. ತೀರಾ ನಮ್ಮ ಕೆಲಸ ನಾವು ಮಾಡಬೇಕು. ಕೆಲವು ಸತಿ ನಮ್ಮ ಕೆಲಸದಲ್ಲಿ ಡೇಂಜರ್ಸು ಇರುತ್ತೆ ಅಂತ ನಮಗೂ ಗೊತ್ತಾಗುತ್ತೆ. ವಿ ಹ್ಯಾವ್ ಟು ಬಿ ಸೇಫ್, ವಿ ಹ್ಯಾವ್ ಟು ಇನ್ಶೋರ್ ದಟ್ ಅದರ್ ಪೀಪಲ್ ಆರ್ ನಾಟ್ ಟ್ರಬಲ್ಡ್. ಬಟ್ ಇಟ್ ವಾಸ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಅದಾದಮೇಲೆ ಎಲ್ಲ ತುಂಬಾ ನಮ್ಮಲ್ಲಿ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಎಲ್ಲ ಸ್ಟಾಪ್ ಆಯಿತು ಆಫ್ಟರ್ ಆಲ್ ದಿಸ್ ವಿ ಡಿಡ್. ಸೊ ನಮ್ಮ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮೇಡಮ್ ಇದ್ರು. ಶಿ ವಾಸ್ ದ DC, ಐ ವಾಸ್ ದ ಅಸಿಸ್ಟೆಂಟ್ ಕಮಿಷನರ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ವಿ ಡಿಡ್ ಆಲ್ ದಿಸ್ ಅಂಡರ್ ಮೇಡಮ್ಸ್ ಗೈಡೆನ್ಸ್ ಓನ್ಲಿ. ಓಕೆ. ಸೊ ಐ ಥಿಂಕ್ ಇಟ್ ವಾಸ್ ದ ಲಾಂಗೆಸ್ಟ್ ಇಂಟರ್ವ್ಯೂ ಐ ಹ್ಯಾಡ್ ಇನ್ ಮೈ ಎಂಟೈರ್ ಲೈಫ್ ಮಕ್ಕಳ ಜೊತೆ. ದ ಸ್ಟೂಡೆಂಟ್ಸ್ 3 ಸತಿ ಹೇಳಿದ್ದೀನಿ ಇದನ್ನೇ. ಸೊ ಮೆಸೇಜ್ ಅಂದರೆ ಬಿ ಹ್ಯಾಪಿ ಆಲ್ವೇಸ್. ಅಟ್ಲೀಸ್ಟ್ ಮೆಂಟಲ್ ಪೀಸಲ್ಲಿ ಇರಿ. ಎಲ್ಲದಕ್ಕೂ ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರು ಮಾಡಿಕೊಂಡ್ರು ಬಿಟ್ಬಿಡಿ. ಎಲ್ಲ ಒಗ್ಗಟ್ಟಾಗಿರಿ. ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಊಟ ಚೆನ್ನಾಗಿ ಮಾಡಿ ಆಯಿತಾ. ಅಲಾಂಗ್ ವಿತ್ ಸ್ಟಡೀಸ್ ಫೋಕಸ್ ಆನ್ ಅದರ್ ಆ್ಯಕ್ಟಿವಿಟೀಸ್ ಆಲ್ಸೋ. ಬಿ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ. ಯಾವಾಗಲೂ ಬೇಜಾರು ಮಾಡ್ಕೊಂಡು ಸಿನಿಕಲ್ ಆಗಿರಬೇಡಿ. ಅಷ್ಟು ಮಾಡಿದ್ರು ಅಷ್ಟೇ ಅಯ್ಯೋ ನಾವೇನು ಮಾಡೋದು, ನಮ್ಮ ಕೈಲೇನಾಗಲ್ಲ ಅಂತ. ಬಿ ಪಾಸಿಟಿವ್ ಸಿಟಿಸನ್ಸ್. ಇದು ನಮ್ಮ ಕಂಟ್ರಿ, ಇದು ನಮ್ಮ ಸ್ಟೇಟು. ಎಲ್ಲ ಬರೀ ಗೌರ್ಮೆಂಟ್ ನಮ್ಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಬದಲು ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ಬರೀ ಹೆಲ್ಪ್ ತೊಗೊಳೋದ್ರಲ್ಲೇ ಇರಬಾರ್ದು. ಅಟ್ ಸಮ್ ಪಾಯಿಂಟ್ ವಿ ಶುಡ್ ಆಲ್ಸೋ ಗಿವ್ ಬ್ಯಾಕ್ ಟು ಸೊಸೈಟಿ. ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಆಲ್ ಆಫ್ ಯು ಚಿಲ್ಡ್ರನ್ ಆರ್ ವೆರಿ ವೆರಿ ಸ್ಮಾರ್ಟ್. ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಐ ಆಮ್ ಶ್ಯೂರ್ ಆಲ್ ಆಫ್ ಯು ವಿಲ್ ಬಿಕಮ್. ನಾಳೆ ದಿನ ನೀವು ಇಲ್ಲಿ ಕೂತ್ಕೋಬೇಕು ಇಂಟರ್ವ್ಯೂ ಮಾಡೋಕ್ಕೆ. ಬೇರೆ ಸ್ಟೂಡೆಂಟ್ಸ್ ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು. ಗೊತ್ತಾಯ್ತಾ?